यो अन्तःप्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्नाम् अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यं नमो भगवते पुरुषाय तुभ्यं गुरुभ्यः तद्गुरुभ्यश्च नमो वाहमणीमहे अधीमहे च तत्राद्यौ दम्पती जगतां पति आचार्यानस्मदीयानपि परमगुरुं सगमाचार्यवर्गं श्रीमद् रामानुजार्यं मुनिमखिलजनोद्धारणो यावतीर्णां पूर्णार्यं यामुनेयं मुनिवरमततौ रामराजीवनेत्रौ वन्दे नाथं मुनीन्द्रं वकुलधरचमो नाथलक्ष्मीमुकुन्दान् ज्येष्ठे स्वाति भवान् निष्ठतां शतनन्दिनः पुरे प्रपद्ये शशुरं विष्णोः विष्णुचित्तं पुरश्चिकं कर्कटे पूर्वफल्गुन्यां तुलसीकाननोद्भवां पाण्डे विश्वम्भरां गोदां वन्दे श्रीरङ्गनायकीं नीळतुङ्गस्तनगिरितटे सुप्तमुद्बोध्य कृष्णं पारात्यं स्वं श्रुतिशतशिरःसिद्धमध्यापयन्ति स्वोच्छिष्टायां सजनिगणितं या बलात् कृत्यपुङ्क्ते गोदा तस्यै नमैदमिदं भूये वस्तु भूयः அன்னவையில் புதுவை ஆண்டாளரங்கற்கு ஒன்று திருப்பாவை பல்பதியம் இன்னிசையால் பாடி கொடுத்தாள் நற்பாமாலை பூமாலை சூடி கொடுத்தாளை சொல்லு சூடி கொடுத்த சுடற்குடியே தொல்பாவை பாடி அருள வல்ல பல்வளையாய் நாடி நீங்களவர் சென்னை விதி என்ன மாற்றம் நாங்களவா மண்டனே நல்லது சூடி கொடுத்த நாச்சியார் திருவடிகளே சரணம். ஆயனை மன்னவட மதுரமைந்தனை தூயப்பெருநீயமுனை துறைவனை ஆயன் குலத்தினை தோன்றும் மணி விளக்கை தாயை குடல் விளக்கும் செய்த தாமோதரனை தூயோமாய் வந்து நாம் தூமலர் தூவித் தொழுது வாயினால் பாடி மனத்தினால் சிந்திக்க போய பிழையம் புகதர்வான் என்றனவம் தீனில் தோஷாகும் ಶಪ್ಪೇನೋರ್ ಎಂಬಾವಾಯ್. ತಿರುಪಾವೈ ಪ್ರಬಂಧದಲ್ಲಿ 5ನೆಯ ಹಾಡು. ನಿನ್ನೆ ತನಕ ಮೊದಲನೇ 2, 2ನೇ ದಿವಸ 2, ನಿನ್ನೆ 4 ಆಯಿತು. ಇವತ್ತು 5, 6 ಒಂದೊಂದು ದಿವಸಕ್ಕೆ 2 ಹಾಡುಗಳ ಥರ ಹೇಳ್ತಾ ಇದ್ದೀನಿ. 15 ದಿವಸ ಟೈಮ್ ಇರೋದ್ರೆ ನಿನ್ನೆ 12 ದಿವಸ ಟೈಮಲ್ಲಿ ನಾವೆಲ್ಲ ಮುಗಿಸ್ಬೇಕು. ಈ ಹಾಡು ಕೂಡ ನಿನ್ನೆ ಮೊನ್ನೆ ಎಲ್ಲ ಮೊದಲನೇ ಹಾಡಿನಲ್ಲಿ ಆರಾಧ್ಯ ದೈವವನ್ನು ಹುಡುಕಿದವಳು ಯಾರು ಅಂತ ನಾರಾಯಣನೇ ನಮಕ್ಕೆ ಪರಯಿತರುಮಾನಂದು. 2ನೇದರಲ್ಲಿ ಆ ಹಾಡಿಗೆ ಬೇಕಾದಂತಹ ನೀತಿ ನಿಯಮಗಳನ್ನು ಹಾಕಿಕೊಂಡು ಎಲ್ಲ ಸ್ನೇಹಿತೆಯರಿಗೆಲ್ಲ ಹೇಳಿ ನೀತಿ ನಿಯಮಗಳನ್ನು ನಾವು ವ್ರತದ ಸಮಯದಲ್ಲಿ ಯಾವ ರೀತಿ ಇರಬೇಕು ಅನ್ನೋದನ್ನು ಹೇಳಿಕೊಟ್ಲು. ಹಾಗೆ 3ನೇ ಹಾಡಿನಲ್ಲಿ ಐಶ್ವರ್ಯ ಪ್ರಾರ್ಥನೆಗಾಗಿ ನಿನ್ನೆ ದಿವಸ ತ್ರಿವಿಕ್ರಮಾವತಾರದ ಒಂದು ಕಥೆಯನ್ನು ಎಲ್ರಿಗೂ ಹೇಳಿದ್ಲು. ಹಾಗೆ ತ್ರಿವಿಕ್ರಮಾವತಾರ ವಾಮನಾವತಾರ ನೆನೆಸ್ಕೊಂಡ್ರೆ ಐಶ್ವರ್ಯ ವೃದ್ಧಿ ಆಗತ್ತೆ ಹೇಗೆ ಅನ್ನೋದನ್ನ ನಿನ್ನೆ ತೋರಿಸ್ಕೊಟ್ಲು. ಹಾಗೆ ನಿನ್ನೆ ಆಳಿಮಳ ಇಟ್ಕಣ್ಣ 2 ನಿನ್ನೆ ಹಾಡು ಆಳಿಮಳ ಇಟ್ಕಣ್ಣ ಪರ್ಜನ್ಯ ದೇವತೆ. ನಮ್ಮ ಸಸ್ಯ ಸಂಪತ್ತು ಸಮೃದ್ಧಿಯಾಗಿರ್ಬೇಕು ಅಂದ್ರೆ ಮಳೆ ಬರಬೇಕು. ಮಳೆಗೆ ಪರ್ಜನ್ಯ ದೇವತೆ, ಆ ದೇವತೆಗೆ ನಿನ್ನೆ ನಮಸ್ಕಾರ ಅದು ಮುಗಿಸಿದ್ಲು. ಈಗ 4 ಜನರದ 4 ಕೆಲಸ. ಯಾವುದೇ ವ್ರತ ಶುರು ಮಾಡಬೇಕು ಅಂದರೆ ಯಾರಿಗಾಗಿ ಮಾಡ್ತೀವಿ, ಯಾಕೆ ಮಾಡ್ತೀವಿ, ಹೇಗೆ ಮಾಡ್ತೀವಿ, ಯಾರು ಮಾಡ್ತೀವಿ, ಯಾವ ಥರ ಶುರು ಮಾಡಬೇಕು ಅನ್ನೋದನ್ನೆಲ್ಲ ಮೊದಲು ಪ್ಲ್ಯಾನ್ ಮಾಡಿಕೊಂಡೇ ನೀವುಗಳು ಕೂಡ ಮಾಡ್ತೀರಾ. ನಾನು ವ್ರತ ಶುರು ಮಾಡಬೇಕು ಹೇಗೆ ಮಾಡಬೇಕು ಅಂದರೆ 1 ವಾರದ ಮುಂಚಿಂದನೇ ನೀವು ಪ್ಲ್ಯಾನ್ ಹಾಕೋತೀರ. ಹಾಗೆ ಅವಳು ಕೂಡ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಈಗ ಕೊನೆಯಲ್ಲಿ ವಿಘ್ನೇಶ್ವರನ ಪ್ರಾರ್ಥನೆಯನ್ನು ಶ್ರೀ ವೈಷ್ಣವಳಾಗಿದ್ದರಿಂದ ಅವರು ವಿಶ್ವಕ್ಸೇನ ಪ್ರಾರ್ಥನೆಯನ್ನು ಮಾಡ್ತಾಳೆ. ವಿಶ್ವಕ್ಸೇನ ಅಂತಂದರೆ ನಾರಾಯಣನನ್ನೇ ವಿಘ್ನೇಶ್ವರನನ್ನಾಗಿ ಇಟ್ಕೊಂಡು ನೀನೇ ನಮ್ಮಲ್ಲಿ ಇದ್ದುಕೊಂಡು ನಮ್ಮ ವ್ರತವನ್ನು ಪೂರ್ತಿಯಾಗಿ ಮಾಡಿಸ್ಕೊಡು ಅಂತ ಹೇಳಿ ಆ ಭಗವಂತನನ್ನ ಇವತ್ತು ಮಾಯನೈ ಅಂತ ಶುರು ಮಾಡಿ, ಮಾಯನೈ ಅಂದರೆ
ಮಾಯ ಮಾಡೋನೆ ಅಂತ ಅಲ್ಲ, ಆಶ್ಚರ್ಯ ಚೇಷ್ಟಿತನ್ ಅಂತ ಹೇಳಬೇಕು. ಬೇರೆ ತರಹ ಅರ್ಥದಲ್ಲಿ ಆಶ್ಚರ್ಯ ಚೇಷ್ಟನ, ಆಶ್ಚರ್ಯಭೂತನ್, ನಿರಂತರವಾಗಿ ಭಗವತ್ ಸಂಬಂಧ ಇರುವಂತಹ ಮಧುರಾಪುರಾಧೀಶನಾದ ಅವನು. ಆ ರೀತಿ ಅದು ಅಲ್ಲದೆ ಏನಾದರೂ ವ್ರತ ಶುರು ಮಾಡಬೇಕು ಅಂದರೆ ಶ್ರೇಯಾಂಸಿ ಬಹುವಿಜ್ಞಾನಿ ಭವಾಮಿ ಮತಾನ್ಯಪಿ ಭವಂತಿ ಮಹತಾನ್ಯಪಿ. ಏನಾದರೂ ಒಂದು ಮಾಡಬೇಕು ಅಂತಂದರೆ ವಿಘ್ನಗಳೇ ಜಾಸ್ತಿ. ನೋಡಿ, ಈ ಉಪನ್ಯಾಸಕ್ಕೆ ಬರಬೇಕು ಅಂದರೆ ವಿಘ್ನಗಳೇ ಜಾಸ್ತಿ ಜನಗಳಿಗೆ. ಇವತ್ತು ಆ ಕೆಲಸ ಬಂತು, ನಾಳೆ ಆ ಕೆಲಸ ಬಂತು, ಮನೆಯಲ್ಲಿ ಈ ಕೆಲಸ ಇದೆ, ಅದೆಲ್ಲ ಅದು ಹೋಗೋದೇ ಇಲ್ಲ. ನಾವಾಗೆ ಮನಸ್ಸು ಮಾಡಿ ಮಾಡ್ಕೋಬೇಕು. ಇಲ್ಲ ಹೋದ್ರೆ ನಮಗೆ ಏನು ಮಾಡೋಕ್ಕೂ ಸಾಧ್ಯನೇ ಇಲ್ಲ, ಏನು ಸಾಧಿಸೋಕ್ಕೂ ಆಗೋದಿಲ್ಲ ಜೀವನದಲ್ಲಿ. ಎಲ್ಲ ಮಾಡಬೇಕು ಅಂತೇಳಿ ಅದಕ್ಕೆಲ್ಲ ಸ್ವಲ್ಪ ಫುಲ್ ಸ್ಟಾಪ್ ಕೊಟ್ಟು ಅದಕ್ಕೆಲ್ಲ ಒಂದು ಲಿಮಿಟ್ ಕೊಟ್ಟು ಮಾಡಬೇಕು. ಈ ಸಾಯಂಕಾಲವನ್ನು ಮಾರ್ಗಳಿ ಮಾಸದಲ್ಲಿ ಸಾಯಂಕಾಲದ ದಿನ ಫ್ರೀಯಾಗಿ ಇಟ್ಕೊಂಡು ಒಂದು ದೇವಸ್ಥಾನಕ್ಕೆ ಹೋಗೋದು ಮಾಡಿದ್ರೆ ಅದು ಮಾರ್ಗಳಿ ಮಾಸ ಬಹಳ ಒಳ್ಳೆಯ ಮಾಸ, ಹಿಂದೂಗಳಿಗೆ ಒಳ್ಳೆಯ ಮಾಸ ಅದು. ಅದನ್ನು ಅನುಭವಿಸಲೆಲ್ಲ ಮಾಡಲೇಬೇಕು. ಆದ್ದರಿಂದ ಇಲ್ಲಿ ಒಂದೇ ಹಾಡಿನಲ್ಲಿ ಆರಾಧ್ಯ ದೈವ ಆಯಿತು, ಎರಡನೇ ಹಾಡಿ ರೀತಿ ನೀತಿ ನಿಯಮಗಳಾಯಿತು, ಮೂರನೇ ಹಾಡು, ಹೀಗೆ ನಾಲ್ಕನೇ ಹಾಡು, ಐದನೇ ಹಾಡಾದ ಮಾಯನೈನಲ್ಲಿ ವಿಭವಾವತಾರದಲ್ಲಿ ಮಾಯನೈ ಅವತಾರವನ್ನ ಇಲ್ಲಿ ತಗೋತಾ ಇದ್ದಾಳೆ. ಮಾಯನೈ ಅಂತಂದ್ರೆ ಏನು? ಆಶ್ಚರ್ಯ ಚೇಷಿತನ್. ಯಾವ ರೀತಿ, ಯಾತಕ್ಕಾಗಿ ಹೀಗೆ ನೀನೇ ನಮಗೆ ಸಹಾಯ ಮಾಡಬೇಕು. ವಿಘ್ನೇಶ್ವರಾಯ ನಮಃ. ಎಲ್ಲ ಏನು ವಿಘ್ನಗಳೇ ಇಲ್ಲದೆ ನಮ್ಮ ಮಾತು ನಡೀಲೇಬೇಕು ಅನ್ನೋದಕ್ಕೆ ಹೇಳ್ತಾ ಇದ್ದಾಳೆ. ಮಾಯನೇ ಅಂತಂದ್ರೆ ಆಶ್ಚರ್ಯ ಚೇಷ್ಟಿತನ್, ಮಾಯ ಮಾಡೋ ಅಂಥವನು. ಯಾವುದೇ ಕಲ್ಯಾಣಕ್ಕಾಗಿ, ಯಾವುದೇ ಒಳ್ಳೆಯ ಕೆಲಸಕ್ಕಾಗಿ ವಿಶ್ವೇಶ್ವರನ ಪ್ರಾರ್ಥನೆ, ದಾಮೋದರನ ಪ್ರಾರ್ಥನೆ ಅದನ್ನೆಲ್ಲ ಮಾಡ್ತಾ ಇದ್ದಾರೆ ಈ ಹಾಡಿನಲ್ಲಿ. ಹೀಗೆ ಭಗವಂತ ಎಲ್ಲದಲ್ಲೂ ಕೂಡ, ಎಲ್ಲ ವಿಷಯದಲ್ಲೂ ಕೂಡ ಸಹಾಯಕವಾಗಿ ಇರ್ತಾನೆ. ಎಷ್ಟೇ ತೊಂದರೆಗಳು ತಂದರೂ ಕೂಡ ಮಾಡ್ತಾನೆ. ಮಾಡಿ ಅವನೇ ಸಹಾಯ ಮಾಡಿ ಅವನೇ ಮಾಡಿಸ್ಬೇಕು ಎಲ್ಲದಲ್ಲೂ ಕೂಡ. ಎಲ್ಲದಲ್ಲೂ ಎಲ್ಲದಲ್ಲೂ ಎಲ್ಲ ಭೂತಗಳಲ್ಲಿಯೂ ಇರೋ ಹಾಗೆ ಅದು ಅಲ್ಲದೆ ಆ ಬ್ರಹ್ಮ ಭುವನಾಲೋಕಾನ್ ಪುನರಾವರ್ತಿನೋ ಅರ್ಜುನ ಅಂತ ಹೇಳ್ತಾರೆ ಭಗವದ್ಗೀತೆಯಲ್ಲಿ. ಪೂರ್ತಿ ಪ್ರಪಂಚವನ್ನೆಲ್ಲ ಪುನರಾವರ್ತಿ ಮಾಡ್ತಾನೆ ಇರ್ತೀನಿ. ಆದರೆ ಅವನನ್ನ ಅನುಭವಿಸೋ ಹಾಗೆ ಮಾಡ್ಕೋಬೇಕು ನೀವುಗಳು. ನಾನು ಬರ್ತಾನೆ ಇರ್ತೀನಿ. ಒಳ್ಳೆಯ ಆತ್ಮಗಳಿಗೆ ನಾನು ಕಾಣಿಸ್ಕೋತೀನಿ. ಅಂದ್ರೆ ಪ್ರತ್ಯಕ್ಷವಾಗಿ ಕಾಣಿಸಲ್ಲ ಅಂತ ಕಲಿಯುಗದಲ್ಲಿ ಹೇಳ್ಬಿಟ್ಟಿದ್ದಾನೆ. ಪ್ರತ್ಯಕ್ಷದಲ್ಲಿ ಕಾಣಿಸದೆ ಹೋದ್ರು ಕೂಡ ಅಪ್ರತ್ಯಕ್ಷವಾಗಿ ಅಂಥವ್ರಿಗೆ ಒಳ್ಳೇದು ಮಾಡಿರ್ತೀನಿ. ಅವರ ಕೆಲಸಗಳಿಗೆ, ಅವರ ಕರ್ಮಗಳಿಗೆ ಸಕ್ಕ ಫಲಗಳನ್ನು ಕೊಟ್ಟಿರ್ತೀನಿ ಅಂತ ಹೇಳಿರ್ತಾನೆ. ಹೀಗೆ ಅವನನ್ನ ಪ್ರಾರ್ಥನೆ ಮಾಡೋದನ್ನ ಕಲ್ತ್ಕೋಬೇಕು. ಅತಿ ಸುಲಭವಾಗಿ ದೇವಸ್ಥಾನದಲ್ಲಿ ಬಂದು ಕೂತ್ಕೊಂಡ, ಅರ್ಚಾವತಾರಿಯಾಗಿ ಬಂದು ಕೂತ್ಕೊಂಡ, ಅತಿ ಸುಲಭ. ಪರ ವ್ಯೂಹ ವಿಭವಾಹಾರದ ಅರ್ಚ ಅಂತೇಳಿ ಪಂಚಪ್ರಕಾರೋಗಂ ಅಂತ ಹೇಳ್ತಾನೆ. ಪರಸ್ಥಾವತೆ ವೈಕುಂಠದಲ್ಲಿ, ಅಲ್ಲಿಗೆ ಯಾರು ಹೋಗಕ್ಕಾಗಲ್ಲ. ವಿಭವ ಅವತಾರ, ಸಂಕರ್ಷಣ ಅನಿರುದ್ಧ ಪ್ರತಿನ ಅದನ್ನ ಅವತಾರ. ಹಾಗೆ ಮೂರನೇದಾಗಿ ದಶಾವತಾರಗಳನ್ನು ಮಾಡ್ದ. ಅದರಲ್ಲಿ ಯಾರು ನಮ್ಮ ಕಾಲದಲ್ಲಿಲ್ಲ, ಯಾವುದೋ ಕಾಲದಲ್ಲಿ ಆಗೋಯ್ತು. ಈಗ ಬಂದಿರೋದು ಅರ್ಚಾವತಾರಿ. ದೇವಸ್ಥಾನದಲ್ಲಿ ಅರ್ಚಾಮೂರ್ತಿಯಾಗಿ ಬಂದು ಕುಳಿತವನು. ಅವನನ್ನ ಅತಿ ಸುಲಭವಾಗಿ ದೇವಸ್ಥಾನದಲ್ಲಿ, ಅದು ಕಲಿಯುಗದಲ್ಲಿ ಸಂಕೀರ್ತ್ಯ ಕೇಶವಂ, ಯಾಗ ಯಜ್ಞಗಳು ಏನು ಬೇಡ, ಮಹಾಪೂಜೆಗಳು ಹರಕೆಗಳು ಏನು ಬೇಡ. ಮನಸ್ಸಿನಲ್ಲಿ ಕೇಶವಾಯ ನಮಃ ನಾರಾಯಣ ಹೇಳ್ಕೊಂಡ್ರು ಸಾಕು, ಓಂ ನಮಃ ಶಿವಾಯ ಹೇಳ್ಕೊಂಡ್ರು ಸಾಕು. ನೀವು ಯಾವ್ಯಾವ ದೇವ್ರನ್ನ ನಂಬದಿರೋ ಆ ದೇವ್ರನ್ನ ನೆನೆಸ್ಕೊಂಡ್ರು ಸಾಕು. ಭಗವಂತನಿಗೆ ಸಂಕೀರ್ತ್ಯ ಕೇಶವಂ. ನೀವು 2 ಗಂಟೆ ಕಾಲ ಕೂತ್ಕೊಂಡು ಹೋಮ ಮಾಡೋದು, ಯಾಗ ಮಾಡೋದು, ಯಜ್ಞ ಮಾಡೋದು ಎಲ್ಲ ಆ ಹಿಂದಿನ ಯುಗಗಳಲ್ಲಿ ಎಲ್ಲ ಆಗೋಯ್ತು. ಈಗ ಕಲಿಯುಗದಲ್ಲಿ ಉಳಿದಿರೋ ನಾಮ ಸಂಕೀರ್ತನಾಮೃತ, ನಾಮ ಸಂಕೀರ್ತನ ಒಂದೇ ಉಳಿದಿರೋದು ಇವಾಗ. ಅವನನ್ನ ನೆನೆಸ್ಕೊಳ್ಳಿ. ಅತಿ ಸುಲಭವಾಗಿ ದೇವಸ್ಥಾನದಲ್ಲಿ ಬಂದು ಕೂತಿದ್ದಾನೆ, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ. ಹೀಗೆ ಈ ರೀತಿ ಮಾಡಿಕೊಂಡ್ರು. ಈಗ ಎಲ್ಲ ವಿಶ್ವಕ್ಸೇನ ದಾಮೋದರ ಪ್ರಾರ್ಥನೆಯನ್ನ ಇಲ್ಲಿ ಮಾಡ್ತಾ ಇದ್ದಾಳೆ. ವಿಶ್ವಕ್ಸೇನ ಮತ್ತೆ ದಾಮೋದರನ ಒಂದು ಗುಣವಾಚಕಗಳು ಇಲ್ಲಿ. ಮನುಷ್ಯರಿಗೆ ಹುಟ್ಟಿದಂದಿನಿಂದ 3 ತರಹ ಪಾಪಗಳು ಸುಟ್ಕೊಳ್ಳುತ್ತೆ. 3 ತರಹ ಪಾಪ ಯಾವ್ಯಾವ್ದಪ್ಪ ಬರುತ್ತೆ? ಪ್ರಾರಬ್ಧ, ಆಗಾಮಿ, ಸಂಚಿತ. ಪ್ರಾರಬ್ಧ ನನ್ನ ಪ್ರಾರಬ್ಧ ಅಂತ ಹಣೆ ಹೊಡ್ಕೊಳ್ಳೋದು ನಮ್ಮ ಅಜ್ಜಿಗಳೆಲ್ಲ ಇದ್ದಾಗ. ನನ್ನ ಪ್ರಾರಬ್ಧ ಅಂದ್ರೆ ಹಿಂದಿನ ಜನ್ಮದಿಂದ ಹೊಚ್ಕೊಂಡು ಬಂದಿರ್ತೀವಿ, ಆ ಪ್ರಾರಬ್ಧ ಕರ್ಮಗಳು. ಸಂಚಿತ ಅಂತಂದ್ರೆ ಈಗ ಹುಟ್ಟಿದಂದಿನಿಂದ ಇವತ್ತಿನ ತನಕ ಕಲೆಕ್ಟೆಡ್, ಸಂಚಿತ ಮಾಡಿದೀವಿ, ಪಾಪಗಳನ್ನ ಕಲೆಕ್ಟ್ ಮಾಡಿ ಇಟ್ಕೊಂಡಿದೀವಿ. ಆಗಾಮಿ ಇದ್ರೆ ಮುಂದಕ್ಕೆ ಬರೋದು. ಇನ್ನೂ ನಾವು ಬದುಕಿರೋ ತನಕ ಮುಂದಕ್ಕೆ ಮಾಡ್ತೀವಲ್ಲ ಆ ಪಾಪಗಳು. ಈ ಪಾಪಗಳಿಗೂ ಕೂಡ ಪರಿಹಾರವನ್ನು ಸೂಚಿಸ್ತಾಳೆ ಈ ಹಾಡಿನಲ್ಲಿ ಈ ದೇವಿ. 3 ತರಹ ಪಾಪಗಳನ್ನ ತೀನಿ ದೋಷ ಶಪ್ಪು ಅಂದ್ರೆ ಒಂದು
ಒಂದು ಹತ್ತಿಯ ಬೆಟ್ಟಕ್ಕೆ ಒಂದು ಕಿಡಿ ಬೆಂಕಿ ಹಾಕಿದ್ರೆ ಹೇಗೆ ಪುರ್ರಂತ ಹಾರಿ ಹೋಗುತ್ತೋ ಹರಿದು ಹೋಗುತ್ತಾ ಆ ರೀತಿ ನಿನ್ನ ಈ ಹಾಡು ಹೇಳೋದ್ರಿಂದ ಈ ಕಲ್ತಿರೋದ್ರಿಂದ ಅಂತಹ ಪಾಪಗಳೆಲ್ಲ ಹೊರಟು ಹೋಗುತ್ತೆ. ಆಗಾಮಿ ಪಾಪಗಳು ಕೂಡ ಮೈಲ್ಡ್ ಆಗುತ್ತೆ. ಕಾನ್ಸಂಟ್ರೇಷನ್ ಇದ್ದು ಮೈಲ್ಡ್ ಆಗ್ಬಿಟ್ಟು ಚಿಕ್ಕದಾಗಿ ಬಂದು ದೊಡ್ಡದಾಗಿ ಬೆಟ್ಟದಾಗಿ ಬರುವಂಥದ್ದು ಹುಲ್ಲುಗರಿಯ ತರ ಬಂದ್ಬಿಟ್ಟು ಆಕ್ಸಿಡೆಂಟ್ ದೊಡ್ಡದಾಗಬೇಕು ಅಂತಿದ್ರೆ ಕಾಲು ಮಾತ್ರ ಬರೀ ಎದ್ದು ಬಿಟ್ಟು ಮನೆಗೆ ಬಂದಿರ್ತೀರ ಅಷ್ಟೇ. ಅಷ್ಟು ಭಗವಂತ ಹೆಲ್ಪ್ ಮಾಡ್ತಾನೆ. ಆದ್ರೆ ನಾವು ಅವನನ್ನ ಮರಿಬಾರ್ದು, ಅದನ್ನ ನಾವು ಜ್ಞಾಪಿಸ್ಕೊಂಡು ನಾವು ಮಾಡ್ಕೋಬೇಕು. ಆ ರೀತಿ ಮನುಷ್ಯನ 3 ಪಾಪಗಳು ಕೂಡ ಬೆಂಕಿಯ ಬೆಟ್ಟಕ್ಕೆ ಹತ್ತಿಯ ಬೆಟ್ಟಕ್ಕೆ ಬೆಂಕಿ ಹಾಕಿದಂಗೆ ಹಾಕೋಗುತ್ತೆ. ಇವನನ್ನ ನೆನೆಸ್ಕೊಂಡ್ರೆ ಈ ರೀತಿ ಮಾಡ್ತಾ ಇದ್ದಾನೆ. ಸತ್ಯ ಸಂಕಲ್ಪ ಸಕಲೇತರ ವಿಲಕ್ಷಣ ಅರ್ಥಕಲ್ಪಕ ಆಪತ್ಸಕ ಎಲ್ಲವೂ ಕಲಿಯೋದಕ್ಕೆ ನಿಮಗೆ ಬರೋದು. ಅತ್ಯಕಲ್ಪಕ ಆಪತ್ಸಕ ಇನ್ನು ಅವನು ಇರುವಂತಹ ಜಾಗಗಳನ್ನು ಹೇಳ್ತಾರೆ. ಭಗವಂತ ಎಲ್ಲೆಲ್ಲಿದ್ದಾನೆ? 5 ಜಾಗಗಳಲ್ಲಿ ಇರ್ತಾನೆ. ದಿವ್ಯೇ ಪದೇ ಜಲನಿಧೌ ನಿಗಮೋತ್ತಮಾಂಗೆ ಸಾತೆ ಸತಾಂ ಸವಿತು ಮಂಡಲ ಮಧ್ಯಭಾಗೆ ಬ್ರಹ್ಮಾಚಲೇ ಚ ಬಹುಮಾನ ಪದೇ ಮುನೀನಾಂ ವ್ಯಕ್ತಿಂ ತವ ದರ್ಶನ ತವದಂತಿ ನಿತ್ಯಂ. ದಿವ್ಯೇ ಪದೇ ಅಂದ್ರೆ ವೈಕುಂಠ, ಜಲನಿಧೌ ಕ್ಷೀರಸಾಗರ, ನಿಗಮೋತ್ತಮಾಂಗೆ ವೇದಗಳಲ್ಲಿ, ಸ್ವಾಂತೇಯ ಸತಾಂ ಸತ್ಪುರುಷನ ಹೃದಯದಲ್ಲಿ, ಸವಿತು ಮಂಡಲ ಮಧ್ಯಭಾಗ ಸೂರ್ಯನ ಬೆಳಗ್ಗೆ ಎದ್ದ ತಕ್ಷಣ ಸೂರ್ಯ ನಮಸ್ಕಾರ ಮಾಡೋದು ಸೂರ್ಯನ ಮಧ್ಯಭಾಗದಲ್ಲಿ, ಬ್ರಹ್ಮಾಚಲೇ ಸತ್ಯಲೋಕ ಬ್ರಹ್ಮಲೋಕದಲ್ಲಿ, ಬಹುಮಾನ ಪದೇ ಮುನೀನ ಈ ರೀತಿ ವ್ಯಕ್ತಿಂತವ ಪ್ರದರ್ಶನಾಥ ಈ 5 ಜಾಗಗಳಲ್ಲಿ ಭಗವಂತ ಸುಲಭವಾಗಿ ಸಿಗ್ತಾನೆ. ಈ ತರ ಅವನನ್ನ ನೆನೆಸ್ಕೊಂಡ್ರೆ ಯಾವ್ಯಾವ ಜಾಗದಲ್ಲಿ ಎಲ್ಲೆಲ್ಲಿ ಇರ್ತೀರಾ ಅಲ್ಲಲ್ಲಿ ಹಾಗಾಗಿ ನೆನೆಸ್ಕೊಂಡ್ರೆ ಆ ರೀತಿ ಒಲಿತಾನೆ. ಒಟ್ಟಿನಲ್ಲಿ ಈ ರೀತಿ ಒಂದು ಯೋಗಿಗಳ ಹೃದಯ. ತಪಸ್ವಿಗಳು 3 ಗಂಟೆಗೆ ಎದ್ದು ಮೆಡಿಟೇಷನ್ ಮಾಡ್ತಾರೆ. ಹರಿದ್ವಾರ ಋಷಿಕೇಶ ಕಡೆನಲ್ಲಿ ಹೋದ್ರೆ ನಿಮಗೆ ಸಿಕ್ಕೋದೇ ಬರೀ ತಪಸ್ಸುಗಳು. ರೋಡ್ ಗಡಿಯ ಬರೀ ಸನ್ಯಾಸಿಗಳೇ ಇರ್ತಾರೆ. ಅಲ್ಲಿ ರೋಡ್ ತುಂಬಾ ಸನ್ಯಾಸಿಗಳು ಇರ್ತಾರೆ. ಅಂಥ ಜಾಗದಲ್ಲೂ ಕೂಡ ನಿಮಗೆ ಅವರು ಸಿಗುತ್ತಾರೆ. ಹೀಗೆ ಅವನ ಒಂದು ಮಾಡಿಕೊಂಡು ನಿರ್ವಿಘ್ನೇನ ಸಮಾಪ್ಯರ್ಥಂ ವಿಘ್ನೇಶ್ವರ ಪ್ರಾರ್ಥನಾ ಕರಿಷ್ಯೆ, ಇಲ್ಲಿ ವಿಶ್ವಕ್ಸೇನ ಪ್ರಾರ್ಥನಾ ಕರಿಷ್ಯೆ ಅಂತ ಹೇಳ್ಬಿಟ್ಟು ಇವಳು ಈ ವಿಶ್ವಕ್ಸೇನನ ಪ್ರಾರ್ಥನೆಯನ್ನ ಇಲ್ಲಿ ಮಾಡ್ತಾ ಇದ್ದಾಳೆ. ಈ ಕಾಡಿನಲ್ಲಿ ಅದಿತಿ ಶುರು ಮಾಡಿದಾಳೆ. ಹೇಗೂ ವ್ರತವನ್ನ ಶುರು ಮಾಡಿದ್ದಾಯಿತು. ಈ ವ್ರತ ಇದನ್ನು ಹೇಳ್ಬಿಟ್ಟು ಆಮೇಲೆ ಮುಂದಿನ ಸ್ನೇಹಿತೆಯರನ್ನ ಎಬ್ಬಿಸ್ಕೊಂಡು ಕರ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಮಾಯನೆ ಆಶ್ಚರ್ಯ ಗುಣ ಚೇಷ್ಟಿತನ್ ಭಗವಂತನ ಆಶ್ಚರ್ಯ ಯಾವ್ಯಾವ್ದಿದೆ ಇದಲ್ಲೇ ಆಶ್ಚರ್ಯ. ಕೃಷ್ಣಾವತಾರದಲ್ಲಿ ನಮಗೆ ಹತ್ತಿರ ಇರೋದು ಕೃಷ್ಣಾವತಾರ. ರಾಮಾವತಾರ 11 ಲಕ್ಷ ವರ್ಷಗಳಾಗೋಯ್ತು. ಕೃಷ್ಣಾವತಾರ ಆಗಿದ್ದೇನೋ 5,000 ವರ್ಷ ಮಾತ್ರ ಆಗಿದೆ. ಆದ್ರಿಂದ ಅವನನ್ನೇ ನಾವು ನೆನೆಸ್ಕೊಳ್ಳೋಣ. ಯಾಕಂದ್ರೆ ಹತ್ರ ಇರೋದ್ರಿಂದ ಬೇಗ ಬರ್ತಾನೆ ಅಂತ ಹೇಳ್ಬಿಟ್ಟು ಕೃಷ್ಣನನ್ನ ಎಲ್ಲರೂ ನೆನೆಸ್ಕೊತಾರೆ. ತಿರುಪತಿ ದೇವರಲ್ಲಿ ಕೃಷ್ಣನ ಇದಾಗ್ಬಿಟ್ಟಿದೆ, ಅದಕ್ಕೋಸ್ಕರ ಅಲ್ಲಿ ಐಕ್ಯ ಆಗ್ಬಿಟ್ಟಿದ್ದಾನೆ ಕೃಷ್ಣ. ಆದ್ರಿಂದ ಎಲ್ಲರೂ ತಿರುಪತಿ ದೇವರಿಗೆ ಹರಿಸ್ಕೊಳ್ಳೋದು ತುಂಬಾ ಜಾಸ್ತಿ. ಯಾಕೆಂದ್ರೆ ಇಟ್ ಇಸ್ ರೀಚಬಲ್, ನಮಗೆ ಸಿಕ್ಕತ್ತೆ ಬೇಗ. ರಾಮ ಎಲ್ಲ ತುಂಬಾ ದೂರ ಇದ್ದಾರೆ, ನಮ್ಮ ಪ್ರಾರ್ಥನೆ ಕೇಳೋಷ್ಟು ತುಂಬಾ ದಿವಸ ಆಗ್ಬಿಡುತ್ತೆ ಅಂತ ಬೇಗ ಕೃಷ್ಣನನ್ನ ನೆನೆಸ್ಕೊತಾರೆ. ಆ ರೀತಿ ಅಮದ್ಭುತಂ ಬಾಲಕಮ ಪೂಜೆ ಕ್ಷಣ ಅವನು ಹುಟ್ಟೇ ಒಂದು ಆಶ್ಚರ್ಯ. ಸೆರೆಮನೆಯಲ್ಲಿ ಹುಟ್ಟಿದ ಅದೇನೋ ಉದ್ದಾಮ ಕಾಂಕ್ಷಿಗಳ ನೋಕುರಾದ ಬಿಹಿ ವಿರೋಚಮಾನ ವಸುದೇವ ಈಕ್ಷತ. ಇಷ್ಟು ಸುಂದರವಾದ ಶಿಶು ಆ ಕಾರಾಗೃಹದಲ್ಲಿ ದೇವಕಿಯಿಂದ ಹುಟ್ಟಿ ಬಂದಿರೋ ಮಗುನ ನೋಡ್ತಾ ಇಬ್ರಿಗೂ ಆಶ್ಚರ್ಯ. ದೇವಕಿಗೂ ಋತುವೆ ಏನಪ್ಪ ಹೀಗಿದೆ ಮಗು ಅಂತ ಹೇಳಿ ಈಗ ಹುಟ್ಟುಬಿಟ್ಟ ಮಗು ಆಗಲಿ ಅಂದಿದ್ದಾನೆ. ಅದ್ರ ಹಿಂದೆನೆ ನಾರಾಯಣನ ಒಂದು ಇದು ಬರ್ತಾ ಇದೆ ಅವರಿಗೆ. ಅವಾಗ ಅದು ಮಾತಾಡ್ತಾ ಇದೆ, ನಾನೇ ಬಂದಿರೋದು, ನೀವು ಇಷ್ಟು ದಿವಸ ಕೇಳ್ಕೊಂಡ್ರಲ್ಲ ಅದಕ್ಕೆ ನಾರಾಯಣ ನಾನೇ ನಿಮಗೆ ಈ 8ನೇ ಶಿಶುವಾಗಿ ಕೃಷ್ಣಾಗಿ ಹುಟ್ಟುತ್ತಾ ಇದ್ದೇನೆ. ಅಲ್ಲೇ ಒಂದು ಆಶ್ಚರ್ಯ ಚಕಿತ. ಯಾರು ನಂಬಲ್ಲ, ಇದನ್ನ ನಂಬಲೇಬೇಕು ಅಂತಂದ್ರೆ ನಂಬಬೇಕು. ಆ ರೀತಿ ರಾಮಾವತಾರದಲ್ಲಿ ವಾಲಿ ಹೆಂಡತಿ ತಾರೆ ಬಂದು ಶಪಿಸ್ಬೇಕು ಅಂತಂದವಳು ತಮೇಶಯೇ ಮಹಾಯೋಗಿ ತುಮಪ್ರಮೇಯಶ್ಚ ದುರಾಸದಶ್ಚ ಅಂತ ಹೇಳಿ ಹೊಗಳಕ್ ಶುರು ಮಾಡಿದ್ಲು. ಮಂಡದಲ್ಲಿ ಬಂದು ಶಾಪ ಹಾಕ್ಬೇಕು ಅಂತ ಅವಳು ಕೂಡ ನೋತ್ತ ಬಾಣ ಸರಬಾಣ ಪಾಣಿಹಿ ಅದು ಮಹಾಬಲ ಸಂಹನನೋಪನ್ನ ಮನುಷ್ಯ ದೇಹ ಹೃದಯೇನ ಯುಕ್ತ ಬ್ರಹ್ಮ ಮನುಷ್ಯ ದೇಹನ ಹಾಕೊಂಡ್ಬಿಟ್ಟು ಪರಮನ ವಿಷ್ಣು ತರ ಕಾಣಿಸ್ತಾ ಇದೆಯಲ್ಲ ರಾಮ ಅಂತ ಮಂಡೋದರಿ ಹೇಳ್ತಾಳೆ. ಮಂಡೋದ್ರಿಗೆ ಅಲ್ಲಿ ರಾವಣ ಇನ್ನು ಬಂದಿದ್ದಾನೆ. ರಾಮನ ಮುಂದೆ ಬನ್ನಿ ಇಟ್ಕೊಂಡ್ರೆ ರಾಮ ಕಾಣಿಸ್ತಾ ಇಲ್ಲ, ಅವನಿಗೆ ವಿಷ್ಣು ಕಾಣಿಸ್ತಾ ಇದ್ದಾನೆ. ನೀನು ಬರೀ ಮನುಷ್ಯ ರೂಪದಲ್ಲಿ ಬಂದಿದೆಯಾ ಅಷ್ಟೇ, ನೀನು ವಿಷ್ಣು ಅಂತ ಹೇಳಿ ಅವಳು ಹೇಳ್ಬಿಟ್ಟು ಸಮಾಧಾನವಾಗಿ ವಾಪಸ್ ಹೋಗ್ತಾಳೆ. ಆ ರೀತಿ ಒಂದು ಆಶ್ಚರ್ಯ ಚೇಷ್ಟಿತನ್ ಅವನ ಹುಟ್ಟಿನಲ್ಲೇ ಸಾವಿನಲ್ಲೂ ಕೊನೆಯಲ್ಲೂ ಇರುವಾಗಲೂ ಕೂಡ ಆ ಆಶ್ಚರ್ಯ ಚಿತ್ತನ್ ಮಾಯನೈ
ಅಂತ ಮನುಗಳ ಮಟ್ಟದಲ್ಲಿ ಮಾನುಷ್ಯಂ ಉಪರಾಸ್ತಾಯ ವಿಷ್ಣುಸ್ಯ ಪರಾಕ್ರಮಃ, ಮನುಷ್ಯನ ಶರೀರ ಅಂತ ಒಂದು ಕವಚವನ್ನು ಹಾಕೊಂಡ್ಬಿಟ್ಟು ಒಳಗಡೆ ವಿಷ್ಣು ಮಾಯ ಆಗಿದೆಯೇನೇನು ಅಂತ ಮಂಡೋದರಿ ಏನ್ ಮಾಯ ಮಾಡಿದ್ದ ಮಂಡೋದರಿಗೆ ಏನಿಲ್ಲ, ನಮ್ಮ ಥರ ಅವಳು ಒಂದು ಆರ್ಡಿನರಿ ಸ್ತ್ರೀ ಅಂತ ಹೇಳ್ಕೊಂಡು ಆ ಕಾಲದ ದೇವತೆಗಳ ಅವ್ರಿಗೆಲ್ಲ ಕ್ಯಾರೆಕ್ಟರ್ಸ್ ಇತ್ತು. ಆ ರೀತಿ ಬಂದು ಅವಳಿಗೆ ಹೀಗೆ ಮಾಡಿದ್ರ ಮನುಷ್ಯ ದೇಹ ಉಪಾಯ ಅದು ಬಿಟ್ಟ. ಆ ರೀತಿ ಮಾಯನೆ ಅನ್ನೋ ಪದಕ್ಕೆ ಒಬ್ಬೊಬ್ರು ಉಪನ್ಯಾಸಕರು 5 ದಿವಸ 10 ದಿವಸ ಉಪನ್ಯಾಸ ಮಾಡ್ತಾರೆ. ತಿರುಪಾವೆ ಮಂಗಳ 2 ತಿಂಗಳಾಗ್ಬಿಡುತ್ತೆ. 1 ತಿಂಗಳು ಹಾಡಬೇಕಾದ್ರೆ ಈ ಮಾಯನೆ ಹಾಡಿಗೆ ಇನ್ನೊಂದು ಹಾಡಿದೆ ಕೊನೆಯಲ್ಲಿ. ಆ ಹಾಡಿಗೆ 5 ದಿವಸ 10 ದಿವಸ ಉಪನ್ಯಾಸ ಮಾಡ್ತಾರೆ. ಒಂದೇ ಹಾಡು ಇಟ್ಕೊಂಡು 2-3 ತಿಂಗಳು 2 ತಿಂಗಳು ಒಬ್ಬರಂತೂ ಇದ್ರು ಸಂತಾನಗೋಪಾಲಾಚಾರ್ಯ ಅವರು 2 ತಿಂಗಳು. ಅವರು ಇಲ್ಲ ಎನ್ ಟಿ ಶ್ರೀನಿವಾಸಯ್ಯಂಗಾರ್ ಅವರು ಅಷ್ಟೇ 2 ತಿಂಗಳು ಮಂಗಳ ಮಾಡಬೇಕು ಅಂತಂದ್ರೆ ಪೊಂಗಲಾಗಿ ಇನ್ನೊಂದು ತಿಂಗಳಿಗೆ ಮಂಗಳ ಆಗ್ತಾ ಇತ್ತು. ಅಂದ್ರೆ ಈ ಮಾಯನೆ ಅನ್ನೋ ಒಂದು ಪದಕ್ಕೆ ಅಷ್ಟು ಉಪನ್ಯಾಸ ಮಾಡ್ತಾ ಇದ್ರು ಅವರು. ತುಂಬಾ ಇದೆ, ಎಷ್ಟು ಅಂತ ಹೇಳ್ತೀರಾ ಅವನ ಮಾಯಾ ಶಕ್ತಿಯನ್ನು ಹೇಳ್ಕೊಂಡು. 14 ಬ್ರಹ್ಮಾಂಡದಲ್ಲಿ ಮಾಯೆಗಳು, ತ್ರಿಗುಣಗಳು, ಮೋಹಿತರಾಗಿರುವಂತಹ ಸತ್ವ ರಜಸ್ ತಮಸ್ ಗುಣಗಳಲ್ಲಿ ಇರುವಂತಹ ಮಾಯೆಗಳು ಎಲ್ಲದನ್ನು ಕೂಡ ತೋರಿಸ್ತಾನೆ. ಒಟ್ಟಿನಲ್ಲಿ ಕೃಷ್ಣಾವತಾರ ಆಗಿದ್ದು ಹೇಗಪ್ಪ ಅಂತಂದ್ರೆ, ವೈಕುಂಠದಲ್ಲಿ ಭಗವಂತನಿಗೆ ಆರಾಧನೆಯ ಸಮಯ. ವೈಕುಂಠದಲ್ಲಿ ಭಗವಂತನಿಗೆ ಪೂಜೆ ಮಾಡ್ತಾ ಇದ್ದಾರೆ. ಎಲ್ಲ ಮಾಡ್ತಾ ಇರ್ಬೇಕಾದ್ರೆ ಅದು ಅಲ್ಲದೆ ಅದಕ್ಕೊಬ್ಬರು ಹೇಳ್ತಾರೆ, ಚುಟ್ಟು ನನ್ನ ಮಾಲೆಗಳು ತೂಯನರೇಂದಿ ಇನ್ನೋರ್ಗಳನ್ನೀರಾಟಿ ಧೂಪಂ ಧರ ದಕ್ಕವೇ ಅಂಗು. ಹಾಕುವಂತೆ ಮಂಗಳಾರತಿ ಮಾಡುವಂತೆ ಧೂಪ ಹಾಕಿದ್ದಾರೆ. ಆ ಧೂಪ ಎಷ್ಟು ದಟ್ಟವಾಗಿ ಆವರಿಸ್ಕೊಂತು ವೈಕುಂಠದಲ್ಲಿ ಅಂತಂದ್ರೆ, ನಾರಾಯಣ ಹೇಳ್ತಾ ಇದ್ದಾನೆ ಲಕ್ಷ್ಮಿಗೆ, ನಡಿ ಕೃಷ್ಣಾವತಾರ ಮುಗಿಸು ಬಂದ್ಬಿಡೋಣ ಒಂದೇ ಚಂಪಲ್ಲಿಂದ ಕೆಳಕ್ಕೆ. 120 ವರ್ಷ ವೈಕುಂಠದಲ್ಲಿ ಹಾಕೋ ಧೂಪ ನಮ್ಮ ಲೆಕ್ಕದಲ್ಲಿ 120 ವರ್ಷ ಉರಿಯುತ್ತಂತೆ. ಆ 120 ವರ್ಷದಲ್ಲಿ ಅವನೊಂದು ಅವತಾರ ಮುಗಿಸ್ಬಿಟ್ಟು ಹೊಟ್ಟೋದ. ಕೃಷ್ಣಾವತಾರ ಆಗಿದ್ದ ಅಷ್ಟೇ ಕಾಲದಲ್ಲಿ ಅಲ್ಲಿ ವೈಕುಂಠದಲ್ಲಿ ಪೂಜೆ ಮಾಡಿದ್ರು, ಮಂಗಳಾರತಿ ಮಾಡಿದ್ರು, ಧೂಪ ಹಾಕಿದ್ರು. ಧೂಪ ಆಗೋಷ್ಟೊತ್ತಿಗೆ ವಾಪಸ್ ಎಲ್ಲ ಮುಗಿಸಿ ಅಲ್ಲೇ ಹೋಗ್ಬಿಟ್ಟಿದ್ರು ಇಬ್ಬರುವೆ ಫೈನಲ್ ಮಂಗಳಾರತಿಗೆ. ಆ ರೀತಿ ಕೃಷ್ಣಾವತಾರ ಅದೊಂದು ದೊಡ್ಡ ಮಾಯೆ. ಅಲ್ಲಿ ಹೇಳ್ತೀರ ಶೂಟು ನನ್ನ ಮಾನೆಗಳ ತೂಯನವೇನಿ ವೈಕುಂಠದಲ್ಲಿ ಹಾಕಿದ ಹಾರ 120 ವರ್ಷ ಆದ್ಮೇಲೆ ಹೋದ್ರೂ ಕೂಡ ಆ ಹಾರ ಒಳಗೆ ಇರಲಿಲ್ಲ, ಫ್ರೆಶ್ ಆಗಿ ಆಗ್ತಾನೆ ಹಾಕಂಗಿತ್ತು. ಇಲ್ಲವ್ರಿಗೆ ಗೊತ್ತಾಗೋಗುತ್ತಲ್ಲ ಅಲ್ಲಿರೋರಿಗೆಲ್ಲ, ಅದನ್ನು ಒಣಗಿಸ್ಬಿಟ್ರೆ ಆ ಹಾರ ಹಾಗೆ ಫ್ರೆಶ್ ಆಗಿತ್ತು. ಅಷ್ಟೇ ಪೀರಿಯಡ್ನಲ್ಲಿ ಕೃಷ್ಣಾವತಾರನ ಮುಗಿಸ್ಬಿಟ್ಟು ಹೊರಟೆ ಹೋಗಿದ್ದ. ಅಂತಹ ಕೃಷ್ಣಾವತಾರ ಅದು ಶುಟ್ಟು ನನ್ಮಾನೆಗಳು ತೂಯನೇಂದಿ ಇನ್ನೋರ್ಗಳು ನನ್ನೀರಾಟಿಯಂ ಧೂಪಂ ಧರ ತಕೈ ಅಂಗು. ಇನ್ನೋರ್ಗಳನ್ನೆಲ್ಲ ಬ್ರಾಹ್ಮಣರಲ್ಲಿ ಇದ್ದವರೆಲ್ಲ ವೈಕುಂಠದ ಭಕ್ತರೆಲ್ಲರೂ ಕೂಡ ಸ್ನಾನ ಮಾಡಿ ಬಂದು ಮುಗಿಸಿ ಅಲ್ಲಿ ಧೂಪ ಹಾಕಿ ಮಾಡೋ ಅಷ್ಟೊತ್ತಿಗೆ ಕೃಷ್ಣಾವತಾರ ಮುಗಿಸ್ಕೊಂಡು ಮಾಯ ಮಾಡಿಬಿಟ್ಟು ಹೊರಟೋಗಿದ್ದು. ಇನ್ನು ಮಾಯನೆಗೆ ಇನ್ನೆಷ್ಟು ಹೇಳಬೇಕು, ಅದು ಒಂದೇ ಸಾಕು. ಕೃಷ್ಣಾವತಾರದ ಒಂದು ಅವತಾರನೇ ಸಾಕು ಮಾಯನೆ. ವೇದಕ್ಕೆ ಗೊತ್ತಿಲ್ವೇ, ಯಥೋಜ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಖ ಅಜಾಯಮಾನೋ ಬಹುದಾಡಿ ಜಾಯತೆ. ಒಟ್ಟಿನಲ್ಲಿ ನೀರಿನಲ್ಲಿ ಮಣ್ಣಿನ ಸೃಷ್ಟಿ, ಮಣ್ಣಿನಲ್ಲಿ ತೇಜಸ್ಸು, ವಾಯು, ಆಕಾಶ ಎಲ್ಲವನ್ನೂ ಸೃಷ್ಟಿಸಿ ರೆಡಿಯಾಗಿಟ್ಟು ನಮಗೆ ಜನ್ಮ ಕೊಟ್ಟಿತ್ತು. ಮನುಷ್ಯ ಹುಟ್ಟಿದ್ದು ಆಮೇಲೆ ಎಲ್ಲವೂ ತೋಯ, ನೀರು, ಆಪು, ಬೆಂಕಿ ಎಲ್ಲನೂ ಬಂದ ಮೇಲೆ ಆಮೇಲೆ ಮನುಷ್ಯ ನಮ್ಮನ್ನ ಸೃಷ್ಟಿ ಮಾಡಿಸ್ತಾ ಎಲ್ಲ ಸ್ಪೂನ್ ಫೀಡಿಂಗ್ ನಮಗೆ ಸಿಕ್ಕಿರೋದು. ಏನಕ್ಕೂ ಕಷ್ಟಪಟ್ಟಿಲ್ಲ. ಬೆಂಕಿ, ನೀರು ಎಲ್ಲನೂ ಕೂಡ ರೆಡಿಯಾಗಿತ್ತು ನಾವು ಬರೋಷ್ಟೊತ್ತಿಗೆ ಎಲ್ಲ ಬಂದಾಗ. ಆ ರೀತಿ ಯಮುನಾ ನದಿಯಲ್ಲಿ ರಾಸಕ್ರೀಡೆಯ ಒಂದು ಕೃಷ್ಣಾವತಾರದಲ್ಲಿ ಯಮುನಾ ನದಿ, ರಾಮಾವತಾರದಲ್ಲಿ ಗೋದಾವರಿ, ಈ ರೀತಿ ಒಂದೊಂದು ಅವತಾರದಲ್ಲಿ ಒಂದೊಂದು ನದಿಗಳನ್ನ ಇಟ್ಕೋತಾ ಇದ್ದಾರೆ. ಹಾಗೆ ಯಮುನಾ ನದಿಯನ್ನು ಹೇಳ್ತಾರೆ. ಕುರುಕ್ಷೇತ್ರದಲ್ಲಿ 18 ದಿವಸದಲ್ಲಿ ಇರೋ ಅಷ್ಟು ಜನನ್ನು ಸೇರಿಸ್ಬಿಟ್ಟು 18 ಅಕ್ಷೋಹಿಣಿ ಸೈನ್ಯವನ್ನ ನಿರ್ನಾಮ ಮಾಡಾಕ್ಬಿಟ್ಟು ನಾವು ಕುರುಕ್ಷೇತ್ರಕ್ಕೆ ಹೋದಾಗ ಅಲ್ಲಿ ಹೇಳ್ತಾ ಇದ್ದಾರೆ ಒಬ್ರು, ಈಗಲೂ ಕೂಡ ಮನೆ ಕಟ್ಟಬೇಕು ಅಂತ ಡಿಗ್ ಮಾಡಿದ್ರೆ ಬೋನೆಗಳು ಸಿಗುತ್ತಂತೆ, ತಲೆ ಮೂಳೆಗಳು ಅದೆಲ್ಲ ಸಿಗುತ್ತಂತೆ. ಅದನ್ನೆಲ್ಲ ಒಂದ್ ಕಡೆ ಗುಡ್ಡೆ ಹಾಕಿಬಿಟ್ಟು ಮನೆ ಕಟ್ಟಕ್ಕೆ ಶುರು ಮಾಡಿದ್ರು. ಮೊದ್ಮೊದಲೇ ಹೆದರ್ಕೊಂಡು ಆ ಜಾಗಕ್ಕೆ ಕುರುಕ್ಷೇತ್ರದ ಫೀಲ್ಡ್ ಹಾಗೆ ಓಪನ್ ಆಗಿತ್ತು. ನಮ್ಮಮ್ಮ ಅವರು ಫಸ್ಟ್ ಟೈಮ್ ಯಾತ್ರೆ ಹೋದಾಗ ಕಣ್ಣೇ ಕಾಣಿಸ್ತಿರ್ಲಿಲ್ಲ, ಅಷ್ಟು ದೊಡ್ಡ ಫೀಲ್ಡ್. ಇವಾಗ ಎಲ್ಲ ಮಧ್ಯೆ ಒಬ್ಬೊಬ್ಬರ ಬಂದು ಆಕ್ಯುಪೈ ಮಾಡ್ಕೋತಾ ಇದ್ದಾರೆ. ಆಗ ಹೋಗಿ ತುಂಬಾ ದಿವಸ ಆಯ್ತು, ಅದ್ರಲ್ಲಿ ದೋಷ ಇಲ್ಲ ಅಂತ ಯಾರೋ ಒಬ್ರು ಹೇಳ್ಬಿಟ್ರು ಜೋಯಿಸು. ಸರಿ, ಸಿಕ್ಕಿದ ಮೂಳೆನೆಲ್ಲ ಎತ್ತೆಸ್ಬಿಟ್ಟು ಬೋರ್ಡೆಗಳನ್ನೆಲ್ಲ ಎತ್ತೆಸ್ದು ಅವ್ರ ಮನೆಗಳು, ಅಪಾರ್ಟ್ಮೆಂಟ್ಸು ಎಲ್ಲ ಬರ್ತಾ ಇದೆ ಕುರುಕ್ಷೇತ್ರದ ಫೀಲ್ಡ್ ಅಲ್ಲಿ. ಮಹಾಭಾರತ ಯುದ್ಧ ಆದ ಜಾಗದಲ್ಲಿ ಈಗೆಲ್ಲ ಅಪಾರ್ಟ್ಮೆಂಟ್ಸ್ ಆಗ್ತಾ ಇದೆ, ಯಾರು ಹೆದರ್ತಾ ಇಲ್ಲ. ಆಗೋಯ್ತಲ್ಲ ಎಷ್ಟೋ ದಿವಸ ಆಗೋಯ್ತು ಅಂದ್ಬಿಟ್ಟು ಮಾಡ್ಕೋತಾ ಇದ್ದಾರೆ. ಹಾಗೆ ಆ ರೀತಿ ಮಾಯೆ ಮಾಡಿದವನು ಪಾರ್ಥ ಸಾರಥಿಯಾಗಿ 18 ದಿವಸದಲ್ಲಿ
ಪ್ರಪಂಚದಲ್ಲಿ ಇದ್ದಂತಹ ಎಲ್ಲ ರಾಜರುಗಳನ್ನು ಮುಗಿಸ್ಬಿಟ್ಟ. ಉಳಿಸ್ದವನು ಮಮ ಪ್ರಾಣಾಹಿ ಪಾಂಡವಾಹ, 5 ಜನ ಪಾಂಡವರನ್ನು ಮಾತ್ರ ಉಳಿಸ್ದ. ಅವ್ರ ಮೊಮ್ಮಗ ಒಬ್ಬ ಪರೀಕ್ಷೆ, ಎಲ್ಲರೂ ಹೋಗಾಗಿತ್ತು. ಪಾಂಡವರ ಮಕ್ಕಳು ಇರಲಿಲ್ಲ, ಉಪ ಪಾಂಡವರು 5 ಜನ ಅವರು ಇರಲಿಲ್ಲ. ಒಟ್ಟಲ್ಲಿ ಪಿರಂದವಾಳು ಮರಂದವಾಳು ಬರಿಯ ಭಾರತ ಕೈಸೈದು, ಎಲ್ಲಿ ಹುಟ್ಟಿದ್ಯೋ ಏನ್ ಮಾಡಿದ್ಯೋ ಬರಿಯ ಭಾರತವನ್ನು ಮಾಡಿಬಿಟ್ಟು ನೀನು ಹೊರಟೋಗ್ಬಿಟ್ಟೆ. ನಿನ್ನ ಈ ಮಾಯವನ್ನ ಎಲ್ಲಿ ನೋಡ್ಕೋಬೇಕು? ವಡ ಮಧುರಮೈಂದನೈ, ಇನ್ನು ಮಧುರಾಪುರಿ ಅದು ಎಷ್ಟು ಪುಣ್ಯ ಮಾಡಿತ್ತು. ನಾರ್ತಲ್ಲಿರೋ ಮಧುರಾಪುರಿ, ಸೌತ್ ಮಧುರೆ ಅಲ್ಲ, ನಾರ್ತಲ್ಲಿರೋ ಮಧುರೆ ಹುಟ್ಟಿದ ಜಾಗ, ಕೃಷ್ಣ ಹುಟ್ಟಿದ ಜಾಗ ಅದು. ವೈಕುಂಠ ಕ್ಷೀರಸಾಗರ ಎರಡೂ ಬಿಟ್ಟು ಯೇಷ ನಾರಾಯಣ ಶ್ರೀಮಾನ್ ಕ್ಷೀಣಾರಣ ಮನಿಕೆ ತನಕ ನಾಗ ಪರ್ಯಂಕ ಮುತ್ಸುಜ್ಜ ಆಗತ್ತೋ ಮಧುರಾಪುರಿ. ನಾಗ ಪರ್ಯಂಕವನ್ನು ಬಿಟ್ಬಿಟ್ಟ ಜನಗಳನ್ನ ರೀಚ್ ಆಗ್ಬೇಕು. ನಾನು ಸಿಗ್ತಾ ಇಲ್ಲ ಜನಗಳಿಗೆ, ನನ್ನ ನೋಡೋದಿಕ್ಕೆ ಅವ್ರಿಗೆ ಕ್ಷೀರಸಾಗರಕ್ಕೂ ಬರೋಕ್ಕಾಗಲ್ಲ, ವೈಕುಂಠಕ್ಕೂ ಬರೋಕ್ಕಾಗಲ್ಲ. ವೈಕುಂಠಕ್ಕಾಗಲ್ಲ ಅಂತ ಕ್ಷೀರಸಾಗರಕ್ಕೆ ಬಂದ. ಕ್ಷೀರಸಾಗರಕ್ಕೂ ಯಾರಿಗೂ ಬ್ರಹ್ಮನಿಗೆ ಹೋಗಕ್ಕಾಗಲಿಲ್ಲ. ಕ್ಷೀರಸಾಗರ ಭೂಮಿ ಮೇಲೆ ಇದೆ, ಅದು ಹೋಗಕ್ಕಾಗಲಿಲ್ಲ. ಆದ್ರಿಂದ ಅದನ್ನು ಬಿಟ್ಬಿಟ್ಟು ಮಧುರಾಪುರಿಗೆ ಬಂದು ನೆಲೆಸಿದಂತೆ. ಮಧುರಾಪುರಿಯಲ್ಲಿ ದೇವಕಿ ಗರ್ಭದಲ್ಲಿ ಆ ಕಾರಾಗೃಹದಲ್ಲಿ ಹುಟ್ಟಿ ಆಮೇಲೆ ಮಧುರೆಗೆ ಕಂಸಾದಿಗಳನ್ನೆಲ್ಲ ಕೊಂದು ಒಟ್ಟಿನಲ್ಲಿ ಕೃಷ್ಣಾವತಾರನ ಈ ರೀತಿ ಮಾಡಿಕೊಂಡು ಮಾಯನೈ ಅನ್ನೋ ಪದಕ್ಕೆ ಮಧುರೆ ಏನ್ ಪುಣ್ಯ ಮಾಡಿತ್ತು. ಎಲ್ಲಾ ಯುಗಗಳಲ್ಲೂ ಕೂಡ ಮಧುರೆಗೆ ಒಂದು ಪುಣ್ಯ. 4 ಯುಗಗಳಲ್ಲೂ ಕೂಡ ಇದೆ ಸಂಬಂಧ, ಭಗವಂತನ ಸಂಬಂಧರ ಇರುವ ಊರಂತಹದು ಪುಣ್ಯಕ್ಷೇತ್ರ. ಅಲ್ಲಿಗೆ ಹೋಗಲೇಬೇಕು. ಅಲ್ಲಿ ಕಾರಾಗೃಹವನ್ನು ಇಟ್ಟಿದ್ದಾರೆ. ಕೃಷ್ಣ ಹುಟ್ಟಿದ ಜಾಗ ಆ ಕಾರಾಗೃಹ ಹಾಗೆ ಇದೆ. ಅಫ್ಕೋರ್ಸ್ ಇಂಪ್ರೂವ್ ಮಾಡಿ ಇಟ್ಟಿರ್ಬೋದು. ಒಟ್ಟಲ್ಲಿ ಆ ಜಾಗದಲ್ಲಿ ಹಾಗೆ ಇದೆ, ಅದನ್ನ ನೋಡ್ಕೊಂಡು ಬರ್ಬೋದು. ಕೃತಯುಗದಲ್ಲಿ ವಾಮನ ಅವತಾರದಲ್ಲಿ ಅಲ್ಲೇ ಇದ್ದ. ತ್ರೇತಾಯುಗದಲ್ಲಿ ಲವಣಾಸುರನ ಶತ್ರುಘ್ನ ಅಲ್ಲೇ ಇದ್ದ. ಮಧುರಾನ ಹೆಸರಿಟ್ಕೊಂಡು ಆಳ್ತಾ ಇದ್ದ. ಬಟ್ನಲ್ಲಿ ರಾಮನ ಸಂಬಂಧ ಇಲ್ಲ ಇವರ ಯಾವುದು ಊರೇ ಇರ್ಲಿಲ್ಲ. ಆ ರೀತಿ ತಥೋ ಮಧುವನಂ ನಾಮ ಖ್ಯಾತ ಕೀರ್ತಿ ಶುಭ ಅಂತ ಹೇಳ್ತಾರೆ. ಒಟ್ಟಲ್ಲಿ ಮಧುರಾ ನಾಮ ನಗರಿ. ಒಟ್ಟಿನಲ್ಲಿ ಅಯೋಧ್ಯ, ಮಧುರಾ, ಮಾಯಾ, ಕಂಚಿ, ಕಾಶಿ, ಜವಂತಿಕಾ, ಸತ್ಪುರಿ, ದ್ವಾರವತಿ ಚೈವ ಸಪ್ತೈತೆ ಮೋಕ್ಷದಾಯಕ ಅಂತಾನು ಹೇಳ್ತಾರೆ. ಮಧುರೆಯನ್ನು ನೋಡೋದು ಕೂಡ ಮೋಕ್ಷದಾಯಕ. ಮಧುರೆಗೆ ಹೋಗೋದೇನು ಕಷ್ಟ ಇಲ್ಲ, ತುಂಬಾನೇ ಈಸಿ. ಇಲ್ಲಿಂದ ಸ್ಟ್ರೈಟ್ ಡೆಲ್ಲಿಗೆ ಹೋಗ್ಬಿಟ್ರೆ ಡೆಲ್ಲಿಯಿಂದ ಒಂದು ಇದ್ಕೊಂಡು ಮಧುರೆ ಅಲ್ಲೇ ಡೆಲ್ಲಿನಲ್ಲಿ ಇಟ್ಬಿಟ್ಟು ಅಲ್ಲೇ 7 ಜಾಗಗಳನ್ನ ಕೃಷ್ಣ ಹೋಗ್ತಾ ಇದ್ದ ಯೂಸ್ ಮಾಡ್ತಾ ಇದ್ದ 7 ಜಾಗಗಳನ್ನ ಸುಲಭವಾಗಿ ಅಲ್ಲಿ ನಾನು ಕರ್ಕೊಂಡು ಹೊರಟೋಗ್ಬಿಡ್ತಾರೆ. ಎಲ್ಲರಿಗೂ ಗೊತ್ತಿದೆ. ಇಲ್ಲಿ ಆಟೋನಲ್ಲಿ ಹೋಗಿ, ಸೈಕಲ್ ರಿಕ್ಷಾ ಹೋಗಿ ಎಲ್ರಿಗೂ ಗೊತ್ತಿದೆ. ಓ ಕೃಷ್ಣ ಕಹ ರೆತ್ತ ಉತ್ತು ಲೆಜ ಅಂತ ಹೇಳಿದ್ರೆ ಸಾಕು, ಒಂದು ಪರಿಕ್ರಮ ಮಾಡಿಸ್ಬಿಡ್ತಾನೆ 3 ದಿವಸ. ಮಧುರೆಗೆ ಬೃಂದಾವನ, ಮಧುರಾ, ಗೋಕುಲ ಎಲ್ಲ, ಗೋವರ್ಧನ ಎಲ್ಲವನ್ನು ಕೂಡ ನೋಡ್ಕೊಂಡು ಕುರುಕ್ಷೇತ್ರವನ್ನು ನೋಡ್ಕೊಂಡು ಲಾಸ್ಟ್ ವಾಪಸ್ ಬರ್ಬೋದು. ಕುರುಕ್ಷೇತ್ರ ಕಡೆ ಕರ್ಕೊಂಡು ಹೋಗ್ತಾನೆ. ಯಾಕೆಂದ್ರೆ ಅಲ್ಲಿಂದ ಬಸ್ ಬಿಟ್ರೆ ಇಲ್ಲಿ ಈಸಿ, ಫ್ಲೈಟು ಅಲ್ಲಿಂದ ಇರುತ್ತೆ. ಸೊ ಅಲ್ಲಿಂದ ಈಸಿ, ಅಲ್ಲಿಂದ ಬರ್ತಾರೆ. ಒಟ್ಟಿನಲ್ಲಿ 7 ಕೃಷ್ಣನ ಅನುಯಾತ್ರ ಅಂತ ಹೇಳಿ 7 ಜಾಗಗಳು. ಆ ಕೃಷ್ಣನ ಇದ್ದ 7 ಜಾಗಗಳನ್ನ ನೋಡ್ಕೊಂಡು ಬಂದ್ಬಿಡ್ಬೋದು. ಒಟ್ಟಲ್ಲಿ ಪುಣ್ಯ ಸ್ಥಳಗಳು ಎಲ್ಲವನ್ನ ನೋಡ್ಕೊಂಡ್ ಬರೋದು. ಒಟ್ಟಿನಲ್ಲಿ ಹೀಗೆ ಆದರೆ ತೂಯಪ್ಪೆರನಿ ಯಮುನಾ ಇತ್ತುರಮನೈ, ಯಮುನಾ ನದಿಯಲ್ಲೇ ಇದ್ದಿದ್ದು. ಆಲ್ಮೋಸ್ಟ್ ಕೃಷ್ಣ ಯಮುನಾ ನದಿಯನ್ನು ತುಂಬಾ ಉಪಯೋಗಿಸಿದಾನೆ. ಕೃಷ್ಣ ಅವತಾರ ಆದ್ಮೇಲೆ ಯಮುನಾ ನದಿ ವಿರಜಾ ನದಿ ಆಗ್ಬಿಟ್ಲಂತೆ. ವಿರಜಾ ನದಿ ಅನ್ನೋದು ಬ್ರಹ್ಮಲೋಕಕ್ಕೂ ವೈಕುಂಠಕ್ಕೂ ಮಧ್ಯದಲ್ಲಿರುವಂತ ಒಂದು ಕನೆಕ್ಷನ್. ವಿರಜಾ ನದಿ ಅಲ್ಲಿರೋದು. ಆ ವಿರಜಾ ನದಿಯಿಂದ ಆ ಕಡೆ ವೈಕುಂಠಕ್ಕೆ ಹೋದವರು ಯಾರು ವಾಪಸ್ ಬರಲ್ಲ. ಅವ್ರಿಗೆ ಪರ್ಮನೆಂಟ್ ಅಲ್ಲೇ ವೈಕುಂಠದಲ್ಲೇ ಯಾವಾಗ್ಲೂ 25 ವರ್ಷ, ಯಾವಾಗ್ಲೂ ಕೂಡ ಯೌವನ, ಯಾವಾಗ್ಲೂ ಮೃಷ್ಟಾನ್ನ ಭೋಜನ ಏನ್ ಬೇಕಾದ್ರೂ ತಿನ್ಬೋದು. ಅದಕ್ಕೆ ತಿನ್ನೋದಕ್ಕೆ ಬೇಕಾಗಲ್ಲ. ಸದಾ ಭಗವಂತನ ಸೇವೆ ಅಲ್ಲೇನೆ. ಆದ್ರೆ ದೇವತೆಗಳಿಗೆ ಹಾಗಲ್ಲ. ದೇವಲೋಕಗಳಲ್ಲಿ ದೇವಸ್ಥಾನವೂ ಇಲ್ಲ. ಅದಕ್ಕೇನೆ ದೇವಸ್ಥಾನ ಧ್ಯಾಯಂತಿ ನೆನ್ನೆ ಹೇಳಿದ ದೇವಸ್ಥಾನದಲ್ಲಿ ಇರುವಂತಹ ಆ ದೇವತೆಗಳೆಲ್ಲರೂ ಕೂಡ ಭಾರತದಲ್ಲಿ ಜನ್ಮ ಕೊಡು, ದೇವಸ್ಥಾನಕ್ಕೆ ಹೋಗಕ್ಕೆ. ಅಲ್ಲಿ ದೇವಸ್ಥಾನಗಳಿಲ್ಲ. ದೇವಲೋಕದಲ್ಲಿ, ಸ್ವರ್ಗದಲ್ಲಿ ದೇವಸ್ಥಾನಗಳಿಲ್ಲ. ಎಕ್ಸೆಪ್ಟ್ ವೈಕುಂಠದಲ್ಲಿ ಪ್ರತ್ಯಕ್ಷ ದೇವರೇ ಇರ್ತಾನೆ. ಇನ್ನೆಲ್ಲೂ ನಿಮಗೆ ದೇವರು ಸಿಕ್ಕಲ್ಲ. ಶಿವ ಅಂದ್ರೆ ಇಲ್ಲೇ ಇದರಲ್ಲಿ ಕೈಲಾಸದಲ್ಲಿ ಸಿಗ್ತಾನೆ, ಹಿಮಾಲಯ ಪರ್ವತದಲ್ಲಿ. ಆದ್ರೆ ಶಿವ ನಮ್ಮ ಕಣ್ಣು ಕಾಣಿಸಲ್ಲ. ಮತ್ತೆ ಪಾಪಿಗಳು ನಮ್ಮ ಕಣ್ಣಿಗೆ ಕಾಣಿಸ್ತಾರೆ. ಅವರಲ್ಲೇ ಇದ್ದಾರೆ, ಕಾಣಿಸೋದಿಲ್ಲ ಅಷ್ಟೇ. ಶಿವನೂ ಇದ್ದಾನೆ ಅಲ್ಲಿ, ಕುಬೇರ ಲೋಕನೂ ಅಲ್ಲೇ ಇದೆ. ಎಲ್ಲರೂ ಕೂಡ ಎಲ್ಲ 7 ಲೋಕಗಳು ಕೂಡ ಹಿಮಾಲಯದಲ್ಲೇ ಇದೆ ನಮಗೆ. ಆದ್ರೆ ಯಾವುದೂ ನೋಡಕ್ ಸಿಕ್ಕೋದಿಲ್ಲ ಅಷ್ಟೇ. ಆದ್ರೆ ನಮ್ಮ ಕಣ್ಣುಗಳು ಅಷ್ಟು ಪವಿತ್ರವಾದ ಪುಣ್ಯವಂತ ಕಣ್ಣುಗಳಲ್ಲ, ನೋಡಕ್ಕಾಗಲ್ಲ. ಪಟ್ಟಣಿ ತೂಯಪ್ಪೆರನಿ ಯಮುನಾ ಇತ್ತುರೈವನಿ, ವಿರಜಾ ನದಿ ಆಗ್ಬಿಟ್ಟು ಗೋಕುಲದಲ್ಲಿ ಬ್ರಹ್ಮಲೋಕವನ್ನು ವೈಕುಂಠದ ನಡುವೆ ಇರುವಂತಹ ಈ ನದಿಯನ್ನ ಭೂಲೋಕಕ್ಕೆ ತಂದುಬಿಟ್ರು. ರಾಮಾವತಾರದಲ್ಲಿ ಪಂಚವಟಿ ಆಗಿದ್ಲು. ಹೀಗೆ ಹೇಳಿದ್ರು. ಸೀತೆ ಕೂಡ ತುಂಬಾ ಆಸೆಯಿಂದ ಹೋಗ್ತಿರ್ತಾಳೆ ಗೋದಾವರಿ ನದಿಗೆ. ಹಾಗೆ
ಆ ರೀತಿ ಎಲ್ಲ ಮಾಡಿಕೊಂಡ ಮಾಯನೈ, ಇಂಥ ಮಾಯನನ್ ತೂಯಪ್ಪೆರುಣಿ ಯಮುನೈ ತುರೈವನೈ, ಯಮುನೈ ತುರೈವನೈ ತೂಯಪ್ಪೆರುಣಿ ಅಂಥ ಒಂದು ನದಿಯಲ್ಲಿ, ಯಮುನಾ ನದಿಯಲ್ಲಿ ಸ್ನಾನ ಮಾಡಬೇಕು. ಡೈಲಿ ಮಾಡ್ತಾ ಇದ್ರಂತೆ ಯಮುನಾ ನದಿಯಲ್ಲಿ ಸ್ನಾನ. ಈ ರೀತಿ ಮಾಡಿಕೊಂಡು ಹಾಗೆ ಭಗವಂತನನ್ನ ನೆನೆಸ್ಕೊಂಡು ವ್ರತಕ್ಕೆ ಹೋಗೋರೆಲ್ಲರೂ ಕೂಡ ಅಲ್ಲಿ ಹೋಗಿ ಸ್ನಾನ ಮಾಡ್ಕೊಂಡು ಹೋಗ್ತಾ ಇದ್ರು. ಒಟ್ಟಿನಲ್ಲಿ ಯಮುನಾ ನದಿ ತ್ರಿದಿಹಿ ಸಾರಸ್ವತಂ ತೋಯಂ ಸಪ್ತದಿಹಿ, ಅದು ಅಲ್ಲದೆ ನಾವು ಕುಡಿಯುವಂತಹ ಪುಣ್ಯ ನದಿಗಳ ತೀರ್ಥಗಳು. ನಮ್ಮ ಶರೀರ ಎಲ್ಲ ಗಂಗಾ ನದಿ ನೀರು ಅಂದ್ರೂ ಕೂಡ ಹಿಂಗಂದ್ಬಿಟ್ಟು ಹಿಂಗಂತಾರೆ ಎಷ್ಟೋ ಜನ, ಸ್ಟರ್ಲೈಸ್ ಮಾಡಿರಲ್ಲ, ಕ್ಲೀನ್ ಮಾಡಿರಲ್ಲ, ಬರ್ಕ್ ಮಾಡಿರಲ್ಲ, ಫಿಲ್ಟರ್ ಇಂದ ಬಂದಿರಲ್ಲ ಅಂತ ಹೇಳ್ಬಿಟ್ಟು ಅವರೆಲ್ಲರೂ ತಗೊಂಡ್ಬಿಟ್ಟು ಹಿಂಗೆ ಎಸಿತಾರೆ ಎಷ್ಟೋ ಜನ. ಆದ್ರೆ ಅದ್ರ ಪುಣ್ಯ ಗೊತ್ತಿರಲ್ಲ ಅಷ್ಟೇ. ಸಾರಸ್ವತಂ ತೋಯಂ, ಸರಸ್ವತಿ ನದಿಯ ನೀರು ನಮ್ಮ ಶರೀರದಲ್ಲಿ 3 ತಿಂಗಳಿರುತ್ತೆ. ತೋಯಂ ಸಪ್ತಮಿಹಿ, ಅದು ಅಲ್ಲದೆ 7 ತಿಂಗಳು ಯಮುನಾ ನದಿ ನೀರು. ಯಮುನಾ ನದಿ ನೀರು 7 ತಿಂಗಳು ನಮ್ಮ ಶರೀರದಲ್ಲಿರುತ್ತೆ. ಹಾಗೆ ನರ್ಮದಾ ನವಮಿ ಮಾಸೈಕಿ, ನರ್ಮದಾ ನದಿ 9 ತಿಂಗಳು ಇರುತ್ತಂತೆ. ಗಂಗಾಗೂ ಕೂಡ ಗಂಗಾ ವರ್ಷೇಣ ಜೀವ್ಯತಿ, ನಾವು ಕುಡಿದ ಗಂಗೆ ನೀರು 1 ವರ್ಷ ನಮ್ಮ ಶರೀರದಲ್ಲಿ ಇರುತ್ತಂತೆ. ಯಾವ ಕೇಳಿದ್ರು ಒಪ್ಪೋದಿಲ್ಲ, ಯಾರು ನಂಬೋದು ಇದೆ, ಯಾವ ಡಾಕ್ಟರ್ಗಳು ಒಪ್ಪೋದಿಲ್ಲ. 1 ವರ್ಷ ಇರುತ್ತೆ ಇದ್ರೆ ಅದು ಶಾಸ್ತ್ರ ಪ್ರಕಾರ, ಅವರ ಗ್ರಂಥದ ಪ್ರಕಾರ ಹೇಳಿದ್ದಾರೆ. ಆ ರೀತಿ ಕೃಷ್ಣನಿಗೂ ಗೋಪಿಯರಿಗೂ ಜಲಕ್ರೀಡೆ ಆಡೋದಕ್ಕೆ ಯಮುನಾ ನದಿ 6 ಕುಲತ್ತಿನಿ ತೋಳ್ರು ಮಣಿ ಇಳಕ್ಕೈ. ಅಪ್ಪ ನೀನು ಹುಟ್ಟಿ ಬಂದೆ ಈ ಆಯಪ್ಪಾಡಿಯಲ್ಲಿ, ಎಲ್ಲರ ಗೊಲ್ಲಕ್ಕೇರಿಯಲ್ಲಿ ಬೆಳೆದು ಆ ಕಾಲಕ್ಕೆ ಆ ಕುಲಕ್ಕೆ ಮಂಗಳ ದೀಪವನಾಗ್ಬಿಟ್ಟೆ ನೀನು. ವಿಷ್ಣು ಪುರಾಣದಲ್ಲಿ ಹೇಳ್ತಾ ಜಗತ್ ಪದ್ಮಬೋಧಾಯ ಅಚ್ಯುತ ಭಾನುನ ದೇವಕಿ ಪೂರ್ವ ಸಂಧ್ಯಾಯ ಆವಿರ್ಭೂತಂ ಮಹಾತ್ಮನ. ದೇವಕಿಯನ್ನು ಪೂರ್ವ ಸಂಧ್ಯೆಯಲ್ಲಿ ಮಹಾತ್ಮನಾದ ಕೃಷ್ಣನ ಉದಯವಾಯಿತು. ಅಂತಹ ಉದಯವಾದಂತಹ ಈ ಮಾಯನೈ, ಇವನನ್ನ ಕೊಂಡಾಡಿ ನಾವು ಎಷ್ಟೆಷ್ಟು ಏನೇನು ಕೆಲಸ ಮಾಡಿದ್ರು ಕೂಡ ಮಾಡೋಣ. ಕುಡಲ್ಗಳಕ್ಕೂ ಶೈಲ ದಾಮೋದರನೈ, ಅವನು ಆ ಕುಲಕ್ಕೆಲ್ಲ ಕುಲ ಬೆಳಕು ಆಗ್ಬಿಟ್ಟ. ಎಲ್ಲರಿಗೂ ದೀಪ ಹಚ್ಚಿದಂಗಾಯ್ತಂತೆ ಕೃಷ್ಣ ಹುಟ್ಟಿದ ಮೇಲೆ ಗೋಕುಲದಲ್ಲಿ. ಎಲ್ಲಾರ ಮನೇಲೂ, ಬರೀ ನಂದಗೋಪನ ಮನೇಲೇ ಇಲ್ಲ, ಎಲ್ಲಾರ ಮನೇಲೂ ಅಷ್ಟು ಬ್ರೈಟ್ ಆಗೋಯ್ತು. ಎಲ್ಲ ಲಕ್ಷಣವಾಗಿ ಆದ ಎಲ್ಲರಿಗೂ ಕೂಡ ತುಂಬಾ ಚೆನ್ನಾಗಿದೆ ನಮ್ಮೂರು, ಎಲ್ರಿಗೂ ಜೀವನದಲ್ಲಿ ಉತ್ಸಾಹ ಬಂದೋಯ್ತಂತೆ. ಆ ರೀತಿ ದಾಮೋದರ ಅಂತಂದ್ರೆ ದಾಮಂಬುದರೆ ಎಸ್ಸೆ ಸಖ, ಹೊಟ್ಟೆನಲ್ಲಿ ಹಗ್ಗವನ್ನು ಕಟ್ಟಿಕೊಂಡವನು. ಕೃಷ್ಣನನ್ನ ಒಂದ್ಸರಿ ಕಟ್ಟಾಕ್ತಾಳೆ ಯಶೋದೆ. ಗೋಪಿಕೆಯನ್ನ ದೂರೆಲ್ಲ ತಿಳ್ಕೊಂಡ್ಬಿಟ್ಟು ಕಟ್ಟಾಕ್ತಾಳೆ. ಕಟ್ಟಾಕ್ಬೇಕು ಅಂತ ಎಳ್ಕೊಂಡ್ ಬರ್ತಾಳೆ. ಬಾರ ನೀನು ಕಟ್ಟಾಕ್ಬಿಡ್ತೀನಿ. ಸುಮ್ಮನೆ ಎಲ್ಲರೂ ದೂರ ಹೇಳ್ತಾನೆ ಇದ್ದಾರೆ, ಕೃಷ್ಣ ಅದು ಮಾಡ್ದ, ಕೃಷ್ಣ ಇದು ಮಾಡ್ದ, ಕೃಷ್ಣ ಅಲ್ಲಿ ಬಂದ ಕಟ್ಟ ಇಲ್ಲಿ ಹೋದ, ಬರೀ ತುಂಬ್ತಾನೆ ಆಗ್ತಾ ಇದೆ, ಬಾ ಕಟ್ಟಾಕ್ಬಿಡ್ತೀನಿ ಇನ್ನ ಅಂತ ಕಟ್ಟಾಕ್ಕೊಂಡು ಹೋದ್ಲು. 1 ಹಗ್ಗ ತಗೊಂಡ್ಬಂದು ಇನ್ನೊಂದು ಸ್ವಲ್ಪ ಚಿಕ್ಕದಾಯ್ತು, ಇನ್ನೊಂದು ಹಗ್ಗ ತಗೊಂಡ್ಬಂದು ಇನ್ನೊಂದು ಸ್ವಲ್ಪ ಹಚ್ಕೊಳಾಯ್ತು, ಇನ್ನೊಂದು ತಗೊಂಡ್ಬಂದು ಇದೆ. ಅದನ್ನ 4 ತುಂಡು ಹಗ್ಗಗಳು ಇಷ್ಟಿದ ಇಲ್ಲ. ಈ ಪುಟಾಣಿ ಸೊಂಟಕ್ಕೆ ಇಷ್ಟುದ ಹಗ್ಗ ಎಲ್ಲಪ್ಪ ಹಾಕ್ಬೇಕು ನಾನು ಇವನಿಗೆ. ಯಾವ ಕಟ್ಟಾದ್ರೂ ಶಾರ್ಟೇಜ್ ಬರ್ತಾ ಇದೆ. ಇನ್ನೊಂದು ಶಾರ್ಟೇಜ್, ಇದು ಕಟ್ಟಿದ್ರೆ ಇನ್ನೊಂದು ಶಾರ್ಟೇಜ್. ಕಣ್ಣಿನುಣ್ಣು ಶಿರುತ್ತು ಅಂಬು ಕಣ್ಣಿನುಣ್ಣು ಶಿರುತ್ತಾಂಬಿನ ಕಟ್ಟುಣ್ಣ ಪಣ್ಣಿಯ பெருமாயன் என்னப்பனில் பெண்ணித்தன் குருகோ நம்பி என்னக்கால் ಅಣ್ಣಿಕ್ಕು ಮೋದೋರ ಮೆನ್ನಾವುಕ್ಕೋ. ನಮ್ಮ ಶುರುನಲ್ಲೇ ಮೊದಲ ಕವಿಯಾಳ್ವಾರು ಇದನ್ನೇ ಶುರು ಮಾಡಿಬಿಟ್ರು. ಕಣ್ಣಿನಲ್ಲಿ ಶಿರುತ್ತಾಂಬಿನಾಲ್, ಆ ಹೊಟ್ಟೆಯ ಮೇಲೆ 14 ಗಂಟೆಗಳು. ಏನಪ್ಪಾ ಅಂತಂದ್ರೆ 14 ಲೋಕಗಳಂತೆ. 14 ಲೋಕಗಳನ್ನ ತನ್ನ ಹೊಟ್ಟೆಯಲ್ಲಿ ಕಟ್ಟಿಕೊಂಡಿರೋನು ದಾಮೋದರ. ಅದಕ್ಕೆ ಹೆಸರು ದಾಮೋದರ. ದಾಮೋದರ ಅನ್ನೋ ಹೆಸರಿಗೆ ಆ ಎಕ್ಸ್ಪ್ಲನೇಷನ್. ದಾಮಂ ಉದರೆ ಎಸ್ಸೆ ಸಖ, ಹೊಟ್ಟೆನಲ್ಲಿ ಹಗ್ಗ ಕಟ್ಕೊಂಡು 14 ಗಂಟೆಗಳು ಹಾಕೊಂಡು 14 ಲೋಕಗಳನ್ನ ನುಂಗಿದ್ದಾನೆ ಅನ್ನೋ ಒಂದು ಸಿಂಬಾಲಿಕ್ ಆಗಿ ದಾಮೋದರ ಅಂತ ಒಂದು ಹೆಸರಿಟ್ಟು. ಒಟ್ಟಲ್ಲಿ ಹೀಗೆ 14 ಗಂಟೆಗಳನ್ನ ಯಶೋದೆ ಕಟ್ ಹಾಕಿ ಅವನನ್ನ ದಾಮೋದರನನ್ನಾಗಿ ಮಾಡಿದ್ರು. ಈ ತರ ಕಟ್ಟಲ್ಪಟ್ಟ ಕೃಷ್ಣನನ್ನ ನೆನೆದರೆ ಉಪಾಸಕರಿಗೆ ಹೋಗುತ್ತೆ, ಪುಣ್ಯ ಪಾಪಗಳೆಲ್ಲ ಹೋಗುತ್ತೆ. ಆ ಪುಣ್ಯ ಒಂದು ಒಳಗೊಂಡು ಇನ್ನು ಪಾಪಗಳೆಂಬ ಕಟ್ಟುಗಳೆಲ್ಲ ಬಿಟ್ಟು ಹೋಗುತ್ತೆ. ಆದ್ರೆ ವೇದಾಂತಗಳು ಹೇಳ್ತಾರೆ ತತ್ಕೃತ ನ್ಯಾಯ ಅಂತ ಇನ್ನೊಂದು ಬೇರೆ, ಪಾಜಾಲ ಕಿಶೋರ ನ್ಯಾಯ, ಅದು ಇದು ಅಂತೆಲ್ಲ ಹೇಳ್ತಾರೆ. ತೂಯೋಮಾಯಿ ಒಂದು ನಾವು ತೂಮಲತ್ತು ಹಿತ್ತೊಳೆದು. ಇಂತಹ ಭಗವಂತನಿಗೆ ಶುದ್ಧ ಮನಸ್ಸಿನಿಂದ ಅವನ ಅನುಭವದಲ್ಲಿ ಪುಷ್ಪಾಂಜಲಿಯನ್ನ, ಅಂಜಲಿ ಅಂದ್ರೆ 2 ಕೈ, ಭಗವಂತನಿಗೆ ಹಿಂಗೆ 1 ಕೈನಲ್ಲಿ ಎಸಿಬಾರ್ದು, ಯಾವತ್ತೂ ಈ ಕೈನಲ್ಲಿ ಎಸಿಲೇಬಾರ್ದು, 2 ಕೈಯು ಅಂಜಲಿ. ಅಂಜಲಿ ಪರಮಾಮುದ್ರ ಕ್ಷಿಪ್ರ ದೇವಪ್ರಸಾದಕ. ಅಂಜಲಿಯಲ್ಲಿ 2 ಇಟ್ಕೊಂಡು ಹೋಗಿ ಅವನ ಪಾದಗಳಿಗೆ ಸಮರ್ಪಣೆ ಮಾಡಬೇಕೇ ಹೊರತು ಹೀಗೆ ಎಸಿಬಾರ್ದು. ದೇವರಿಗೆ ಪೂಜೆ ಮಾಡ್ಬೇಕಾದ್ರೆ ಯಾವುದನ್ನು ಎಸಿಬಾರ್ದು ಮೇಲಿಂದ, ಯಾವುದನ್ನು ಮುಖದ ಮೇಲೆ ರಕ್ತ ಅಂತ ಹಾಕ್ಬಾರ್ದು. ನಮ್ಮ ಮುಖಕ್ಕೆ ಹಾಕಿದ್ರೆ ಏನಾಗುತ್ತೆ ಹಾಗೆ ಫೀಲ್ ಮಾಡ್ಕೋಬೇಕು.
ನಾವು ಹೇಗೆ ನಮಗ್ ಮಾಡ್ಕೊತೀವೋ, ನಾವು ಇನ್ನೊಬ್ರಿಗೆ ಮಾಡ್ತೀವೋ, ಹಾಗೆ ಭಗವಂತನಿಗೂ ಕೂಡ ಅಲ್ಲಿ ಭಗವಂತ ವಿಗ್ರಹ ಇಟ್ಟು ಅವನ ಮೇಲೆ ಸುಮ್ಮನೆ ಹಾಕಿ 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 ಮುಚ್ಚಿಬಿಡ್ತಾರೆಲ್ಲ. ಯಾಕೆ ಮುಚ್ಚಿಬಿಟ್ಟು ಬೇಡ, ಪಾದಗಳಲ್ಲಿ ಮಂತ್ರ ಇಡಬೇಕು. ನಾ ಹೇಳ್ಕೊಡ್ತೀನಿ ಹೆಂಗಸರಿಗೆ ಸೀಕ್ರೆಟ್ನ, ಇಷ್ಟಿಷ್ಟು ಅರಶಿನ ಕುಂಕುಮ ತೆಗೆದು ಪೂಜೆ ಮಾಡೋದು, ದಿವಸ ಕ್ಲೀನಿಂಗು. ಇದೇ ಒಳ್ಳೆ ಬರ. ಭಗವಂತನ ದೃಷ್ಟಿನಲ್ಲಿ ಅದು ಧೂಳು ಕಸ, ನಮ್ಮ ದೃಷ್ಟಿನಲ್ಲಿ ಮಂಗಳದಲ್ಲಿ ಇರ್ಬೋದು ಅರಶಿನ ಕುಂಕುಮ, ಭಗವಂತನಿಗೆ ಅದೆಲ್ಲ ಧೂಳು ಕಸ. ಅವ್ರ ಮೈ ಮೇಲೂ ಹಿಂಸೆ ಆಗುತ್ತೆ, ಪಚೀತಿ ಆಗುತ್ತೆ. ಅದಕ್ಕೆ ಅಭಿಷೇಕ ಆಗಿದ ತಕ್ಷಣ ಬಿಸಿನೀರು ಹಾಕಿ ಸ್ನಾನ ಮಾಡಿಸ್ತಾರೆ ದೇವ್ರಿಗೆ. ಅಭಿಷೇಕ ಅಂತ ಹೇಳ್ತಾರೆ. ಎಲ್ಲ ಮಾಡಿದ್ಮೇಲೆ ಕೊನೆಯಲ್ಲಿ ಬಿಸಿ ನೀರಿನ ಸ್ನಾನ ಮಾಡಿಸಿ ಕ್ಲೀನಾಗಿ ಮಡಿ ಟೌನ್ನಲ್ಲಿ ಒತ್ತಿ ಕ್ಲೀನ್ ಮಾಡಿ ಆಮೇಲೆ ಬಟ್ಟೆ ಎಲ್ಲ ಉಡಿಸ್ತಾರೆ ದೇವರಿಗೂ ಕೂಡ. ಆ ರೀತಿ ನಾವು ಮನೆಯಲ್ಲಿ ಮಾಡ್ಬೇಕು. ಆಗ ನಾವು ಅಭಿಷೇಕ ಮಾಡಕ್ ನಮ್ಗೆ ಏನ್ ಕೊಟ್ಟಿಲ್ಲ. ಆದ್ರೆ ಯಾವ ರೀತಿ ತೊಳೆದ್ರು ಕ್ಲೀನ್ ಮಾಡಿದ್ರು ಕೂಡ ನಾವು ಅದೇ ಪಾತ್ರೆ ಉಜ್ಜಿ ಬ್ರಷಲ್ಲಿ ಉಜ್ಜೋದು ಅದೆಲ್ಲ ತಪ್ಪು. ಅದರಲ್ಲಿ ಗಿಮ್ಮು ಎಲ್ಲ ಅಂಟ್ಕೊಂಡಿರುತ್ತೆ. ಭಗವಂತನಿಗೆ ಸೆಪರೇಟ್ ಆಗಿ ಇಟ್ಕೋಬೇಕು. ಅದೇ ಸೆಪರೇಟ್ ಆಗಿ ಇಟ್ಕೊಂಡು ಅದು ಒಂದನ್ನ ಅವನ ಮಾತ್ರ ಉಪಯೋಗಿಸಂಗೆ ಇಟ್ಕೋಬೇಕು. ಆ ದೇವ್ರ ವಿಗ್ರಹ ತೊಳೆಯೋದು ಅದೆಲ್ಲ ಮಾಡೋದಕ್ಕೆ ಎಲ್ಲ ಸೆಪರೇಟ್ ಆಗಿ ಇಟ್ಕೋಬೇಕು. ಇಟ್ಕೊಂಡ್ಬಿಟ್ಟು ನಾ ಪೊಂಗಲ್ ಮಾಡೋದಕ್ಕೂ ಕೂಡ ಒಂದು ಚಿಕ್ಕ ಕುಕ್ಕರ್ ತಂದಿಟ್ಬಿಟ್ಟಿದ್ದೇನೆ. ಒಂದು ವರ್ಷದಲ್ಲ ಒಂದು ತಿಂಗಳು ಮಾತ್ರ ಹೊರಗೆ ಬರುತ್ತೆ ಕುಕ್ಕರು. ಇನ್ನು ಉಳಿದ ದಿವಸ ಎಲ್ಲ ಮುಚ್ಚಿಬಿಟ್ಟು ಒಳಗಡೆ ಇಟ್ಬಿಡೋದು. ಆ ಪೊಂಗಲ್ ಮಾಡೋಕ್ಕೂ ಇನ್ನೇನು ಮಾಡಲ್ಲ. ಅದರಲ್ಲಿ ಈ ಧನುರ್ಮಾಸದಲ್ಲಿ ಮಾತ್ರ ಪೊಂಗಲ್ ಪಾತ್ರೆ ಅದರಲ್ಲೇ ಮಾಡೋದು. ಅದಕ್ಕೆ ಭಗವಂತನಿಗೂ ಕೂಡ ಸೆಪ್ರೇಟ್ ಆಗಿ ಮಾಡಬೇಕು. ಎಲ್ಲ ಮಾಡಿಕೊಂಡು ಅವನನ್ನು ಮಾಡಿ ಆ ರೀತಿ ಸಮರ ಮಧ್ಯದಲ್ಲಿ ಅರ್ಜುನ ಆಚರಣೆ ಮಾಡ್ತಾ ಇದ್ದಾನೆ. ಅಯ್ಯೋ ಇವತ್ತು ಶಿವನ ಹತ್ರ ಹೋಗಕ್ಕೆ ಆಗಿಲ್ವಲ್ಲ, ತಗೊಂಬಂದು ನನ್ನ ಪಾದಗಳಿಗೆ ಹಾಕೊಂಡು ಹೋಗೋಣ ಅಂದ ಕೃಷ್ಣ. ಸರಿ ಅಂದ್ಬಿಟ್ಟು ಅರ್ಜುನ ಏನ್ ಮಾಡಿದ, ಒಂದು ಹಿಡಿ ಹೂ ತಗೊಂಬಂದು ರಥದಲ್ಲಿ ಕೂತಿರೋ ಕೃಷ್ಣನ ಪಾದದಲ್ಲಿ ಹಾಕ್ಬಿಟ್ಟು ನಿಶ್ಚಿಂತೆಯಾಗಿ ಯುದ್ಧ ಮಾಡ್ದ. ಏನಾಗೋಯ್ತು ಮನಸ್ಸು. ಆಶ್ಚರ್ಯ ಏನ್ ಕಾದಿತ್ತು ಅಂದ್ರೆ ಮಾರನೇ ದಿವಸ ಅವನ ಪೂಜಾ ಮನೆ ತೆಗೆದ್ರೆ ಶಿವಲಿಂಗನ ಸುತ್ತಲೂ ಕೂಡ ಹೂವಂತೆ. ಮೇಲಿನಿಂದ ತಲೆಯಿಂದ ಕೆಳಕ್ಕೆ, ತಲೆಯಿಂದ ಪತ್ರೆ ಪುಷ್ಪ ಹೂವು ಎಲ್ಲ ಶಿವನ ಮೇಲೆ ಬಿದ್ದಿತ್ತು. ಹಾಗಾದ್ರೆ ಶಿವ ಯಾರು, ನಾರಾಯಣ ಯಾರು? ಒಂದೇ ತಾನೆ. ನಾವು ಯಾಕೆ ಡಿಫ್ರೆನ್ಸ್ ತೋರಿಸ್ಬೇಕು? ದ್ವೇಷ ಯಾಕೆ? ಇಬ್ರು ಒಂದೇ. ಆ ರೀತಿ ಸಮರ ಮಧ್ಯದಲ್ಲಿ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಂತ ಹೇಳಿದ ಕೃಷ್ಣ. ಅದಂತಾನೆ ಮನಸ್ಸಿನಲ್ಲಿ ಇಟ್ಕೋಬೇಕು. ಶರಣಾಗತಿಯ ಮಂತ್ರವೂ ಕೂಡ ಅದೇ. ಒಟ್ಟಲ್ಲಿ ಪುಷ್ಪಾಂಜಲಿಯನ್ನ ಸಮರ್ಪಿಸಿ, ಇಂತಹ ಭಗವಂತನಿಗೆ ನಾವು ಪುಷ್ಪಾಂಜಲಿಯನ್ನು ಸಮರ್ಪಿಸಿ ತೂಮಲ ತೂವಿ ತೊಳೆದು ಶುದ್ಧವಾದ ಮನಸ್ಸಿರ್ಬೇಕು. ಅಟ್ಲೀಸ್ಟ್ ಭಗವಂತನನ್ನ ಪ್ರಾರ್ಥನೆ ಮಾಡುವಾಗಲಾದ್ರೂ ಶುದ್ಧವಾದ ಮನಸ್ಸಿನಿಂದ ದೇವ್ರ ಪೂಜೆ ಮಾಡ್ಬೇಕು. ದೇವರ ಮನೆ ಒಳಗೆ ಹೋಗ್ಬೇಕಾದ್ರೆ 5 ನಿಮಿಷನೋ 10 ನಿಮಿಷನೋ ಇಲ್ಲ 2 ನಿಮಿಷನೋ, ಆ 1 ನಿಮಿಷದಲ್ಲಿ ಕೂಡ ಅಲ್ಲಿ ಹಾಲಿಟ್ಟು ಬಂದಿದ್ದೀನಿ, ಇಲ್ಲಿ ಸಕ್ಕರೆ ಬಂದಿದ್ದೀನಿ, ಇವ್ರಿಗೆ ಕಾರ್ಯ ರೆಡಿ ಮಾಡಬೇಕು, ಇವ್ರು ಗೊತ್ತಾಯ್ತು, ಯಜಮಾನ್ರು ಗೊತ್ತಾಯ್ತು, ಇದೇ ಕನಸಿನಲ್ಲಿ ಇರುತ್ತೆ ಹೊರತು ದೇವ್ರ ಪೂಜೆ ಮಾಡುವಾಗಲೂ ಕೂಡ ನಾವು ಕಾನ್ಸಂಟ್ರೇಟ್ ಮಾಡಲ್ಲ. ಮಾಡ್ಬೇಕು. ಈ ಧನುರ್ಮಾಸ ಒಂದೇ ಅದಕ್ಕೆ ಕಾರಣ. ಬಿಕಾಸ್ ಅರ್ಲಿ ಮಾರ್ನಿಂಗ್ ಹೇಳ್ಬೇಕು ಅನ್ನೋ ಒಂದು ಶಿಕ್ಷೆ ಹಾಕಿದ್ರು, ಅದಕ್ಕೋಸ್ಕರ ಅವಾಗ ಕಾನ್ಸಂಟ್ರೇಟ್ ಮಾಡ್ತೀವಿ. ಬೆಳಗ್ಗೆ ಆಗುತ್ತೆ ಬೇಗ ಎದ್ದು 5 ಗಂಟೆ 4:15 ಎದ್ದು ಪೂಜೆ ಮಾಡ್ಬೇಕಾದ್ರೆ ಆ ಧನುರ್ಮಾಸದ ಮಾರ್ಗಳಿ ಮಾಸದ ಪೂಜೆ ಒಂದೇನೆ ನಮ್ಗೆ ಅದನ್ನ ಸಾಧ್ಯ ಆಗೋದು. ಅಟ್ಲೀಸ್ಟ್ ಆ 1 ತಿಂಗಳ ಪೂಜೆನೂ ಕೂಡ ಏನು ಸಹಸ್ರಾರ್ಧಾರ್ಜನ ಫಲ, 1000 ವರ್ಷ ಕಾಲದ ಪೂಜೆ ಮಾಡಿದಂತಹ ಈ ಆರ್ಡರಿ ಪೂಜೆ ಇದು ಧನುರ್ಮಾಸದ 1 ದಿನದ ಪೂಜೆಗೆ ಈಕ್ವಲ್. ಸೊ ಅದಕ್ಕೆ 30 ದಿವಸದಲ್ಲಿ 1 ದಿವಸನಾದ್ರೂ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಶುದ್ಧ ಮನಸ್ಸಿನಿಂದ ತೂಯೋಮ ಒಂದು ತೂಮಲ ತೂವಿತ್ತೊಳದು ಶುದ್ಧವಾದ ಮನಸ್ಸಿನಿಂದ ಅಂಜಲಿ ತುಂಬುವ ಪುಷ್ಪವನ್ನು ತೆಗೆದುಕೊಂಡು ಭಗವಂತನಿಗೆ ಸಮರ್ಪಣೆ ಮಾಡಿ ಅಂತ ಹೇಳಿ ಅದು ಶರಣಾಗತಿ. ಅಲ್ಲೇ ಶರಣಾಗತಿ ಆಗ್ಬಿಡುತ್ತೆ ಭಗವಂತನಿಗೆ. ಶುದ್ಧತೆ. ಲಂಕೆಯಿಂದ ಓಡಿ ಬಂದ ವಿಭೀಷಣ ಏನ್ ಸ್ನಾನ ಮಾಡ್ಕೊಂಡು ಬಂದಿದ್ನ, ಶುದ್ಧತೆ ಮಾಡ್ಕೊಂಡಿದ್ದೆ, ಶಂಖಚಕ್ರ ಹಾಕೊಂಬಂದಿದ್ದ, ಏನೇ ಇಲ್ಲ. ಸರ್ವಲೋಕ ಶರಣ್ಯಾಯ ರಾಘವಾಯ ಮಹಾತ್ಮನೆ ಅಂತ ಹೋಗಿ ಕಾಲಿಗೆ ಬಿದ್ದ. ಅವನು ಎತ್ತು ತಪ್ಪಿಕೊಂಡ ರಾಮ. ಬಿದ್ದಿನ ಅವನನ್ನ ಶತ್ರುನವನು ಅಂತಾನೆ ತಿಳ್ಕೊಳ್ಳಿಲ್ಲ. ಶರಣಾಗತನಾಗ್ಬಿಟ್ನಲ್ಲ, ಆತ್ಮಶುದ್ಧಿ ಅವನಲ್ಲಿದ್ದಂತಹ ಆತ್ಮಶುದ್ಧಿ. ಅಷ್ಟು ದಿವಸನೂ ಅವನು ರಾಮನಿಗಾಗಿ ಪ್ರಾಣ ಬಿಟ್ಟಿದ್ದ ವಿಭೀಷಣ. ರಾಮನಿಗೆ ರಾಮ ರಾಮ ರಾಮ. ಮನೆಯಲ್ಲಿ ಎಲ್ಲಾ ಕಡೆಯೂ ಕೂಡ ರಾವಣನ ಹೆಸರೇ ಇದ್ರೂ ಕೂಡ ವಿಭೀಷಣನ ಮನೆಯಲ್ಲಿ ಮಾತ್ರ ರಾಮನ ಮಂತ್ರ. ಆ ರೀತಿ ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ಅಂತ ಹೇಳ್ಬಿಟ್ಟ ಕೊನೆಗೆ. ಈ ರೀತಿ ಮಾಡಬೇಕು. ಇನ್ನು ನಾವು ಪೂಜೆ ಮಾಡುವಾಗ ಇವತ್ತು ಹೂ ಇಲ್ಲ, ಇವತ್ತದಿಲ್ಲ, ಇವತ್ತಿದಿಲ್ಲ ಅಂತ ರಾಗ ಹೇಳೋದು, ಯಾರನ್ನ ಅನ್ನೋದು ಬೇಡ, ಹೇಳೋದು ಬೇಡ. ಮಕ್ಕಳು ತರಲಿಲ್ಲ ಅಂತ ಅವ್ರನ್ನು ಅನ್ನೋದು ಬೇಡ, ನಮಗೆ ತರಕಾರಿಲ್ಲ ಅದು ಅನ್ನೋದು ಬೇಡ. ಅದಕ್ಕೊಂದು ಉಪಾಯ ಕೊಟ್ಟಿದ್ದಾನೆ ಇಲ್ಲಿ ಯಾರೋ ನಮ್ಮ ಗುರುಗಳು. ಅಹಿಂಸಾ ಪ್ರಥಮಂ ಪುಷ್ಪಂ.
ಪುಷ್ಪಂ ಇಂದ್ರಿಯ ನಿಗ್ರಹಕ, ಸರ್ವಭೂತ ದಯಾ ಪುಷ್ಪಂ, ಕ್ಷಮಾ ಪುಷ್ಪಂ ವಿಶೇಷತಃ, ಜ್ಞಾನ ಪುಷ್ಪಂ, ದಾನ ಪುಷ್ಪಂ ತಥೈವ ಚ, ಸತ್ಯಂ ಅಷ್ಟವಿಧಂ ಪುಷ್ಪಂ ವಿಷ್ಣೋಃ ಪ್ರೀತಿಕರಂ ಭವೇತ್. ಈ ಸಪ್ತವಿಧ ಪುಷ್ಪಗಳು, ಸಪ್ತವಿಧ ಪೂಜೆಗಳು ಈ ರೀತಿ ಮಾಡೋದ್ರಿಂದ ವಿಷ್ಣೋಃ ಪ್ರೀತಿಕರಂ ಭವೇತ್, ಭಗವಂತನಿಗೆ ಪ್ರೀತಿಕರವಾಗಿದ್ದು. ನಿಮ್ಮ ಹತ್ರ ಪುಷ್ಪ ಇಲ್ಲ, ಅಹಿಂಸೆಯನ್ನ ನಾನು ಹಿಂಸೆಯನ್ನ ಯಾರಿಗೂ ನಾ ಮಾಡೋದೇ ಇಲ್ಲ ಅನ್ನೋ ದೃಷ್ಟಿ ನಮಗಿದೆ. ಅಹಿಂಸಾ ಪ್ರಥಮಂ ಪುಷ್ಪಂ, ಯಾರಿಗೂ ತೊಂದರೆ ಕೊಡಲ್ಲ, ಅಹಿಂಸೆ ಮಾಡಲ್ಲ, ಹಿಂಸೆ ಮಾಡಲ್ಲ. ಪುಷ್ಪಂ ಇಂದ್ರಿಯ ನಿಗ್ರಹ, ನಮ್ಮಲ್ಲೇ ನಮಗೆ ಕಂಟ್ರೋಲ್. ನಮ್ಮ ಪಂಚ ಇಂದ್ರಿಯಗಳು ಸೆನ್ಸ್ ಆರ್ಗನ್ಸ್ 5, ಮೋಟರ್ ಆರ್ಗನ್ಸ್ 5, 10, 10 ಇಂದ್ರಿಯಗಳು 10 ರಾವಣನ ತಲೆಗಳಂತೆ. ರಾವಣನ 5 ತಲೆಗಳು, ರಾವಣನ 10 ತಲೆಗಳಲ್ಲ, 10 ಇಂದ್ರಿಯಗಳು. ಆ ರೀತಿ ಅವನನ್ನ ಆಕ್ಟ್ ಮಾಡ್ತಾ ಇತ್ತು. ಅಂತಹ 10 ತಲೆಗಳನ್ನು ನಾವು ಇಟ್ಕೊಂಡಿದ್ದೀವಿ. ಅದನ್ನ ನಿಗ್ರಹ ಮಾಡಬೇಕು ದೇವ್ರ ಪೂಜೆ ಟೈಮಲ್ಲಿ. ಅಟ್ಲೀಸ್ಟ್ ಸರ್ವಭೂತ ದಯಾ ಪುಷ್ಪಂ, ಎಲ್ಲರನ್ನೂ ಕಂಡ್ರೆ ದಯೆ. ಏನೋ ಪೂಜೆ ಮಾಡಕ್ ಬರ್ತೀವಿ, ಏನೋ ನಾಯಿ ಮಕ್ಕಳೇ ಹೋಗೋ ಅಂತ ಅದು ಓಡಿಸ್ಬಿಟ್ಟು ದೇವ್ರ ಹೂ ತಗೊಳಕ್ಕೆ ಅಂತ ಹೋದರೆ ಪಾಪಕಾರ್ಯವಾಗುತ್ತೆ. ಅದನ್ನು ಪಾಪ ಎಬ್ಬಿಸ್ಬಿಟ್ಟು ಒಳ್ಳೆ ಮಾತಲ್ಲಿ ಹೇಳ್ಬಿಟ್ಟು ದಾರಿ ಬಿಡುಪುಟ ಅಂತ ಹೇಳಿ ಅದನ್ನು ಆ ಕಡೆ ಕಳಿಸ್ಬಿಟ್ಟು ಹೂ ತಗೊಂಬನ್ನಿ, ಅದು ಒಳ್ಳೆ ಹೂವು ಆಗುತ್ತೆ. ಆ ರೀತಿ ಸರ್ವಭೂತ ದಯಾ ಪುಷ್ಪಂ, ಒಂದು ಬೆಕ್ಕು ಕೋಳಿ ಏನು ಹೆದರ್ ಕಂಡ್ರು ಕೂಡ ಅದರ ಮೇಲೆ ದಯೆ ಪುಷ್ಪ ಇರಬೇಕು. ಕ್ಷಮಾ ಪುಷ್ಪಂ ವಿಶೇಷತಃ, ಯಾರು ಏನು ತಪ್ಪು ಮಾಡಿದ್ರು ನಮ್ಮ ವಿಷಯದಲ್ಲಿ ಅದನ್ನ ಕ್ಷಮೆ ಮರೆಯಬೇಕು, ಅದನ್ನ ಮನಸ್ಸಿನಲ್ಲಿ ಇಟ್ಕೋಬಾರ್ದು. ಜ್ಞಾನ ಪುಷ್ಪಂ, ದಾನ ಪುಷ್ಪಂ. ಜ್ಞಾನ ಪುಷ್ಪಂ ಇವತ್ತೆಲ್ಲ ನೀವು ಕೇಳಿಸ್ಕೊಂಡಿದ್ದೀರಾ, ಇದೇ ಒಂದು ಜ್ಞಾನ. ಜ್ಞಾನ ಬಂದಾಯ್ತು ನಿಮಗೆ. ಮನೆಯಲ್ಲಿ ಹೂವಿಂದೆ ಹೋದ್ರು ಕೂಡ ನೀವು ಮನಸ್ಸಿನಲ್ಲಿ ಇದನ್ನ ಹೇಳ್ಕೊಂಡ್ಬಿಟ್ಟು ಪೂಜೆ ಮಾಡ್ಕೊಂಡು ಬಂದಾಯ್ತು. ಯಾರಿಗೂ ಹೇಳಕ್ ಹೋಗೋ, ಮಾರ್ಕೆಟ್ಗೆ ಹೋಗ್ಬೇಕಾದ್ರೆಲ್ಲ ಏನಲ್ಲ, ಈ ಸಂಸಾರದ ಸುಖ ತಾಪತ್ರಯಗಳು ಹೇಗೆ ಎಲ್ಲದಕ್ಕೂ ಅವರು ಮಾಡಲ್ಲ, ಬೇಕಾದಷ್ಟು ಕಷ್ಟಗಳೇ ಜಾಸ್ತಿ. ಅವಾಗ ಇದನ್ನೆಲ್ಲ ಉಪಯೋಗಿಸ್ಬೇಕು. ಜ್ಞಾನ ಪುಷ್ಪಂ, ದಾನ ಪುಷ್ಪಂ. ಅಷ್ಟೊತ್ತಿಗೆ ಸರಿಯಾಗಿ ಯಾರು ಮನೆ ಮುಂದೆ ಬಂದ್ರ, ಇಲ್ಲ ಈ ಬಸವ ಕರ್ಕೊಂಡು ಬಂದ, ಬೇಗ ಹೋಗ ಬಸವನ ಒಂಚೂರು ನೀರು ಕೊಟ್ಬಿಟ್ಟು ಬೆತ್ತಬಿಟ್ಟು ಹೋಗ್ಬಿಟ್ಟು ಬಾಪ, ಅದ್ರ ಕಿವಿನಲ್ಲಿ ಒಂದ್ಸರಿ ಅದರ ಹಣೆ ಮೇಲೆ ಕೈ ಇಟ್ಟು ಓಂ ಓಂ ಅಂತ 3 ಸರಿ ಹೇಳಿಬಿಟ್ಟು ಕಳ್ಸಿಕೊಟ್ಬಿಡಿ. ಅದಕ್ಕೊಂಚೂರು ಅಕ್ಕಿ ಬೆಲ್ಲ ಇದ್ರೆ ಬಾಳೆಹಣ್ಣು, ಇಲ್ಲಿ ಅವರ ಅಕ್ಕಿ ಬೆಲ್ಲ ತಿನ್ನಿಸ್ಬಿಟ್ಟು ಬಕೆಟ್ನಲ್ಲಿ ನೀರು ಕೊಡ್ಬೇಕು. ನೀರು ಕೊಟ್ಬಿಟ್ಟು ಏನೂ ಇಲ್ಲ, ಹುಲ್ಲಿಗೆ ಆ ಹುಲ್ಲು ತಿನ್ನಿಸ್ಬಿಟ್ಟು ಕಳ್ಸ್ಕೊಳ್ಬೇಕು. ಅದು ದಾನ ಪುಷ್ಪ, ಅದು ಆಗುತ್ತೆ. ಈಸಿಲಿ ಅವೈಲೇಬಲ್. ಈಗಂತೂ ಬಿಡಿ, ಎಲ್ಲ ವಾರಕ್ಕೆ 1 ದಿವಸ ಒಂದು ಟಿಪ್ಪಿ ಉದ್ಕೊಂಡು ಬರ್ತಾನೆ, ಅವತ್ತು ನಮಗೆ ಬೇರೆ ಕೆಲಸಗಳು ಕೆಳಗೆ ಹೋಗೋಕ್ಕೆ ಆಗಲ್ಲ, ಅದೆಲ್ಲ ಆಗುತ್ತೆ. ಒಟ್ಟಲ್ಲಿ ದಾನ ಪುಷ್ಪಂ ತಥೈವ ಚ, ಸತ್ಯಂ ಅಷ್ಟವಿಧಂ ಪುಷ್ಪಂ. ಕೊನೆಯಲ್ಲಿ ಬರೋದು ಸತ್ಯಂ ಅಷ್ಟವಿಧಂ ಪುಷ್ಪಂ, ಯಾವಾಗಲೂ ಸತ್ಯವನ್ನೇ ನುಡಿ. ಆಮೇಲೆ ಸತ್ಯೇನ ಲೋಕಾಂಜಯತಿ, ರಾಮ ಲೋಕವನ್ನೇ ಹೇಳ್ತಾ ಇದ್ದ, ಬರೀ ಸತ್ಯವನ್ನೇ ಹೇಳ್ತಾ ಇದ್ದ. ರಾಮೋ ದ್ವಿರ್ನಾಭಿಭಾಷತೆ, ರಾಮನಿಗೆ 2ನೇ ನಾಲ್ಗೇನೇ ಇಲ್ಲ, ಅವನು ಬರೀ ಹೇಳ್ತಾ ಇದ್ದಿದ್ದೇ ಸತ್ಯ. ವಿಷ್ಣೋಹೋ ಪ್ರೀತಿಕರಂ ಭವೇತ್. ಈ ರೀತಿ ಭಗವಂತನಿಗೂ ಕೂಡ ಸತ್ಯ ಹೇಳೋದ್ರಿಂದ ತುಂಬಾ ಪ್ರೀತಿಕರಂ ಭವೇತ್, ಪ್ರೀತಿ ಇದೆ. ಹೀಗೆ ತೂಮಲ ತೂವಿತ್ತೊಳೆದು ತ್ವದಂಗ್ರಿ ಮುದ್ದಿಶ್ಯ ಕದಾಪಿ ಕೇನಚಿತು ಯಥಾ ತಥಾಪಿ ಸಕೃತ್ಸುತೋಂಜಲಿಗೆ. ಹೇಗೆ ಬೇಕಾದ್ರೂ ನಮಸ್ಕಾರ ಮಾಡ್ಬೋದು, ಮೇಲೆ ಕೀಳೆ ಕೆಳಗಡೆ ಹೀಗೆ ಏನ್ ಬೇಕಾದ್ರೆ ಹಿಂದಿಂದ ಮಾಡಬಾರ್ದು, ಬೆನ್ನಿ ಮೇಲಿಂದ ಕೈ ಮುಗಿಬಾರ್ದು ಭಗವಂತನಿಗೆ. ಅದು ತುಂಬಾ ತಪ್ಪು. ಬರೀ ಫ್ರಂಟ್ ಅಲ್ಲೇ ಯಾವಾಗಲೂ ಇರಬೇಕು. ಹೇಗೆ ಮಾಡಿದ್ರು ಮಾಡ್ಬೋದು. ಯಥಾತಥಾವಾಪಿ, ಯಾವ ರೀತಿ ಬೇಕಾದ್ರೂ ಮಾಡ್ಕೊಳ್ಳಿ. ಆದರೆ ತ್ವದಂಗ್ರಿ ಉದ್ದೇಶ, ಅವನ ಭಗವಂತನ ಪಾದವನ್ನು ನೆನೆಸ್ಕೊಂಡು ಕದಾಪಿ ಕೇಳಿಸಿದ್ರು, ಎಲ್ಲಿ ಬೇಕಾದ್ರೆ ಯಾರು ಬೇಕಾದ್ರೆ ಮಲಗಿದ್ರು ಮಾಡ್ಬೋದು, ನಿಂತಿದ್ರು ಮಾಡ್ಬೋದು, ಸ್ನಾನ ಮಾಡ್ತಾ ಮಾಡ್ಬೋದು, ಹೊರಗಡೆ ಹೋಗ್ತಾ ಮಾಡೋದು, ಪ್ರಯಾಣದಲ್ಲಿ ಮಾಡ್ಬೋದು. ದೇವ್ರನ್ನ ನೆನೆಸ್ಕೊಳ್ಳೋಕೆ ಸಮಯ ಇಲ್ಲ. ಅಯ್ಯೋ ಸ್ನಾನ ಮಾಡಿಲ್ಲ, ದೇವ್ರ ಜ್ಞಾಪಕ ಬಂದ್ಬಿಟ್ನಲ್ಲ, ಏನು ಬ್ರಹ್ಮ ಪಾಪನೇ ಮಾಡಿದೀವಿ ನಾವು, ಏನು ಪಾಪ ಮಾಡಿಲ್ಲ. ಕುತ್ಕೊಂಡೆ ಪ್ರಯಾಣದಲ್ಲಿ ಹೇಳ್ತಾನೆ ಹೋಗ್ಬೋದು. ವಿಷ್ಣು ಸಹಸ್ರನಾಮ ಹೇಳ್ಕೊಂಡೇ ಹೋಗಿ, ಶಿವ ಸಹಸ್ರನಾಮ ಹೇಳ್ಕೊಂಡೇ ಹೋಗಿ, ದೇವ್ರ ಸಹಸ್ರ ಹೇಳ್ಕೊತಾನೆ ಹೋಗಿ. ಪ್ರಯಾಣ ಕಾಲದಲ್ಲಿ ಏನು ತಪ್ಪಿಲ್ಲ. ಒಟ್ಟಿನಲ್ಲಿ ಹೇಗ್ ಬೇಕಾದ್ರೂ ಕೂಡ ದೇವ್ರನ್ನ ಹೇಗಾದ್ರೂ ಅಂಜಲಿ, ಒಟ್ಟಲ್ಲಿ ಅಂಜಲಿ. ಅಂಜಲಿ ಪರಮಾಮುದ್ರ, ಇದು ಅಂಜಲಿ ಪರಮಾಮುದ್ರ. ಕ್ಷಿಪ್ರಂ ದೇವ ಪ್ರಸಾದತಃ, ಭಗವಂತನಿಗೆ ಎಲ್ಲರೂ ಕೈ ಮುಗಿಯೋದು. ಇನ್ನು ಮಮ ಅಂತ ಹೇಳ್ತೀವಿ, ನಮಃ ಮಹಾ, ನನ್ನದಾಗಿ ನಾ ಏನೂ ಇಲ್ಲ, ಇದು ಎಲ್ಲ ನಿಂದೇನೆ ಅಂತ ಭಗವಂತನಿಗೆ ಹೇಳಿ ದಿವಸ ನಮಃ ನಮಃ ಹೇಳ್ತೀವಲ್ಲ, ಅರ್ಥ ಯಾರಿಗೂ ಗೊತ್ತಿರಲ್ಲ. ಮಹಾ, ನನ್ನದಾಗಿ ನಾ ಏನೂ ಇಲ್ಲ, ನನ್ನದಾಗಿ ಏನೂ ಇಲ್ಲ, ಎಲ್ಲ ನಿನ್ನದು, ಈಗ ಕೊಟ್ಟಿರೋದೆಲ್ಲ ನಿಂದೇನೆ ಅಂತ ಹೇಳ್ಬಿಟ್ಟು ಇವತ್ತಿಷ್ಟು ಸ್ವಲ್ಪ ಜಾಗ ಕೊಟ್ಟಿರೋದಕ್ಕೆ, ಒಂದು ದೇವರ ಸೇವೆ ಮಾಡೋಕ್ಕೆ ನೀವು ಎಲ್ಲ ನನಗೆ ಸೇವೆ ಮಾಡಿಕೊಟ್ರಿ, ತುಂಬಾ ಸಂತೋಷ ಆಯಿತು. ಅದಕ್ಕೆ ಭಗವಂತನಿಗೆ ಥ್ಯಾಂಕ್ಸ್ ಹೇಳೋದು. ಅವನಿಗೆ ಥ್ಯಾಂಕ್ಸ್ ಹೇಳೋಣ, ಅದಕ್ಕೋಸ್ಕರ ಅವನ ಪೂಜೆಯನ್ನು ಮಾಡಿ ಇಷ್ಟು ಜಾಗ ಕೊಟ್ಟಿದೆಯಲ್ಲ ನೀನು ನಮಗೆ ಮಾಡೋದಕ್ಕೆ ಅಂತ ಹೇಳಿ ಭಗವಂತನಿಗೆ ಹೇಳಿ ಒಂದು 4 ಜನ ಭಕ್ತರು ಬಂದು ಕೂತ್ಕೋತಾರೆ. ಅದೇ ತುಂಬಾ ಸಂತೋಷ. ಭಕ್ತರಿಗೆ ಭಗವಂತನಿಗೆ ಭಕ್ತನ ಕಂಡ್ರೆ ತುಂಬಾ ಇಷ್ಟ. ನಿಮ್ಮನ್ನೆಲ್ಲ ಕಂಡ್ರೆ ಇವತ್ತು ತುಂಬಾ ಇಷ್ಟ ಅವನಿಗೆ. ಅದಕ್ಕೋಸ್ಕರ ಆ ಕೆಲಸ ಮಾಡಿದ್ರೆ ಒಳ್ಳೆಯದು ಅಂತ ಹೇಳಿ ಮನಸ್ಸಿನಲ್ಲಿ ಬಂದಿದ್ದನ್ನ ಮಾಡಿಬಿಟ್ವಿ.
ಹೀಗೆ ಆ ರೀತಿ ಭಗವಂತನನ್ನ ವಾಯಿನಾಲ್ ಪಾಡಿ ಮನತ್ತಿನಾಲ್ ಚಿಂತಿಕ. ವಾಯಿನಾಲ್ ಪಾಡಿ, ಬಾಯಲ್ಲಿ ಹೇಳಬೇಕು, ಮನತ್ತಿನಾಲ್ ಚಿಂತಿಕ, ಮನಸ್ಸಿನಲ್ಲಿ ಯೋಚನೆ ಮಾಡಬೇಕು. ಇದು ಭಗವಂತನನ್ನ ಪೂಜೆ ಮಾಡುವಂತಹ, ಸುಲಭವಾಗಿ ಒಲಿಸಿಕೊಳ್ಳುವಂತಹ ರೀತಿ. ತೂಮಲರ್ ತೂಗಿರ್ತೊಳೆದು ವಾಯಿನಾಲ್ ಪಾಡಿ ಮನತ್ತಿನಾಲ್ ಚಿಂತಿಕ. ಬಾಯಲ್ಲಿ ಹೇಳಿ ದೇವಸ್ತೋತ್ರವನ್ನ, ಮನೆಯಲ್ಲಿ ಜೋರಾಗಿ ಹೇಳಿ, ಎಲ್ರು ಕಿವಿಗೂ ಬೀಳಿ. ಇವಾಗ ಇದ್ದ ಮಕ್ಳು ಹೇಳ್ತಾರೆ, ನಾ ಓದ್ಕೋತಾ ಇದ್ದೇನೆ, ಡಿಸ್ಟರ್ಬ್ ಆಗುತ್ತೆ, ಮೆತ್ ಹೇಳು, ನೀವು ಓದೋದು ನಿಲ್ಸು, ಸ್ವಲ್ಪ 5 ನಿಮಿಷ ನೀವು ಓದೋದು ನಿಲ್ಸು, ನಾ ಹೇಳ್ಬಿಡ್ತೀನಿ, ಆಮೇಲೆ ಓದ್ಕೊ. ನನಗೆ ಬಂದಿರೋ ಸ್ತೋತ್ರಗಳೆಲ್ಲ ನಮ್ಮ ತಾಯಿಯವರು ದಿವಸ ಬೆಳಗ್ಗೆ ಹೊತ್ತು ಹೇಳ್ತಾ ಇದ್ದಿದ್ದರಿಂದ ನಂಗೆ ಬಂದಿರೋದೆಲ್ಲ ಬಾಯಿಗೆ ಹೇಳಿರೋದು. ಜೋರಾಗಿ ಹೇಳ್ತಾ ಇದ್ದೇನೆ. ಶ್ರೀ ಸ್ತುತಿ, ಭೂಸ್ತುತಿ, ಕಾಮಸ್ತುತಿ, ಖಡ್ಗ, ಪ್ರತಿ ಒಂದು ಕೂಡ. ಮುಖಂದಮಾಲಾ ಸ್ತೋತ್ರ 40 ಶ್ಲೋಕ, ಅದು ಕೂಡ ಹಾಗೇನೆ ನಮ್ಮ ತಾಯಿ ಜೋರಾಗಿ ಹೇಳೋಳು. ಮನೇಲಿ ವೇದ ಕ್ಲಾಸ್ ಆಗ್ತಾ ಇತ್ತು, ಎಲ್ಲ ಸಹಸ್ರ ಶೀರ್ಷ ಪುರುಷ ಅಂತ ಜೋರಾಗಿ ಹೇಳೋರು. ಎಲ್ಲ ಕಿವಿ ಬಿದ್ದು 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 ಪಂಚಸೂಕ್ತಗಳು ಮನೆಗೆ ಬಾಯಿ ಹಾಕಿ ಅವರೆಲ್ಲ ಮಾಡ್ತಿದ್ದಾರೆ. ಕಲ್ತಿರೋರು ಮಕ್ಕಳು, ನನಗಿನ್ನೂ ಬರ್ತಿಲ್ಲ. ಅಂದ್ರೆ ಅಷ್ಟು ವೇದ ಕ್ಲಾಸ್ ಆಗ್ತಾ ಇದ್ದಿದ್ದು, ಅದೆಲ್ಲ ಕಿವಿ ಬಿದ್ದು 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 ವೇದ ಪಾಠನೂ ಆಗೋಯ್ತು. ಅಮ್ಮ ಹೇಳ್ತಾ ಇದ್ರು, ಸ್ತೋತ್ರ ಸಾಯಂಕಾಲ ಆಯ್ತು ಅಂದ್ರೆ ಎಲ್ಲ ಕೈಕೊಂಡು ಕೊಳ್ಕೊಂಡ್ಬಂದ್ರೆ ದೇವ್ರ ನಮಸ್ಕಾರ ಮಾಡಿ ಎಲ್ಲ ಶುರು ಮಾಡಿ. ನರಸಿಂಹಾಷ್ಟಕ ಫಸ್ಟ್, ನರಸಿಂಹದೇವ್ ಕಾಯೋನು ಎಲ್ಲರೂ ನರಸಿಂಹಾಷ್ಟಕ ಹೇಳಿ, ಸುದರ್ಶನಾಷ್ಟಕ, ಇಂಥದ್ದೆಲ್ಲ ಚಿಕ್ಕ 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 ಪುಟ್ಟ ಪುಟ್ಟ ಸ್ತೋತ್ರಗಳನ್ನೆಲ್ಲ ಹೇಳಿ ಅವ್ರು ಹೇಳೋದ್ರಿಂದ ಬೇಗ ಬಾಯಲ್ಲಿ ಬಾಯಿ ಬಿಟ್ಟು ಹೇಳ್ತಾ ಇದ್ದಿದ್ದರಿಂದ ನಮ್ಗೆ ಚೆನ್ನಾಗಿ ತಲೆಯಲ್ಲಿ ರೆಕಾರ್ಡ್ ಆಗೋಯ್ತು. ನಮ್ಮನ್ನ ಸುಟ್ಟರು ಕೂಡ ಅದು ಬಿಡಲ್ಲ, ನಮ್ಮ ದೇಹನೂ ಬಿಟ್ಟು ಹೋಗಲ್ಲ ಅದು. ಆ ಥರ ಅಷ್ಟು ಬಾಯಲ್ಲಿ ಬಂದ್ಬಿಟ್ಟಿದೆ, ತಪ್ಪೋನೇ ಇಲ್ಲ. ಕನಸಿನಲ್ಲಿ ಹೇಳಿದ್ರು ಕೂಡ ಹೇಳ್ಬಿಡ್ತೀವಿ. ಹಾಗೆ ವಾಯಿನಾಲ್ ಪಾಡಿ ಮನಸ್ಸಿನಾಲ್ ಚಿಂತಿಕ, ಓಯ ಬೆಳೆಯ ಮುಖದರು ಮಾನೇಂದ್ರನವಂ. ಓದಂತಹ ಪಾಪ, ಕಟ್ಟಿರೋ ಪಾಪ, ಒಂದು ಬರುವಂತ ಪಾಪ. ಓಯ ಬೆಳೆಯ ಮುಖದರು ಮಾನೇಂದ್ರನವಂ. ತೀನಿತ್ತು ಶಾಪು ಶಪ್ಪು, ಬೆಂಕಿ ಹಾಕಿದಾಗೆ ಅದು ಹೊರಟು ಹೋಗುತ್ತೆ. ಆದ್ದರಿಂದ ಈ ಮಾಯನೈ ಮನಸ್ಸಿನಾಲ್ ಚಿಂತಿಕ, ಓಯ ಬೆಳೆಯ ಮುಖದರವಾನಿಂದನವಂ ತೀನಿತ್ತು ಶಾಪು ಅಂತ ಹೇಳಿ ಒಟ್ಟಿನಲ್ಲಿ ಈ ರೀತಿ ಭಗವಂತನನ್ನ ಸುಲಭವಾಗಿ ಪೂಜಿಸಿ ಸುಲಭವಾಗಿ ಒಲಿಸಿಕೊಳ್ಳುವಂತಹ ರೀತಿ ಇವತ್ತಿನ ಕಾಲಕ್ಕೆ, ಯಾವತ್ತಿನ ಕಾಲಕ್ಕೂ ನಮ್ಮಗಳಿಗೆ ಅಷ್ಟು ಸುಲಭವಾಗಿ ಮಾಡಿದ್ರು ಕೂಡ ಅಯ್ಯೋ ದೇವಸ್ಥಾನಕ್ಕೆ ಹೋಗೋಕ್ಕಾಗಲೇ ಇಲ್ಲ, ದೇವ್ರ ಪೂಜೆ ಮಾಡೋಕ್ಕಾಗಲೇ ಇಲ್ಲ, ಅಲ್ಲಿಗೆ ಹೋಗಲಿಲ್ಲ, ಇಲ್ಲಿಗೆ ಹೋಗಲಿಲ್ಲ ಅಂತ ಬಾಯಲ್ಲಿ ಹಾಡುಗಳು ತಪ್ಪಲಿಲ್ಲ. ಎಲ್ಲಿಗೂ ಹೋಗೇ ಇಲ್ಲ. ನಾವು ದೇವಸ್ಥಾನಕ್ಕೆ ಹೋಗೋಕ್ಕಾಗದೆ ಹೋದ್ರೆ ನಾವು ಏನು ವರಿ ಮಾಡ್ಕೊಳ್ಳೋದಿಲ್ಲ. ದೇವಸ್ಥಾನದಲ್ಲಿ ದೇವ್ರು ನೆನೆಸ್ಕೊಂಡು ಸುಮ್ಮನೆ ಕೂತ್ಬಿಟ್ಟಿರ್ತೀವಿ ಅಷ್ಟೇ. ಒಂದು 5 ನಿಮಿಷ, ಒಂದು 10 ನಿಮಿಷ ಒಂದು ಕಡೆ ಕೂತ್ಕೊಂಡು ಮನಸ್ಸಿನಲ್ಲಿ ಕಾನ್ಸೆಪ್ಟ್ ಮಾಡಿ ದೇವ್ರ ಧ್ಯಾನ ಮಾಡಿ ಬೇಕಾದಷ್ಟು, ಅದು ಭಗವಂತನಿಗೆ ಬೇಕಾದಷ್ಟು. ಮನಸ್ಸಿನ ಚಿಂತಿಕ ಪೋಯ ಬೆಳೆಯ ಹೋಗಿರುವಂತಹ ನಾವು ಮಾಡಿರುವಂತಹ ಪಾಪಗಳು, ಮುಖದರುವ ಮಧ್ಯದಲ್ಲಿರುವಂಥದ್ದು, ಇಂದು ನಮ್ಮ ಮುಂದಕ್ಕೂ ಬರುವಂತಹ ಪಾಪಗಳು, ಈ ಥರ ಹೇಳಗಳ ಆಗಾಮಿ ಸಂಚಿತ. ಮೊದಲನೇದು ಪ್ರಾರಬ್ಧ, ಹಿಂದಿಂದ ಬಂದಿರೋದು ನಮಗೆ, ಹಿಂದಿಂದ ಬಂದಿರೋ ಪಾಪಗಳು ಪ್ರಾರಬ್ಧ ಕರ್ಮ. ಸಂಚಿತ ಕರ್ಮ ಅಕ್ಯುಮುಲೇಟೆಡ್ ಫ್ರಮ್ ದ ಡೇಟ್ ಆಫ್ ಬರ್ತ್. ನಾವು ಹುಟ್ಟಿದಲ್ಲಿನಿಂದ ಇವತ್ತಿನ ತನಕ ಏನ್ ಮಾಡಿದ್ವಿ ಅದು ಅಕ್ಯುಮುಲೇಟೆಡ್. ಹಿಂದಿಂದ ಬಂದಿರೋ ಪ್ರಾರಬ್ಧ, ಇದು ಸಂಚಿತ. ಆಗಾಮಿ ಮುಂದಕ್ಕೆ ಬರುವಂತಹ, ಮುಂದಕ್ಕೆ ಮಾಡುವಂತಹ ಪಾಪಗಳು, ಅದಕ್ಕೂ ಈಗಲೇ ಪರಿಹಾರ ಕೊಟ್ಬಿಟ್ಟ ದೇವರು. ಅದು ಕೂಡ ಆಗುತ್ತೆ. ಏನ್ ಮಾಡಿದ್ರೆ ಮನಸ್ಸಿನಾಲ್ ಚಿಂತಿಕ, ವಾಯಿನಾಲ್ ಪಾಡಿ ಮನಸ್ಸಿನಾಲ್ ಚಿಂತಿಕ, ಓಯ ಬೆಳೆಯ ಮುಖದರವಾನೆಂದನವಂ ತೇನಿತ್ತು ಶಾಪು ಶಪ್ಪು. ಎಲ್ಲ ತೀ ಒಂದು ಬೆಂಕಿ ಹಾಕಿದ ಹಾಗೆ, ಒಂದು ಹತ್ತಿಯ ಬೆಟ್ಟಕ್ಕೆ ಬೆಂಕಿ ಹಾಕಿದಾಗೆ ಅದು ಹೋಗ್ಬಿಡುತ್ತೆ. ಆದ್ರಿಂದ ಈ ಹಾಡಿನಲ್ಲಿ ಮಾಯನೈ ಮಾತಿನ ಚಿಂತಿಕ, ಓಯ ಬೆಳೆಯ ಮುಖದರವಾನೆಂದನವಂ ತೇನಿತ್ತು ಶಾಪು ಶಪ್ಪೈಲವರೆಂಬಾವಾಯ್ ಅಂತ ಈ ಹಾಡನ್ನು ಮುಗಿಸ್ತಾರೆ. ಒಟ್ಟಿನಲ್ಲಿ ಇವತ್ತು ಶುರು ಮಾಡಿದ್ದು ಲೇಟ್ ಆಯ್ತು, 7:30 ಆಯ್ತು. ಮುಂದಿನ ಹೇಳ್ಬಿಡಲ್ಲ, ಆಮೇಲೆ ಇದು ತುಂಬಾ ಶಾರ್ಟ್ ಮಾಡಿದ್ದೀನಿ. ಇಲ್ಲಿ ಒಟ್ಟಿನಲ್ಲಿ ಆ ಎಲ್ಲ ಪಾಪಗಳನ್ನು ಕಳೆದುಕೊಂಡು ನಾವು ಮುಂದಕ್ಕೆ ವ್ರತವನ್ನ ಆರಂಭಿಸೋಣ ಅಂತ ಗೋದಾದೇವಿ ಆರಂಭಿಸ್ತಾ ಇದ್ದಾರೆ. உருகமிஷலும் வினகான் புள்ளரையன் கோயிலில் வெள்ளை விழசெங்கன் பேரரவன் கேட்டிலையோ இல்லா இழைத்திராய் பைமுலை நஞ்சுண்டு கள்ளச்சடம் கலக்களிய காலோச்சி வெள்ளத்தரவேல் தொழிலும் அமர்ந்த வித்தனை உள்ளத்து கொண்ட முனிவர்களும் யோகிகளும் வெள்ள விழந்து அறியென்ற பேரளவும் உள்ளம் புகழ்ந்து குளிர்ந்தேலோ ಎಂಬಾವಾಯ್. ಒಟ್ಟಲ್ಲಿ ಇಲ್ಲೊಂದು
ಪ್ರಭಾತದ ಲಕ್ಷಣ ಮೊದಲನೆಯ ಸ್ನೇಹಿತೆಯನ್ನ ಎಬ್ಬಿಸ್ತಾ ಇದ್ದಾರೆ ಗೋದಾದೇವಿ ಅವರು. ಇಲ್ಲಿವರೆಗೂ ಕೂಡ ಭಗವಂತನ ಒಂದು ಎಲ್ಲಾನು ಕೇಳಿಕೊಂಡು ವಿಶ್ವಕ್ಸೇನ ಆರಾಧನೆ ಮಾಯನೈ ಅವನನ್ನು ಆರಾಧನೆ ಮಾಡಿಬಿಟ್ಟು ಇವತ್ತಿನಿಂದ ಮುಂದೆ ಹಾಡ್ತಾ ಇದ್ದಾರೆ. ಮೊದಲನೇ ಹಾಡು ಮೊದಲನೇ ಸ್ನೇಹಿತೆಯ ಮನೆಗೆ ಬಂದಿದ್ದಾರೆ. ಪುಲ್ಲುಂ ಶಿಲುಮಿನ ಹಾಡ್, ಅಮ್ಮ ತಾಯಿ ಮಲಗಿದೆಯಲ್ಲ, ಪುಲ್ಲುಂ ಶಿಲುಮಿನ, ಪುಲ್ಲುಂ ಅಂದ್ರೆ ಪಕ್ಷಿಗಳು, ಗರುಡ ಪಕ್ಷಿಗಳು. ಆ ಪಕ್ಷಿಗಳೆಲ್ಲ ಎದ್ದು ಹಾಡಿ ಒಕ್ಕುತ್ತಾ ಇವೆ, ಎಲ್ಲಾ ಕಡೆಗೂ ಹಾರಾಡ್ತಾ ಇವೆ. ಅಮ್ಮ ತಾಯಿ ನೀನು ಮಲಗಿದೆಯಲ್ಲೇ, ಎದ್ದು ಮಾಮ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಕರೀತಾ ಇದ್ದಾರೆ. ನಮ್ಮ ವ್ರತಕ್ಕೆ ಹಾಕಿಕೊಂಡಿರುವಂತಹ ವಿಷಯದಲ್ಲಿ ನಮ್ಮ ಆತ್ಮ ವಿಷಯಕ್ಕೆ, ಆತ್ಮದ ಉದ್ಧಾರಕ್ಕಾಗಿ ಹೋಗೋಣ, ಎದ್ದೇಳು ಅಂತ ಹೇಳಿ ಪುಲ್ಲುಂ ಶಿಲುಮಿನ ಹಾಣ್ ಪುಳ್ಳರೆಯನ್ ಕೋಯಲಿನ್. ದೇವಸ್ಥಾನಗಳಲ್ಲಿ ಸಾಮಾನ್ಯವಾಗೆಲ್ಲ ತಮಿಳುನಾಡು ದೇವಸ್ಥಾನದ ಹತ್ರ ಆ ಪಕ್ಷಿಗಳು ಕೂಗ್ತಾ ಇದ್ರಂತೆ. ಪಕ್ಷಿಗಳಿಗೆ ಯಾರು ಸಂಗೀತ ಹೇಳ್ಕೊಟ್ರು, ಸರಿಗೋ ಮೊದಲನೇ ಸಹ ಹೇಳ್ಕೊಟ್ರು. ಅಯ್ಯೋ ಛತ್ ಪಕ್ಷಿ ಕೂಗ್ತಾ ಇದಂತೆ ಅಂತ ಬೈತಾರ. ಈಗ ಪಕ್ಷಿಗಳು ಕೂಗ್ತಾ ಇದೆ, ಎದ್ದಾಳೆ ಎಡ್ರೆ ಬೇಗ ಅಂತ ಬೇಯಿಸ್ತೀರ. ಯಾರು ಪಕ್ಷಿ ಕೂಗನ್ನ ಚೆನ್ನಾಗಿಲ್ಲ. ಭಗವಂತನ ಸೃಷ್ಟಿಯಲ್ಲಿ ಯಾರಾದ್ರೂ ಬೀಚ್ ಚೆನ್ನಾಗಿಲ್ಲ ಅಂತೀರಾ, ಸಮುದ್ರ ಚೆನ್ನಾಗಿಲ್ಲ ಅಂತೀರಾ, ಕಾಡು ಚೆನ್ನಾಗಿಲ್ಲ ಅಂತೀರಾ? ಭಗವಂತನ ಸೃಷ್ಟಿಯಲ್ಲಿ ಎಲ್ಲವೂ ಚೆನ್ನಾಗೇ ಇವೆ, ಯಾವುದು ಕೂಡ ಚೆನ್ನಾಗಿಲ್ಲ ಅಂತ ಹೇಳೋದೇ ಇಲ್ಲ. ಅಂತಹ ಇರ್ಬೇಕಾದ್ರೆ ಇನ್ನು ಚೆನ್ನಾಗಿರೋದನ್ನ ನಾವಿನ್ನೇನು ಹುಡುಕ್ಬೇಕು, ಏನು ಹುಡುಕೋದೇ ಬೇಕಿಲ್ಲ, ಎಲ್ಲ ಸೃಷ್ಟಿ ಮಾಡಿ ಇಟ್ಟುಬಿಟ್ಟಿದ್ದಾನೆ. ನಮಗೋಸ್ಕರ ನಮ್ಮ ಕಣ್ಣಿಗೂ ಆನಂದ, ಮನಸ್ಸಿಗೂ ಆನಂದ ಎಲ್ಲವನ್ನೂ ಕೊಟ್ಟುಬಿಟ್ಟಿದ್ದಾನೆ ಭಗವಂತ. ಒಟ್ಟಲಿಗೆ ಪುಲ್ಲುಂ ಶಿಲುಮಿನ ಹಾಣ್ ಪುಳ್ಳರೆಯನ್ ಕೋಯಲಿಲ್, வெள்ளை விளசிங்கன் பேரளவன் ಕೇಟಿಲೆಯೋ. ಈ ರೀತಿ ಭಗವಂತನ ಆಲಯದಲ್ಲಿ ಗರುಡ ಪಕ್ಷಿಗಳು ಎದ್ದು ಹಾಡ್ತಾ ಇವೆ, ಶಂಖ ಊದ್ತಾ ಇದ್ದಾರೆ. ನಿನಗೆ ಗೊತ್ತಾಗಲಿದೆ, ಎದ್ದೇಳು. ಪಿಂಗಳಿಕ ಅನ್ನೋ ಪಕ್ಷಿ ಒಂದು ಶುಭ ಸಂಕೇತವನ್ನು ಕೊಡುವಂಥದ್ದು. ನಿಮ್ಮ ಪ್ರಯಾಣ ಕಾಲದಲ್ಲಿ ಮುಂದ್ಗಡೆ ಪಕ್ಷಿ ಬಂತು ಅಂದ್ರೆ ಚಿಕ್ಕದು ಒಳ್ಳೇದು, ಗರುಡ ಪಕ್ಷಿ ಬಂದ್ರೆ ಒಳ್ಳೇದು. ಆ ರೀತಿ ಪಕ್ಷಿಗಳ ದರ್ಶನನೂ ಕೂಡ ಒಳ್ಳೆಯದು. ಅದು ಪಕ್ಷಿ ಶಾಖ ನಿಲಯ ಪ್ರದಷ್ಟಕ. ಸೀತೆಗೂ ಒಂದು ಸಾರಿ ಅವಳ ಆತ್ಮಹತ್ಯೆಯನ್ನು ನಿಲ್ಲಿಸೋದಿಕ್ಕೆ ಪಕ್ಷಿ ಹೆಲ್ಪ್ ಮಾಡಿತ್ತು. ಒಟ್ಟಿನಲ್ಲಿ ಹೀಗೆ ಈ ರೀತಿ ಪಕ್ಷಿಗಳು ಶಾಸ್ತ್ರಗಳಲ್ಲಿ ಪಿಂಗಳೀಕ ಅನ್ನೋ ಒಂದು ಶಕುನದ ಪಕ್ಷಿ, ಪಿಂಗಳೀಕ ಅನ್ನೋದು ಶಕುನದ ಪಕ್ಷಿ. ಪಕ್ಷಿ ಕ್ಷೇತ್ರ ಪಿಂಗಳೀಕ ಅಂತ ಗೋವಿಂದರಾಜರು ವ್ಯಾಖ್ಯಾನ ಮಾಡ್ತಾರೆ ಅದಕ್ಕೆ. ಹೀಗೆ ಹೋಗ್ಲಿ ಮೇಲ್ಯ ನೇತ್ರ ಮಮತ್ಮತ ಪಂಜರಸ್ತಾಖ ಪಾತ್ರ ವಸಿಷ್ಠ ಕದಳಿ ಫಲಪಾಯಸ ನೀ ವೆಂಕಟೇಶ ಸುಪ್ರಭಾತ. ಅದರಲ್ಲಿ ವೆಂಕಟೇಶನೇ ಅಪ್ಪ ವೆಂಕಟೇಶ ನಿನ್ನ ಮಲಗಿದೆಯಲ್ಲ, ಎಲ್ಲ ಪಕ್ಷಿಗಳು ಎದ್ದು ಕೂಗಾಡ್ತಾ ಇವೆ, ಏಳು ನೀನುವೆ ಅಂತ ಭಗವಂತನಿಗೂ ಕೂಡ ಪಕ್ಷಿ ಚಶಾಚ ನಿಲಯ ಪ್ರಕೃಷ್ಟಕ ಅಂತ ಅದಕ್ಕೂ ಹೇಳ್ತಾರೆ. ಈ ರೀತಿ ಎಲ್ಲವನ್ನು ಪಕ್ಷಿಯಿಂದ ಪಕ್ಷಿಗಳ ಕಲರವದಿಂದ ಹೇಳ್ಬೇಕು. ಶುಲ್ಮಿನ ಕಾಣ್ ಗಲಾಟೆ ಮಾಡ್ತಾ ಇವೆ ಅಂತ ಹೇಳ್ತಾ ಇದ್ದಾರೆ. ಗಲಾಟೆ ಇದೆ. ಅದರಲ್ಲಿ ನಮ್ಮ ಕೋವಿಲ ಜಿಯರೊಬ್ರು ಇದಕ್ಕೆ ಬಂದು ಬೇರೆ ತರಹವನ್ನು ಕೊಟ್ಟಿದ್ದಾರೆ. ಗಾಸುಪರ್ಣ ಸ್ವೈಜ ಸಖಾಯಾಮ್ ಅಂತ ಒಂದು ಶ್ಲೋಕ, ಮಾಧ್ವಜಿದ್ದು ಮಧ್ವರ ಮೊದಲನೇ ಶ್ಲೋಕ. ಅದು ಎರಡು ಪಕ್ಷಿಗಳು ನಮ್ಮ ಹೃದಯದಲ್ಲಿ ಕುಳಿತಿವೆ. ಅದನ್ನ ಒಂದು ಹಾಡ್ತಾ ಇರುತ್ತೆ, ಒಂದು ಗಲಾಟೆ ಮಾಡ್ತಿರುತ್ತೆ, ಒಂದು ನೋಡ್ತಾ ಇರುತ್ತೆ. ಕಾಮ ಕೂತಿರುವಂತೆ ಪರಮಾತ್ಮ ಪಕ್ಷಿ, ಗಲಾಟೆ ಮಾಡ್ತಿರೋದು ಮನುಷ್ಯರು ನಾವು. ಇದನ್ನ ಸುಮ್ಮನೆ ಇದನ್ನ ದಾರಿ ತೋರಿಸ್ತಾ ಇದೆ. ಅದ್ರ ಹೃದಯದಲ್ಲಿ ಕೂತ್ಕೊಂಡು ಇನ್ನೊಂದು ಪಕ್ಷಿ ನಿಮಗೆ ಇಂಥ ಒಳ್ಳೆ ಕೆಲಸ, ಇದ ಕೆಟ್ಟ ಕೆಲಸ ಸಾಕ್ಷಿಯಾಗಿ ನೋಡ್ತಾ ಕುಳಿತಿರೋದು ಪರಮಾತ್ಮ ಎನ್ನುವ ಒಂದು ಪಕ್ಷಿ. ಅದು ಸಹಾಯ ಮಾಡುತ್ತೆ. ಇಷ್ಟಮೇಲೆ ಅದರಲ್ಲೇ ಭಗವಂತ ಪಕ್ಷಿ ರೂಪ ಅಂತ ಋಗ್ವೇದದಲ್ಲಿ ಹೇಳ್ತಾರೆ. ತಸ್ಯ ಯಜುರೇವ ಶಿರಕ, ಅದು ಅಲ್ಲದೆ ದಕ್ಷಿಣ ಪಕ್ಷಕ ಸಾಮೋತ್ತರ ಪಕ್ಷಕ ಆದೇಶ ಆತ್ಮ ಅಥರ್ವಾಂಗೀರ ಸಂಪ್ರಚಿ ಉಚ್ಚಂ ಪ್ರತಿಷ್ಠಾ. ನೋಡಿ, ತಸ್ಯ ಋಗ್ವೇದ ಯಜುರ್ವೇದ. ಯಜುರೇವ ಶಿರಕ ಪಕ್ಷಿಯ ತಲೆ ಯಜುರ್ವೇದ, ಋಗ್ ದಕ್ಷಿಣ ಪಕ್ಷಕ, ಋಗ್ವೇದ ದಕ್ಷಿಣ ಪಕ್ಷ. ಹಾಗೆ ಸಾಮ ಉತ್ತರ ಪಕ್ಷ, ಇನ್ನೊಂದು ಅದಕ್ಕೆ ಸಾಮ ಉತ್ತರ. ಆದೇಶ ಆತ್ಮ, ಅದು ಕೊಡುವಂತಹ ಆದೇಶ ಆತ್ಮ, ಆತ್ಮ ಕೊಡೋದು. ಅಥರ್ವ ಆಂಗೀರಸ ಸಂಪತ್ತೆ ಪುಚ್ಚ, ಆಂಗೀರಸ ಅದು ಅಥರ್ವಣ ವೇದನೆಂಬ ಪುಚ್ಚವನ್ನು ತೈತರಿಯ ಉಪನಿಷತ್ತಿನಲ್ಲಿ ಹೇಳ್ತಾರೆ. ಒಟ್ಟಲ್ಲಿ ಪಕ್ಷಿ ಎಂದು ಹೇಳಾಯ್ತು ಅಂದ್ರೆ ವೇದಗಾನ ಆದ ಹಾಗೆ ಲೆಕ್ಕ. ಪಕ್ಷಿ ಎದ್ದು ಹಾಡ್ತಾ ಇದೆ ಅಂದ್ರೆ ವೇದಗಾನ ಆಗ್ತಾ ಇದೆ. ವೇದಗಾನ ಆಗ್ತಾ ಇರೋದ್ರಿಂದ ಇನ್ನೂ ಕಾಲು ಚಾಚಿ ಮಲಗಿರಬಾರ್ದು, ಎದ್ದೇಳ್ಬೇಕು. ಅದು ಹೇಳ್ತೀರಾ, 2:30ಗೆ ಕೂಗುತ್ತೆ ಪಕ್ಷಿ, 3:30ಗೆ ಕೂಗುತ್ತೆ, ಯಾವಾಗ ಹೇಳೋದು ಅಂತ. ಬೆಳಗಿನ ಜಾವ ಅಂತ ಒಂದು ಟೈಮ್ ಇಟ್ಕೊಂಡ್ಬಿಡೋದು. ಆ ಟೈಮಲ್ಲಿ ಅದೇ ಎಬ್ಸುತ್ತೆ ನಮ್ಮನ್ನ. ಪಕ್ಷಿಗಳು ಕೂಗಾಟ ಗಲಾಟೆ ಇಲ್ಲಿ ಎಬ್ಸುತ್ತೆ. ಫಾರಿನ್ ಕಂಟ್ರೀಸ್ ಅಲ್ಲಿ ಸಿಕ್ಕಲ್ಲ. ಅಮೆರಿಕ ಹೋದ್ರೆ ಯಾವ ಪಕ್ಷಿನ ನಿಮಗೆ ಪಕ್ಷಿನ ಇಲ್ಲ ಅಲ್ಲ. ಅದು ಮನುಷ್ಯರಿಗೆ ಕಮ್ಮಿ ಇದ್ರೆ ಅದಕ್ಕೆ ಮೇಲೆ ಪಕ್ಷಿಗಳು ಇನ್ನೂ ಕಮ್ಮಿ. ನಾಯಿಗಳಿರಲ್ಲ, ತಗೊಳಕ್ಕೆ ನಾಯಿಗಳು ಕಮ್ಮಿ. ಈ ರೀತಿ ಅಲ್ಲಿ ಏನು ಸಿಕ್ಕೋದಿಲ್ಲ, ಆದರೆ ನಮ್ಮ ಇಂಡಿಯಾದಲ್ಲಿ ಎಲ್ಲ ಸಿಕ್ಕತ್ತೆ. ಪುಳ್ಳರೆಯನ್ ಕೋಯಲಿಲ್,
ಗರುಡ ಸ್ವಾಮಿ, ನಾರಾಯಣ ಆ ದೇವಸ್ಥಾನದಲ್ಲಿ ಎಲ್ಲ ಎದ್ದು ಹೋಗ್ತಾ ಇದ್ದಾರಾಗಲೇ. ಆ ರೀತಿ ಎದ್ದು ಬರ್ತಾ ಇರ್ಬೇಕಾದ್ರೆ ಹಾಗೆ ಮಾಲಾಯಪರಂದ ಮಾಲಾಯಪರಂದ ಮಾಲೆಯೈ ಅಂತ ಹೇಳಿ வெள்ளை வெளசிங்கன் பேரழவன் கேட்டிலைಯೋ, ಏನಮ್ಮ ಈ ಧ್ವನಿನೂ ಕೇಳಿಲ್ವೇ ನಿನಗೆ? ಸಘೋಷೋ ಧಾತರಾಷ್ಟ್ರಾಣ ಹೃದಯಾನೇದಾರೇತು. ಒಂದು ಶಂಖ ಊದಾಗ, ಶಂಖ ಊದ್ತಾ ಇದ್ದಾರೆ ಎಲ್ಲೋ ದೇವಸ್ಥಾನದಲ್ಲಿ, ಆ ಶಂಖದ ಧ್ವನಿ ನೀನು ಕೇಳಿಸ್ತಿಲ್ವೇ? ಶಂಖ ಕೃಷ್ಣ ಶಂಖ ಓದಿದ್ದು ಕೌರವರ ಹೃದಯವನ್ನೆಲ್ಲ ಚೂರು ಚೂರು ಮಾಡಿ ಹಾಕಿತ್ತು. ಅದನ್ನ ಅಷ್ಟು ಸಘೋಷ. ಆಮೇಲೆ ಅವನದೇ ಇನ್ನೊಂದು ಶಂಖ ಆರಾಧಾಸಿ ತಲೆಗು ತುಳಸಿ ಗಂಗ ಸೌಮ್ಯ ಸಮೀರಕ. ಅದು ರುಕ್ಮಿಣಿಗೆ ಲವಿಂಗ್ ನಾದ ಆಯ್ತು. ಸೀತೆಗೆ ವಾರ್ನಿಂಗ್ ಕೊಟ್ಟ, ನಾನಿನ್ನೂ ಬದುಕಿದ್ದೀನಿ, ನೀ ಸಾಯ್ಬೇಡ ಅಂದ್ಬಿಟ್ಟು. ಅವನ ಝೇಂಕಾರದಿಂದ, ಶಾರ್ಗದ ಝೇಂಕಾರದಿಂದ ಸೀತೆಗೆ ಕೊಟ್ಟ. ಈ ರೀತಿ ಅವನ ಶಂಖ ಊದೋದ್ರಿಂದ, ಅವನ ಝೇಂಕಾರದಿಂದ, ಕೊಳಲು ಊದೋದ್ರಿಂದ ಭಗವಂತನ ಸಿಗ್ನಲ್ಸ್ ಅವ್ರಿಗೆಲ್ಲ ಹೋಗ್ತಾ ಇತ್ತು. ಆ ರೀತಿ ಇರ್ಬೇಕಾದ್ರೆ ಪಿಳ್ಳ ಎಲ್ಲ ಮುಗ್ದ ಬಾಲಕಿಯೇ ಇನ್ನು ಮಲಗಿದೆಯಾ? ಹೇ ಮುಲೈ ನಂಜುಂಡು. ಅವಳು ಹೇಳ್ತಾ ಇದ್ದಾಳೆ, ನನಗೆ ಕೃಷ್ಣನ 2 ಕಥೆಗಳನ್ನ ಹೇಳಿ. ಪೂತನಿ ಕಥೆ ಹೇಳಿ, ಆಮೇಲೆ ಶಕಟಾಸುರ ಅವನ ಕಥೆ ಹೇಳಿ. ಆ ರೀತಿ ಹೇಳಿದ್ರೆ ನಾನು ಎದ್ದು ಬರ್ತೀನಿ ಅಂತ ಡಿಮಾಂಡ್ ಮಾಡ್ತಾಳೆ ಒಳಗಡೆ ಮಲಗಿರುವಂತಹ ಸಖಿ. ಅವಾಗ ಅವರು ಆಯ್ತು ಬೇಗ ಬೇಗ ಹೇಳೋಣ ಅಂತ ಹೋಯ್ತು, ಶಾರ್ಟ್ ಆಗಿ ಹೇಳ್ಬಿಡಿ ಅಂತ ಹೇಳ್ಬಿಟ್ಟು ಬೇಗ ಹೇಳ್ತಾರೆ. ಕದಾಚಿದಂತರ್ಹಿತ ಪೂತನಾತ್ಮ ಕಂಸ ಪ್ರಯುಕ್ತ ಕಿಲಕ ವಿಮಾಯ ನಿದ್ರಾಪರಾಧೀನ ಜನೇ ನಿಶೀತೆ ರಜಂ ಯಶೋಧ ಕೃತಿರ ವಿವೇಶ. ಎಲ್ಲರೂ ಮಲಗಿರ್ಬೇಕಾದ್ರೆ ರಾತ್ರಿ ಆಗಿದೆ, 10:30-11 ಗಂಟೆ ಆಗ್ತಾ ಇದೆ. ಅಂತ ಟೈಮಲ್ಲಿ ಯಾವಳೋ ಒಬ್ಳು ಕದಾಚಿದಂತರ್ಹಿತ ಪೂತನಾತ್ಮ, ಪೂತನಿಯನ್ನೋಳನ್ನ ಕಳಿಸ್ದ. ಯಾವನೊಬ್ಬ ಕಂಸ ಪ್ರಯುಕ್ತ ಕಿಲಕಾಭಿಮಾಯ, ಯಾವುದೋ ಮಾಯೆಯಿಂದ ಕಂಸ ಕಳಿಸ್ದ. ಹೋಗು ನೀನು ವಿಷ ಕೊಟ್ಬಿಟ್ ಬಾ ಆ ಮಗುಗೆ ಅಂತ ಹೇಳ್ಬಿಟ್ಟು ಕಳಿಸ್ದ. ಅವಳು ವಿಷಕನ್ನಿಯಾಗೆ ಬೆಳೆದವಳು. ಆಮೇಲೆ ಈ ಪೂತನಿ ಯಾರು ಅಂತ ನಿನ್ನೆ ಬಲಿ ಚಕ್ರವರ್ತಿಯ ಕಥೆಯಲ್ಲಿ ಬಂದಿತ್ತು. ಅವನ ಮಗಳು ರತ್ನಮಾಲ ಅನ್ನೋಳು ಪೂತನಿಯಾಗಿ ಹುಟ್ಟಿರ್ತಾಳೆ. ಅವಳು ಪೂತನಾತ್ಮಗೆ ಕಂಸ ಪ್ರಯುಕ್ತ ಕಿಲಕಾಭಿಮಾಯ ನಿದ್ರಾಪರಾಧೀನ ಜನೇ ನಿಶೀತೆ. ಎಲ್ಲರೂ ನಿದ್ರೆಯಲ್ಲಿ ಮಲಗಿರ್ಬೇಕಾದ್ರೆ, ಎಲ್ಲರೂ ನಿದ್ರೆಯಲ್ಲಿ ಮುಳುಗಿ ಹೋಗಿರ್ಬೇಕಾದ್ರೆ ಕತ್ತಲಲ್ಲಿ ಬಂದು ಕೃಷ್ಣನನ್ನ ಎತ್ಕೊಂಡು ಹೋಗ್ತಾ ಇದ್ದಾಳೆ. ಯಾರು ಗಮನಿಸ್ಲೇ ಇಲ್ಲ, ಎಲ್ಲರೂ ಮಲಗಿದ್ದಾರೆ ಅಂತ ಅನ್ಕೊಂಡ್ಬಿಟ್ರು. ಸ್ವಲ್ಪ ಹೊತ್ತಾದ್ಮೇಲೆ ಜೋರಾಗಿ ಶಬ್ದ ಬಂತು. ಏನಪ್ಪ ಇದು ಜೋರಾಗಿ ಶಬ್ದ ಅಂದ್ರೆ, ಪೂತನಿಗೆ ತನ್ನ ರಾಕ್ಷಸ ಶರೀರ ಬಂದು ದಂತ ಬಿದ್ಲು ಅವರ ಗ್ರಾಮದಲ್ಲಿ, ಆ ಗೋಕುಲದಲ್ಲಿ. ಏನಪ್ಪ ಇಷ್ಟು ದೊಡ್ಡ ಶಬ್ದ ಅಂತ ಎಲ್ಲರೂ ಹೆದರ್ಕೊಂಡು ಓಡಿ ಬಂದ್ರು. ದೊಡ್ಡ ರಾಕ್ಷಸಿಯ ಶರೀರ, ಅದ್ರ ಮೇಲೆ ಕೃಷ್ಣ ಆಟ ಆಡ್ತಾ ಇದ್ದಾನೆ. ಆಮೇಲೆ ಎಲ್ಲರೂ ಅಮ್ಮ ಯಶೋಧ ಕೃಷ್ಣ ಎಲ್ಲಿ ಕೃಷ್ಣ ಎಲ್ಲಿ ಕೃಷ್ಣ ಎಲ್ಲಿ ಅಂತ ಎಲ್ಲರೂ ಹುಡುಕಾಡ್ತಾ ಇದ್ದಾರೆ. ಇಲ್ಲೂ ಇಲ್ಲ, ರಾಕ್ಷಸಿ ಮೈ ಮೇಲೆ ಮೇಲ್ಗಡೆ ಕುತ್ಕೊಂಡು ಆಟ ಆಡ್ತಾ ಇದ್ದಾನೆ ನೋಡು, ಕರ್ಕೊಂಡ್ ಬಾ. ಏಣಿ ಹಾಕೊಂಡು ಹತ್ತುವಂತೆ, ಪೂತನೆಯ ಶರೀರ ಮೇಲೆ ಹತ್ತೋದಿಕ್ಕೆ ಒಂದು ಏಣಿ ಹಾಕೊಂಡು ಹತ್ಬಿಟ್ಟು ಮಗುನನ್ನ ಕೆಳಗಿಳಿಸ್ಕೊಂಡು, ಅದು ಏನೋ ಇವನು ನಂದಗೋಪ ದೃಷ್ಟಿ ತೆಗೆ ಮಗನಿಗೆ ಹೇಳ್ಬಿಟ್ಟು ಅವನು ಎತ್ಕೊಂಡು ಬಂದ. ಅಬ್ಬಾ ಎಲ್ಲೆಲ್ಲೋ ಬಿಡ್ತೀಯ ನೀನು, ಮಗು ಮೇಲೆ ಜ್ಞಾನ ಇಲ್ಲ, ಹಾಗೆ ಹೀಗೆ ಅಂತ ಎಲ್ಲರೂ ಬೈಕೊಂಡು ಆ ಮಗುವನ್ನು ಕರ್ಕೊಂಡು ಅದಕ್ಕೆ ದೃಷ್ಟಿ ಹಾಕಿ ಗಾಳಿ ಹಾಕಿ ಎಲ್ಲದನ್ನು ಮಾಡಿ ಒಟ್ಟಲ್ಲಿ ಪೂತನಿಯಿಂದ ತಪ್ಪಿಸ್ಕೊಂಡಿದ್ದಾಯ್ತು. ಇನ್ನೊಬ್ಬ ಇದನ್ನಲ್ಲ ಒಂದು ಇನ್ನೊಂದರ ಏನಾಯ್ತು, ಇನ್ನೊಂದ್ಸರಿ ಶಕಟಾದಿಗಳು ಪೂತನಿಯ ಕತೆ, ಶಕಟನ ಕತೆ ಹೇಳ್ಬೇಕು ನಂಗೆ ಅಂತ ಅವಳು ಹೇಳಿದ್ರಿಂದ ಪೂತನಿ ಆಯ್ತು. ಶಕಟರ ಕಥೆಯನ್ನ ಹೇಳ್ತಾಳೆ. ಶಕಟಾಸುರ ಕಳ್ಳಚ್ಚಾಳಂ ಕಲಕ್ಕಳಿಯ ಕಾಲೋಚಿ. ಕಳ್ಳಚ್ಚಾಳಂ ಅವನು ಬರೀ ಗಾಡಿಯ ರೂಪದಲ್ಲಿ ಮಾತ್ರ ಇರ್ತಿದ್ದ, ಅವನು ರಾಕ್ಷಸ ಅಂತ ಯಾರಿಗೂ ಗೊತ್ತಿಲ್ಲ. ಒಂದು ಔತ್ಥಾನಿಕ ಮಹೋತ್ಸವ ಅಂತ ಮಾಡ್ತಾ ಇದ್ರು ಅವಾಗೆಲ್ಲ. ಅದೇನು ಅಂದ್ರೆ ಮಕ್ಕಳು ಹಸು ದಾಟಿದ್ರೆ ಅದಕ್ಕೆ ಔತ್ಥಾನಿಕ ಮಹೋತ್ಸವ ಅಂತ ಹೇಳೋರು. ಅವಾಗ ಯಶೋದೆ ಎಲ್ಲರನ್ನು ಊರಿನವ್ರನ್ನೆಲ್ಲ ಕರ್ಕೊಂಡು ಗಾರ್ಡನ್ ಅವರ ತೋಟಕ್ಕೆ ಹೋಗಿ ಅಲ್ಲಿ ಎಲ್ರಿಗೂ ಸಮಾರಾಧನೆ, ಊಟ, ಹಳ್ಳಿಯವ್ರಿಗೆಲ್ಲ ಊಟ. ಅವಳದೇ ಮೇಯ್ನು. ಅವಳು ಮಗುವನ್ನ ಒಂದು ಗಾಡಿಯ ಕೆಳಗಡೆ ಮಲಗಿಸ್ಬಿಟ್ಟು ನಾನು ಅಡುಗೆ ಕೆಲಸ ಕೊಟ್ಟೋಗ್ಬಿಟ್ಲು. ಕೃಷ್ಣಕ್ಕೆ ಸಿಟ್ಟು ಬಂದಿತ್ತೋ ಏನೋ, ತಾಯಿ ಅವಳು ನೆಗ್ಲೆಕ್ಟ್ ಮಾಡಿದ್ರಿಂದ ಅದಕ್ಕೆ ಒತ್ತು ಹಾಕ್ಬಿಟ್ಟು ಮುಟ್ಬಿಟ್ಟ ಗಾಡಿನ. ಈ ಗಾಡಿ ನೋಡ್ದೇ ಇಲ್ಲ ಅವನು. ಇದನ್ನೆಲ್ಲ ಮಲಗ್ಬೇಕಾದ್ರೆ ಜೋರ ಒಳಗ್ ಶುರು ಮಾಡ್ದ. ಒಂದ್ಸರಿ ಯಾಕೆ ಒಳಗ್ ಶುರು ಮಾಡ್ತಾ ಇದ್ದೆ ನೀನು, ಸುಮ್ಮನೆ ಮಲಗ್ಕೊಳ್ಳೋ ಅಂತ ಹಾಗೆ ಸಮಾಧಾನ ಮಾಡಿ ಮಾಡಿ ಅವಳು ಕೆಲಸಕೊಂಡು ಹೋಗ್ತಾ ಇದ್ಲು. ಆಮೇಲೆ ನೋಡಿದ್ರೆ ಒಂದು ಚಿಕ್ಕ ಗಾಡಿ ಮೇಲೆಲ್ಲ ಬಂತು. ಆ ರಾಕ್ಷಸ ಗಾಡಿಯ ರೂಪದಲ್ಲಿ ಬರ್ತಿದ್ದ, ಯಾವಾಗಲೂ ಗಾಡಿಯ ರೂಪದಲ್ಲಿ ಬಂದ್ಬಿಟ್ಟು ಕೃಷ್ಣನ ಪುಡಿ ಮಾಡಿ ಹಾಕ್ಬಿಡ್ತೇನೆ ಅಂತ ಹೇಳ್ಬಿಟ್ಟು ತಾನು ಪುಡಿಯಾದ. ಕೃಷ್ಣ ಕಾಲು ಹಿಂಗೆ ಒದೀತಾ ಇದ್ದ. ಅವನು ಬಂದು ಅಲ್ಲಿ ಕಾಲು ಮುಟ್ಟಿದ ತಕ್ಷಣ ಅವನು ಪುಡಿಯಾಗಿ ಈ ಕಡೆ ಬಂದ ದೊಡ್ಡ ಇದು ಬರೀ ಮರದ ಪೀಸುಗಳು
ಪಕ್ಕದಲ್ಲಿ ಚಕ್ರ ಚಂಗೆಲ್ಲನ್ನ ಗಾಡಿಯ ಪಾರ್ಟ್ಸ್, ಬಿಡಿ ಪಾರ್ಟ್ಸ್, ಸ್ಪೇರ್ ಪಾರ್ಟ್ಸ್ ಎಲ್ಲ, ಆ ಸ್ಪೇರ್ ಪಾರ್ಟ್ಸ್ ಎಲ್ಲ ಅಲ್ಲಿ ಬಿದ್ದಿದೆ. ಅದು ಎದುರಿಚ್ಛೆಯ ಕ್ಷಿಪ್ತ ಪದೇ ಕುಮಾರೇ, ಅದು ಶೈಲೋಪಲಕ್ಷೆ ಶಕಟೆ ನೆನೆಸ್ತೆ. ಈ ರೀತಿ ಬಿದ್ದಾಗ ಅವಾಗ ಹುಡುಗರೆಲ್ಲ ಓಡೋದು. ಅಮ್ಮ ಯಶೋಧ ಅಮ್ಮ ಹೋಯ್ತು, ಕೃಷ್ಣ ಹೋಗ್ಬಿಟ್ಟಿದ್ದಾನೆ, ಇಲ್ವೇ ಇಲ್ಲ, ಅವ್ನು ಬೆಟ್ಟು ಬಿದ್ದಿದೆ, ಕಾಲಿನಿಂದ ಒತ್ಬಿಟ್ಟ, ಕಾಲ್ ಬೆಟ್ಟಾಗ್ಬಿಟ್ಟಿದೆ ಕೃಷ್ಣನಿಗೆ, ಓಡ್ಬಾ ಅಂತ ಎಳ್ಕೊಂಬಂದ್ರು. ಯಶೋಧೆ ಎಳ್ಕೊಂಬಂದ್ರು. ಎಳ್ಕೊಂಡು ಅವಳು ನೋಡ್ತಾ ಇದ್ದಾಳೆ, ಕೃಷ್ಣನ ನೋಡ್ತಾ ಇದ್ದಾಳೆ, ಆಟ ಆಡ್ತಾ ಮಲಗಿದಾನೆ ನಾರ್ಮಲ್ ಆಗಿ, ಏನೂ ಇಲ್ಲ. ಅದು ಏನು ಸರೋಜ ಗರ್ಭೋಪಮ ಸೌಕುಮಾರೇ ಪ್ರಸ್ಪರ್ಶದ ಮಾಡತಲಂ ಯಶೋಧ. ಮಗು ನೆತ್ಕೊಂಡು ಕಾಲನ್ನ ತಿರುಗಿಸಿ ಎಲ್ಲ ನೋಡ್ತಾ ಇದ್ದಾಳೆ, ಮುಟ್ಟಿ ನೋಡ್ತಾ ಇದ್ದಾಳೆ. ಇರಾಕ್ ಸಾಫ್ಟ್ನೆಸ್ಸು ಹಾಗೆ ಇದೆ, ಏನೂ ಆಗಿಲ್ಲ, ಎಲ್ಲೂ ಪೆಟ್ಟು ಬಿದ್ದಿಲ್ಲ. ಏನೋ ಹೇಳ್ತಾ ಇದ್ದೀರಾ, ಬರೀ ಸುಳ್ಳು ಹೇಳ್ತಾ ಇದ್ದೀರಾ ನೀವು, ಯಾಕೆ ಏನೂ ಆಗಿಲ್ಲಲ್ಲ ನೋಡು. ಇಲ್ಲ, ಅವನು ಜೋರಾಗಿ ಗಾಡಿನ ಒತ್ಬಿಟ್ಟ, ನೋಡಿ ಇಲ್ಲಿ ಎಲ್ಲ ಪುಡಿಯಾಗಿ ಬಿದ್ದಿದೆ. ಆ ಪುಡಿಯಾಗಿ ಬಿದ್ದಿರೋದ್ರಲ್ಲಿ ಯಾವ ಪಾರ್ಟ್ ಯಾವುದು ಅಂತ ಹೇಳಕ್ ಆಗ್ತಿಲ್ಲಂತೆ, ಅಂಥ ಚೂರು ಮಾಡಾಕ್ತೀನಿ ಅಂತೆ ಕೃಷ್ಣನ ಒಂದು ಏಟ್. ಈ ರೀತಿ ಕೃಷ್ಣನ ಚರಣದ್ವಯ ಮರ್ಭಕಸ್ಯ ಗೌರೇಹೇ ಶರದೋಪೂರಃ ಕೈನಲ್ಲಿ ಮುಟ್ಟೋದಿಲ್ಲಿ ಅವನ ಪಾದಗಳು ಅಷ್ಟು ಮುಟ್ಟಿದ್ರೆ ಕೆಂಪಾಗ್ಬಿಡುತ್ತೆ ಅಂತ ಅದನ್ನ ಮೆತ್ತು ಮುಟ್ಟವಳಂತೆ. ಕಾಟನ್ ಅಂತ ಸಾಫ್ಟ್ ಬಟ್ಟೆಯಿಂದ ತಗೊಂಡು ಕೃಷ್ಣನಿಗೆ ಸಾಫ್ಟ್ ಸ್ನಾನ ಒರೆಸ್ತಾ ಇದ್ಲಂತೆ. ಇಲ್ಲಿ ನೋಡಿದ್ರೆ ಸರೋಜ, ಅದು ಏನು, ಅದು ಸರೋಜ ಗರ್ಭೋಪಮ ಹೇಗಿತ್ತು ಅಂದ್ರೆ, ಸರೋಜ ತಾವರೆ ಹೂವಿನ ಆಗ್ತಾನೆ ಅರಳಿದ ತಾವರೆ ಹೂವು, ಅದು ಮಧ್ಯದಲ್ಲಿ ಕೈ ಇಡಬೇಕು, ಅದರಲ್ಲಿ ಪರಾಗ ಅಂತ ಉಳಿದು ಪೊಲನ್ ಗ್ರೈನ್ಸ್, ಪರಾಗ ಸ್ಪರ್ಶ ಅಂತ ಹೇಳ್ತಾರೆ. ಆ ಪೊಲನ್ ಗ್ರೈನ್ಸ್ ಮುಟ್ಟಬೇಕು. ಅದು ನಮಗೆ ಇದು ಗೊತ್ತಾಗಲ್ಲ, ಇವನ್ ಸೆನ್ಸೇಷನ್ನೇ ಗೊತ್ತಾಗಲ್ಲ, ಅಷ್ಟು ಸಾಫ್ಟ್ ಆಗಿದೆ. ಅಷ್ಟು ಸಾಫ್ಟ್ ಅಂತ ಕೃಷ್ಣನ ಕಾಲು. ಅಂತ ಸಾಫ್ಟ್ ಆಗಿರೋ ಕಾಲ್ನಲ್ಲಿ ಈ ಹೊರಟಾಗಿರೋ ಗಾಡಿಯನ್ನ ಮುರಿದಾಕದ ಅಂತಂದ್ರೆ ಯಾರು ನಂಬಕ್ಕಾಗುತ್ತೆ? ಎಲ್ಲರೂ ಓಡಿ ಬರ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ. ನಂದಗೋಪನಿಗೆ ಮತ್ತಿನ್ನೂ ಸರಿಸಿತ್ತು, ಏನ್ ಹಿಂಗ್ ಮಾಡ್ತೀಯ ಮಗು, ಈ ತರ ನೆಗ್ಲೆಕ್ಟ್ ಮಾಡ್ತೀಯ ಅಂತ ಯಶೋಧೆನ್ ಬೈಕೊಂಡು ಪಾಪನ್ ಕರ್ಕೊಂಡು ಕಳಿ ಪುಷ್ಪಮಾದಾಯ ನಂದಗೋಪ ಮಸ್ತಕೆ, ಈ ಹಸುವಿನ ಏನ್ ಹೇಳ್ತಾರೆ ಅದಕ್ಕೆ, ಇಲ್ಲ ಬೆರಡಿನ ಸುಟ್ಟು ಬಿಟ್ಟು ಅದ್ರ ಬೂದಿಯನ್ನ ತೆಗೆದು ಒಕ್ಕಕ್ಕೆ ಹಚ್ತಾರೆ ಮಕ್ಕಳಿಗೆ ದೃಷ್ಟಿ ತೆಗೆಯಕ್ಕೆ. ಅದಕ್ಕೆ ಗೋಕರೀಶಪುರಿ ಮಾದಾಯ. ಗೋಕರೀಶಪುರಿ ಅಂತಂದ್ರೆ ಸೆಗಣಿಯಿಂದ, ಅದೇ ಗೋಕರೀಶ ಅಂದ್ರೆ ಸೆಗಣಿ, ಅದರಿಂದ ತಂದು ನಂದಗೋಪಂ ಮಸ್ತಕೆ, ಅವನ ತಲೆಯ ಮೇಲೆ, ಕೃಷ್ಣನ ತಲೆಯ ಮೇಲೆ, ಕೃಷ್ಣಸ್ಯ ಪ್ರದನೌ ರಕ್ಷಾ ಇಮಂ ಮಂತ್ರಂ ಉದೀರಯನ್, ಈ ಮಂತ್ರವನ್ನ ಹೇಳ್ತಾ ಇದ್ದಾನಂತೆ. ರಕ್ಷತು ತ್ವಾಂ ಅಶೇಷಾಣ ಭೂತಾನಾಂ ಪ್ರಭು ಬಿಹರಿಹಿ, ಹರಿ ನಿನ್ನನ್ನ ಕಾಪಾಡ್ಲಿ, ಹರಿಗೆ ಇಡ್ತಾ ಇದ್ದಾನೆ, ಹರಿ ನಿನ್ನನ್ನ ಕಾಪಾಡ್ಲಿ ಅಂತ ಹೇಳಿ ದೃಷ್ಟಿಯನ್ನ ತೆಗಿತಾ ಇದ್ದಾನೆ ನಂದಗೋಪ ಮಗನಿಗೆ. ಆಮೇಲಿಂದ ಅವನು ಕೃಷ್ಣನನ್ನ ಯಾವತ್ತೂ ಒಂಟಿಯಾಗಿ ಬಿಡಲ್ಲ. ನಂದಗೋಪನ್ ಕುಮರನ್ ಕುಬೇಲ್ ಕೊಡಂತೊಳಿಲನ್ ನಂದಗೋಪನ್ ಕುಮರನ್, ಕೂರ್ಬೇಲ್ ಹಿಡ್ಕೊಂಡು ತನಗೆ ವಯಸ್ಸಾಗಿದೆ ಅನ್ನೋದು ಮರ್ತ್ಬಿಟ್ಟು ಕೃಷ್ಣನ್ ದೊಡ್ಡ ಪಕ್ಕದಲ್ಲಿ ಪರ್ಮನೆಂಟಾಗಿ ಬಂದ್ಬಿಟ್ನಂತೆ ನಂದಗೋಪ ಮಗನ ಕಾಯೋದಿಕ್ಕೆ. ಇನ್ಯಾವ ರಾಕ್ಷಸರು ಬಂದು ಇನ್ನೇನ್ ಮಾಡ್ತಾರೋ ಅಂತ ಹೆದರ್ಕೊಂಡು. ಸೊ ಎರಡು ಕಥೆಯನ್ನು ಹೇಳಿದ್ದಾರೆ. வெள்ளத்தரவில் துயிலும் ಅಮೃತ ವಿತ್ತಿனை ಉಳ್ಳತ್ತುಕೊಂಡು ಮುನಿವರುಗಳಂ ಯೋಗಿಗಳಂ. ಅಮ್ಮ ತಾಯಿ, ಎರಡು ಕಥೆ ನೀವು ಕೇಳದೆ, ನಾವು ಎರಡನ್ನೂ ಹೇಳಿದೀವಿ. ಇನ್ನು ಮುನಿವರುಗಳಂ ಯೋಗಿಗಳಂ, ದೇವಸ್ಥಾನದಿಂದ ಯೋಗಿಗಳ ಹೊರಟಿದ್ದಾರೆ. ಎಲ್ಲರೂ ಕೂಡ வெள்ளத்தரவில் ಬೆಳ್ಳಿಯ ತೆರೆಯ ಮೇಲೆ ಮಲಗಿರುವಂತಹ ಶಿವನನ್ನ, ವಿಷ್ಣುವನ್ನ ತುಯಿಲು ಬರಲು ಕೃಷ್ಣ ಅವನನ್ನ ಮಾಡ್ಕೊಂಡು ಅವನನ್ನ ಯೋಚನೆ ಮಾಡೋದಕ್ಕೆ ತಯಾ ಸಕಾಶಿ ನಮನಂತ ಭೋಗಿನಿ ಅಂತ ಹೇಳ್ತಾರೆ ಒಬ್ರು. ಅಲ್ಲಿ ಉಳ್ಳತ್ತುಕೊಂಡು ಮುನಿವರುಗಳು ಯೋಗಿಗಳು, ಮುನಿಗಳು ಯೋಗಿಗಳು ಎಲ್ಲರೂ ಅಂತಹ ಕೃಷ್ಣನನ್ನ ಹೃದಯದಲ್ಲಿ ಇಟ್ಟುಕೊಂಡು ಕೊಂಡಾಡ್ತಾರೆ. ಅಂತಹ ಕೃಷ್ಣನನ್ನ ನಾವು ನೋಡಕ್ಕೆ ಹೋಗೋಣ ಬಾ, ಅವನನ್ನ ಪೂಜಿಸೋಕೆ ಹೋಗೋಣ ಬಾ, ಅವನಿಂದ ನಮಗೆಲ್ಲ ಒಳ್ಳೆಯದಾಗುತ್ತೆ. ಜ್ಞಾನಿತ್ವ ಆತ್ಮೈವಮೇ ಮತಂ, ನೀನು ಅಂತಹ ಜ್ಞಾನಿಯಲ್ಲವೇ ತಾಯಿ. ಇದು ನಿದ್ದೆಯಿಂದ ಎಬ್ಬಿಸುವಂತಹ ಲೆಕ್ಕ ಅಲ್ಲ. ನಿದ್ದೆ ಅಂದ್ರೆ ಒಳ್ಳೆಯ ನಿದ್ದೆ ಬಂದಿರೋನು ಎಬ್ಸೋದಲ್ಲಿ, ನಿದ್ರೆಯಲ್ಲಿ ಇದ್ದವ್ರು ಎಬ್ಸಕ್ಕೂ ಆಗಲ್ಲ. ಇವರೆಲ್ಲ ಮಲಗಿರೋದು ಸುಮ್ಮನೆ ಆಧ್ಯಾತ್ಮಿಕ ನಿದ್ದೆ ಅಂತ ಹೇಳ್ತಾರೆ. ಇದಕ್ಕೆ ಯಾರಿಗೂ ನಿದ್ದೆ ಇಲ್ಲ, ಒಂದೊಂದು ಕಥೆಗಳನ್ನ ಹೇಳಿ ಅವ್ರನ್ನ ಎಬ್ಬಿಸ್ಬೇಕು ಅಂತ ಹೇಳ್ಬಿಟ್ಟು ಈ ರೀತಿ ಅವ್ರನ್ನ ಎಬ್ಬಿಸಿ ಅವಳನ್ನ ಎಬ್ಬಿಸಿ ಕರೀತಾ ಇದ್ದಾರೆ. ಹೋಗೋಣ ಬಾ, ನಾವಿನ್ನು ಇದಕ್ಕೆ ಹೋಗ್ಬೇಕು. ಹರಿಯನ್ ಕರತಿ ಪಾಪಾನಿ, ಹರಿ ನೆನೆಸ್ಕೊಂಡು ಅದು ಎಲ್ಲರೂ ಹೇಳ್ಬೇಕಾರೆ ಹರಿಹಿ 7 ಸಾರಿ ಹರಿನಾಮವನ್ನು ಜಪ ಮಾಡ್ತಾ ಹೇಳ್ಬೇಕಂತೆ ದಿವಸ. ಬೆಳಗ್ಗೆ ಹೇಳ್ತಾ ಇರೋ ಹಾಗೆ ಹರಿಹಿ
ನಮ್ಮ ತಂದೆ ಹೇಳ್ತಾ ಇದ್ರು, ಇವತ್ತಿಗೂ ಕೂಡ ನಮಗೆ ವೈಬ್ರೇಟ್ ಆಗುತ್ತೆ ಕಿವಿನಲ್ಲಿ. ನಮ್ಗೆ ಹೇಳೋದ ತಂದೆ ಧ್ವನಿನೇ, ಅವ್ರಿಲ್ಲ ಅಂದ್ರೂ ಕೂಡ ಅವ್ರ ಧ್ವನಿ ನಮಗೆ ಕಿವಿನಲ್ಲಿ ಬಿದ್ದು ಕರೀನ 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 ಕರಿಹಿ ಅಂತ ಕೇಳಿ ಅದರಿಂದ ಎಚ್ಚರ ಆಗುತ್ತೆ ಹೊರತು ಬೆಳಗ್ಗೆ ಹೊತ್ತಿಂದ ಇನ್ನೇನು ಎಚ್ಚರ ಆಗಲ್ಲ. ಬಟ್ ಅಲ್ಲಿ ಮೆಲ್ಲ ಬೆಳೆಂದು ಅರಿಯಂದ್ರ ಬೇರರು ಮೆಲ್ಲಗೆ ಹೇಳ್ಬೇಕಂತೆ, ಧಡಕ್ಕಂತ ಹೇಳ್ಬಾರ್ದಂತೆ. ಒಳಗಡೆ ಇರೋ ಭಗವಂತನಿಗೆ ಪೆಟ್ಟಾಗ್ಬಿಡತ್ತಂತೆ. ನಿಧಾನಕ್ಕೆ ಬಲಗಡೆ ತಿರುಗಿಕೊಂಡು ಕೈ ಹೀಗೆ ಹಿಡ್ಕೊಂಡು ನಿಧಾನಕ್ಕೆದ್ದು ಹರಿ 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 ಹರಿ. ಪ್ರಹ್ಲಾದನನ್ನ ಬೆಟ್ಟದ ಮೇಲಿಂದ ತಳೆದಾಗ ಆ ಪ್ರಹ್ಲಾದ 2 ಕೈಯನ್ನು ಹಿಂಗೆ ಇಟ್ಕೊಂಡಂತೆ, ಭಗವಂತನ ಪೆಟ್ಟಾಗ್ಬಿಡತ್ತೆ ಅಂತ. ಮಗನನ್ನ ಕಾಯೋದಕ್ಕೆ ಕೈ ಹೀಗೆ ಇಟ್ಕೊಂಡಂತೆ. ಆದ್ರಿಂದ ಆ ರೀತಿ ತತಸ್ಥ ಚಿಕ್ಷಿಪುಸ್ತವೇತರ ಬಾಲಂ ದೈತ್ಯೇಯ ಕಂಕರಾಗ ಹೃದಯವನ್ನು ಒಂದು ಹರಿಹಿ. ಪ್ರಹ್ಲಾದ ಹೃದಯವನ್ನ ಹರಿಯನ್ನ ಕಾಪಾಡ್ತಾ ಇದ್ದೀನಿ ಅಂತ ಹಿಡ್ಕೊಂಡಂತೆ. ಆ ರೀತಿ ಭಗವಂತನನ್ನ ನೆನೆಸ್ಕೊಂಡು ಬೆಳಗ್ಗೆ ಹೊತ್ತು ಹೇಳ್ತಾ ಇದೆಯಾ, ಅಮ್ಮ ತಾಯಿ ಹರಿಯಲು ಕರೆಯಲು ಕರಿಹಿ ಹೇಳ್ಕೊಂಡು, ಆಯ್ತು ನೀವು ಶಕಟಾಸುರನ ಹೇಳಿದ್ರಿ, ಅವಳಿಗೆ ಕೂತನಿ ಕತೆ ಹೇಳಿದ್ರಿ, ನನ್ಗೆ ತುಂಬಾ ಖುಷಿ ಆಗಿದೆ, ಆಯ್ತು ನಾ ಈಗ ಎದ್ದು ಬಂದ್ಬಿಟ್ಟೆ ಅಂತ ಹೇಳ್ಬಿಟ್ಟು ಬೇಗ ಹರಿಯಂದ್ರ ಬೇರನವು ಉಳ್ಳಂಪು ಹಂದು ಕುಳಿದು ಏಲೋರೆಂಬಾವಾಯ್, ಬೇಗ ಎದ್ದು ಬಾ ಸ್ನಾನಕ್ಕೆ ಹೋಗೋಣ ಅಂತ ಹೇಳಿದಾಗ ಅವಳು ಸಂತೋಷದಿಂದ ಎದ್ದು ಕೊಂಡು ಓಡ್ ಬಂದು ಇವರ ಗ್ರೂಪಲ್ಲಿ ಸೇರ್ಕೊತಾಳೆ. ಎಲ್ಲರೂ ಕೂಡ ಮುಂದಕ್ಕೆ ನದಿ ಸ್ನಾನಕ್ಕೆ ಹೋಗ್ತಾರೆ. ಇದಕ್ಕೆಲ್ಲ ಒಂದು ಆಧ್ಯಾತ್ಮಿಕ ಕಥೆನೂ ಇದೆ. ಇಲ್ಲಿ ಕುಳ್ಳುಂ ಅಂದ್ರೆ ಪೆಡಿ ಆಳ್ವಾರ್, ಗೋದಾದೇವಿಯ ತಂದೆ. ಆ ತಂದೆಯ ಕಥೆ ಇಲ್ಲಿಂದ ಒಬ್ಬೊಬ್ಬರದ್ದು ಒಂದೊಂದು ಆಳ್ವಾರ್ ಕಥೆಗಳು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಟೈಮ್ ಇರಲ್ಲ ಹೇಳೋದಕ್ಕೆ. ಇಷ್ಟು ಬರೀ ಆರ್ಡಿನರಿ ಮೀನಿಂಗ್ ಹೇಳೋದಕ್ಕೆ ಇಷ್ಟು ಹೊತ್ತಾಯ್ತು, ಬರೀ ಒಂದೊಂದು ಲೈನ್ ಹೇಳೋದಕ್ಕೆ ಇಷ್ಟು ಹೊತ್ತು ಟೈಮ್ ಆಗ್ತಾ ಇದೆ, ಯಾರಿಗೂ ಕೂಡೋಕ್ಕೆ ಟೈಮ್ ಆಗಲ್ಲ. ಪೆರಿಯಾಳ್ವಾರ್ ಭೂತಂ ಸರಶ್ಚ ಮಕ್ತಾಪಯ ಭಟ್ಟನಾಥ ಶ್ರೀ ಭಕ್ತಿಸಾರ ಕುಲಶೇಖರ ಯೋಗಿ ಮಾಕ ಭಕ್ತಾಂಗಣ ಪರಕಾಲಯ ಗುರುಮುಖ ಮನದೀತ್ಯ ಪ್ರಾಗವೇದಾನ ಶೇಷಾನ್ ಶಿಶುರಮರ ವಂದ್ಯಂ ರಂಗನಾಥಸ್ಯ ಸಾಕ್ಷಾತ್ ವಿಜಯಕುಲ ತಿಲಕಂತಂ ವಿಷ್ಣು ಚಿತ್ತಂ ನಮಾಮಿ. ಅವ್ರು ಯಾವತ್ತೂ ಕೂಡ ಗುರುಮುಖ ಅನಧೀತ್ಯ, ಗುರುವಿನ ಊಟ ಇಲ್ಲ, ಅನಧೀತ್ಯ ಏನು ಹೇಳ್ತೇನೆ ಅವ್ರಿಗೆ ಹುಟ್ಟುತ್ತಾನೆ ವೇದಗಳೆಲ್ಲ ಜನ್ಮಕ್ಕೆ ಬಂದ್ಬಿಟ್ಟಿತ್ತು. ಅಂಥವರು ಒಂದು ಪರಮತತ್ವವನ್ನ ಪಾಂಡ್ಯರಾಜನ ಆಸ್ಥಾನದಲ್ಲಿ ನಿರ್ಣಯ ಮಾಡಿ ಗೆದ್ದು, ಅದು ಶ್ರೇಷರ, ಅದು ನರಪತಿ ಪರಿಕೃತಂ ಶುಲ್ಕಂ ಆಧಾತು ಕಾಮಕ. ನರಪತಿ ಒಂದು ಬ್ಯಾಗ್ ತುಂಬ ಹಣವನ್ನು ಕೊಟ್ಟಾಗ ಇದನ್ನ ಅರ್ಧ ರಾಜ್ಯ ಕೊಡ್ತೀನಿ ಅಂತ ಹೇಳಿದಂತೆ, ರಾಜ್ಯ ಇಟ್ಕೊಂಡು ನಾ ಏನ್ ಮಾಡ್ಬೇಕು, ನಂಗೆ ಕ್ಯಾಶ್ ಕೊಡು, ಮಠಪತ್ರಶಾಹಿ ದೇವಸ್ಥಾನ ಶ್ರೀವಿಲ್ಲಿಪುತ್ರದಲ್ಲಿ ಅದನ್ನ ಜೀರ್ಣೋದ್ಧಾರ ಮಾಡಿ ದೇವಸ್ಥಾನಕ್ಕೆ ಹಾಕ್ತೀನಿ ಅಂತ ಹೇಳ್ಬಿಟ್ಟು ರಾಜನ ಹತ್ರ ಕ್ಯಾಶ್ ತಗೊಂಡ. ಶುಶುರ ಮಮರವಂದ್ಯಂ ರಂಗನಾಥಸ್ಯ ಸಾಕ್ಷಾತ್ ರಂಗನಾಥನ ಶುಶುರ ಮಾವ ವಿಜಯಕುಲ ತಿಲಕಂತಂ. ವಿಜಯದ ಕುಲಕ್ಕೆ ತಿಲಕಕ್ಕೆ ಅವರು, ಅದು ಅಲ್ಲೇ ದ್ವಿಜ ಅಂದ್ರೆ ಇನ್ನೊಂದು ಅರ್ಥ ಇದೆ, ಗರುಡು ಪಕ್ಷಿಗಳಿಗೆ ದ್ವಿಜ, 2 ಕೈ ಹುಟ್ಟುವಂಥದ್ದು ಪಕ್ಷಿ ಅಂತ ಹೇಳ್ಬಿಟ್ಟು ಬ್ರಾಹ್ಮಣರಿಗೂ ದ್ವಿಜರು ಅಂತ ಹೇಳ್ತಾರೆ. ಒಟ್ಟಿನಲ್ಲಿ ಹೀಗೆ ಕೃಷ್ಣ ಈ ರೀತಿ ಪೆರಿಯ ಆಳ್ವಾರು ವಿಷ್ಣು ಚಿತ್ತೇಯಸ್ಯ ಸಹ ವಿಷ್ಣು ಚಿತ್ತಕ ಅಂತ ಹೇಳಿ ವಿಷ್ಣು ಚಿತ್ತರಿಗೆ ಇದರಲ್ಲಿ ಸುಪ್ರಭಾತ, ಮೊದಲನೇ ಭಾಗವತರಿಗೆ ಸುಪ್ರಭಾತ ಹೇಳ್ತಾ ಇದ್ದಾಳೆ. ಅದು ತುಂಬಾ ಸಮಂಜಸವಾಗೂ ಇದೆ. ತಂದೆಯೇ ಅವಳಿಗೆ ಗುರುನೂ ಆಗಿರ್ತಾರೆ, ಎಲ್ಲ ಆಗಿರ್ತಾರೆ. ತಂದೆಗೆ ಮೊದಲನೇ ಸುಪ್ರಭಾತವನ್ನು ಹೇಳಿ ವಿಷ್ಣು ಚಿತ್ತನ್ನು ನೆನೆಸಿಕೊಂಡು ಈ ಹಾಡನ್ನ ಹಾಡಿದಲ್ಲಿ ಗೋದಾದೇವಿ. ಸ್ವಚ್ಛಿಷ್ಟ ಮಾಲಿಕ ಬಂಧ ಗಂಧ ಬಂಧು ರಜಿಷ್ಣರಿ ವಿಷ್ಣು ಚಿತ್ತತನೋ ಜಾಯಿ ಗೋದಾಯಿ ನಿತ್ಯ ಮಂಗಳಂ ಮಾನುಷ ಕಿಂಚನ ತ್ರಾಣ ಬದ್ಧ ಕಂಕಣ ಪಾಣಿಯೇ ವಿಷ್ಣು ಚಿತ್ತತನೋ ಜಾಯಿ ಗೋದಾಯಿ ನಿತ್ಯ ಮಂಗಳಂ ಶ್ರೀಮತ್ಯೈ ವಿಷ್ಣು ಚಿತ್ತಾರೇ ಮನೋನಂದನ ಏತವೇ ನಂದನಂದನ ಸುಂದರ್ಯೈ ಗೋದಾಯಿ ನಿತ್ಯ ಮಂಗಳಂ. ಟೈಮ್ ಇದ್ರೆ ನಿಜವಾಗ್ಲೂ ಹಾಡೋರು ಏನಾದರೂ ಇದ್ರೆ ಹಾಡ್ಬೋದು, ಎಲ್ಲದಕ್ಕೂ ಚಾನ್ಸ್ ಇದೆ. ಬಟ್ ಎಲ್ಲರೂ ಆಟದಲ್ಲೇ ಬರ್ತೀರಾ, ಟೈಮ್ ಇರಲ್ಲ. ಇನ್ನು ಇದು 2 ಗಂಟೆ ಕಾಲ ನೋಟ್ಸ್ ಇರೋದು, 2 ಹಾಡನ್ನು ಅರ್ಧ ಗಂಟೆ ಮುಗಿಸ್ತಾ ಇದ್ದೀನಿ. ತುಂಬ ಕಟ್ ಶಾರ್ಟ್ ಮಾಡಿ ಹೇಳ್ತಾ ಇದ್ದೀನಿ. ದಯವಿಟ್ಟು ನಾಳಿನ ಬಂದು ಎಲ್ಲರೂ ದೇವಿಯ ಕೃಪೆಗೆ ಪಾತ್ರರಾಗಿ.